ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಜೋಗ ಎಷ್ಟೇ ಕ್ಲಾಸಸ್ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳು, ಇವತ್ತಿನ ಈ ಕ್ಲಾಸಲ್ಲಿ ನಾವು ಕರ್ನಾಟಕದಲ್ಲಿ ನಡೆದಿರುವಂಥ ಸ್ವತಂತ್ರ ಚಳವಳಿಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಕರ್ನಾಟಕದ ಸ್ವತಂತ್ರ ಚಳವಳಿಗೆ ಸಂಬಂಧಪಟ್ಟಂಥ 3ನೇ ತರಗತಿ ಇದಾಗಿದೆ. ಪ್ರೀವಿಯಸ್ 2 ಕ್ಲಾಸಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ನಾವು ಇವತ್ತಿನ ಈ ಕ್ಲಾಸಲ್ಲಿ ಕರ್ನಾಟಕದ ಸ್ವತಂತ್ರ ಚಳವಳಿಯ ಇನ್ನಿತರ ವಿಷಯಗಳ ಬಗ್ಗೆ ನೋಡ್ತಾ ಹೋಗೋಣ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಬೇಕು ಹಾಗೂ ಸದಾ ನಮ್ಮ ಜೊತೆ ನೋಟಿಫೈಡ್ ಆಗಿರಬೇಕು. ಪ್ರೀವಿಯಸ್ ಕ್ಲಾಸಲ್ಲಿ ಬಂದಾಗ ಮೊದಲನೇ ಭಾಗದಲ್ಲಿ ನಾವು ಮಂದಗಾಮಿ ಮತ್ತು ತೀವ್ರಗಾಮಿ ಯುಗದಲ್ಲಿ ರಾಷ್ಟ್ರಮಟ್ಟದಲ್ಲಿ ನಡೆದಿರುವಂಥ ಪ್ರಮುಖ ಘಟನೆಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದರ ಜೊತೆಗೆ ಆ ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ನಡೆದಿರುವಂಥ ಪ್ರಮುಖ ಘಟನೆಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೇವೆ. 2ನೇ ಕ್ಲಾಸಲ್ಲಿ ಬಂದಾಗ ಅಸಹಕಾರ ಚಳವಳಿ ಮತ್ತು ಖಿಲಾಫತ್ ಚಳವಳಿಯ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಮತ್ತು 1920ರ ದಶಕದಲ್ಲಿ ಕರ್ನಾಟಕದಲ್ಲಿ ನಡೆದಿರುವಂಥ ಅತ್ಯಂತ ಪ್ರಮುಖ ಘಟನೆಗಳ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಇವತ್ತಿನ ಈ ಕ್ಲಾಸಲ್ಲಿ ಅದರ ಮುಂದುವರಿದ ಭಾಗವಾಗಿ ಕಾನೂನು ಭಂಗ ಚಳವಳಿಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರೋದು. ಅದರ ಜೊತೆಗೆ ಕಾನೂನು ಭಂಗ ಚಳವಳಿಯ ಕಾಲಾವಧಿಯಲ್ಲಿ ಬಂದಾಗ, ಅಂದರೆ ಕಾನೂನು ಭಂಗ ಚಳವಳಿಯ ಸಂಭವಿಸೋದಕ್ಕಿಂತ ಮುಂಚಿನ ಅವಧಿಯಲ್ಲಿ ಮತ್ತು ಆನಂತರದ ಅವಧಿಯಲ್ಲಿ ಕರ್ನಾಟಕದಲ್ಲಿ ನಡೆದಿರುವಂಥ ಪ್ರಮುಖ ವಿದ್ಯಮಾನಗಳ ಬಗ್ಗೆ ಕೂಡ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಸ್ಪೆಷಲಿ ನಂದಿಗಿರಿ ಧಾಮದಲ್ಲಿ ಗಾಂಧೀಜಿಯವರು ವಾಸ್ತವ್ಯ ಮಾಡಿರೋದಾಗಿರ್ಬೋದು, ಗಾಂಧೀಜಿಯವರ ಹರಿಜನೋದ್ಧಾರ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಬೆಂಗಳೂರಿನಲ್ಲಿ ನಡೆದಿರುವಂಥ ಗಣಪತಿ ಗಲಭೆ ಅನ್ನುವಂಥ ಒಂದು ಇನ್ಸಿಡೆಂಟ್ ನಡೀತಲ್ವ, ಅದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ವಿಚಾರಗಳು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಅದರ ಜೊತೆಗೆ ಪ್ರೀವಿಯಸ್ ಎಕ್ಸಾಮಲ್ಲಿ ಈ ಟಾಪಿಕ್ ಮೇಲೆ ಬಂದಿರುವಂಥ ಕ್ವಶನ್ಸನ್ನು ಕೂಡ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಇದರಿಂದ ನೀವು ಕ್ವಶನ್ಸನ್ನು ಕೂಡ ನೋಡ್ಬೋದು, ಯಾವ ರೀತಿ ಈ ಟಾಪಿಕ್ ಮೇಲೆ ಬರ್ತಾವಂತ ಗೆಸ್ ಮಾಡ್ಬೋದು ಆಗಿದೆ. ಓಕೆ, ಮೊದಲನೇದಾಗಿ ಕಾನೂನು ಭಂಗ ಚಳವಳಿಯ ಬಗ್ಗೆ ನೋಡ್ತಾ ಹೋಗೋಣ. ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಅಥವಾ ಗಾಂಧಿ ಯುಗದಲ್ಲಿ ಬಂದಾಗ ಅತ್ಯಂತ ಪ್ರಮುಖವಾದಂತಹ ಒಂದು ಸತ್ಯಾಗ್ರಹ ಅಥವಾ ಒಂದು ಚಳವಳಿ ಅಂತ ಕಾನೂನು ಭಂಗ ಚಳವಳಿಗೆ ಗುರುತಿಸಲಾಗಿದೆ. ಮಹಾತ್ಮ ಗಾಂಧೀಜಿಯವರು ಗುರುತಿಸಿರುವಂಥ ಸತ್ಯಾಗ್ರಹದ ಬಗೆಗಳಲ್ಲಿ ಕಾನೂನು ಭಂಗ ಚಳವಳಿ ಅನ್ನೋದು ಕೂಡ ಒಂದು ಬಗೆ ಅಂತ ಗುರುತಿಸೋದು. ಸ್ಪೆಷಲಿ 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾನೂನು ಭಂಗ ಚಳವಳಿಯನ್ನು ಪ್ರಕಟಿಸ್ತಾರೆ. ಅಷ್ಟೇ ಅಲ್ಲ, ಇದಕ್ಕೆ ರಿಲೇಟೆಡ್ ಆಗಿ ತಯಾರಿ ನಡೆಸೋದಕ್ಕೆ, ಇದಕ್ಕೆ ರಿಲೇಟೆಡ್ ಆಗಿ ಯಾವ ರೀತಿ ಚಳವಳಿಯನ್ನು ನಾವು ನಡೆಸಬೇಕು ಅಥವಾ ಮುನ್ನಡೆಸಬೇಕು ಅನ್ನೋಂಥ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕೆಲವೊಂದು ನಿರ್ಣಯಗಳನ್ನು ಕೈಗೊಳ್ಳುವಂಥ ಉದ್ದೇಶಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ 1930ರ ಫೆಬ್ರವರಿ ತಿಂಗಳಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ಕೂಡ ನಡೆಯುತ್ತೆ ಸಬರಮತಿ ನದಿ ದಂಡೆಯಲ್ಲಿ. ಅಂದರೆ ಬೇಸಿಕ್ಲಿ ಕಾನೂನು ಭಂಗ ಚಳವಳಿಯ ಸ್ವರೂಪ ಯಾವ ರೀತಿ ಇರಬೇಕು, ಯಾವ ರೀತಿ ಅದನ್ನು ಮುನ್ನಡೆಸಬೇಕು, ಮತ್ತು ಇದರಲ್ಲಿ ನಾವು ಕೈಗೊಳ್ಳಬೇಕಾದಂಥ ಕಾರ್ಯಕ್ರಮಗಳು ಯಾವುವು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ಳಲಿಕ್ಕೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಈ ಸಭೆ ಸಬರಮತಿ ನದಿ ದಂಡೆಯಲ್ಲಿ ನಡೆದಿರುವಂಥ ಒಂದು ಸಭೆ ಆಗಿದೆ. ಸ್ಪೆಷಲಿ ಕಾನೂನು ಭಂಗ ಚಳವಳಿಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಇವತ್ತಿನ ಕ್ಲಾಸಲ್ಲಿ ಬಂದಾಗ. ಹಾಗಾಗಿ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಕೂಡ ಕಾನೂನು ಭಂಗ ಚಳವಳಿ ಅಂದರೆ ಏನಂತ ಗೊತ್ತಾಗಬೇಕು. ಹೆಸರಲ್ಲೇ ಗೊತ್ತಾಗುತ್ತೆ ನಿಮಗೆ. ಕಾನೂನು ಭಂಗ ಅಂದರೆ ಕಾನೂನನ್ನು ಉಲ್ಲಂಘಿಸೋದು, ಕಾನೂನಿಗೆ ಅಗೌರವ ತೋರಿಸೋದು ಅಂತ ಅರ್ಥ. ಎಂತಹ ಕಾನೂನುಗಳಿಗೆ ಅಗೌರವ ತೋರಿಸೋದು, ಎಂತಹ ಕಾನೂನುಗಳನ್ನು ಉಲ್ಲಂಘಿಸಬೇಕು ಅನ್ನೋದಿಲ್ಲ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅನ್ಯಾಯಕ್ಕೆ ಅವಕಾಶ ಮಾಡಿಕೊಡುವಂಥ ಕಾನೂನುಗಳು, ದಬ್ಬಾಳಿಕೆಗೆ ಅವಕಾಶ ಮಾಡಿಕೊಡುವಂಥ ಕಾನೂನುಗಳನ್ನು ಪ್ರಜ್ಞಾಪೂರ್ವಕವಾಗಿ ವಿರೋಧಿಸುವುದಕ್ಕೆ ಅಥವಾ ಅಗೌರವ ತೋರಿಸುವುದಕ್ಕೆ ಕಾನೂನು ಭಂಗ ಚಳವಳಿ ಅಂತ ಮಹಾತ್ಮ ಗಾಂಧೀಜಿಯವರು ತಮ್ಮ ಸತ್ಯಾಗ್ರಹದ ಕಾನ್ಸೆಪ್ಟಲ್ಲಿ ವಿವರಿಸಿರೋದು ಕಂಡುಬರುತ್ತೆ. ಹಾಗಾಗಿ ಕಾನೂನು ಭಂಗ ಚಳವಳಿ ಅಂದರೆ ಅನ್ಯಾಯಕ್ಕೆ ಅವಕಾಶ ಮಾಡಿಕೊಡುವಂತಹ, ದಬ್ಬಾಳಿಕೆಗೆ ಅವಕಾಶ ಮಾಡಿಕೊಡುವಂಥ ಕಾನೂನುಗಳನ್ನು ನಾವು ಉಲ್ಲಂಘಿಸೋದು ಅಥವಾ ಅವುಗಳಿಗೆ ಅಗೌರವವನ್ನು ತೋರಿಸುವಂತಹ ಒಂದು ಪ್ರಜ್ಞಾಪೂರ್ವಕ ವಿರೋಧಿ ಮನೋಭಾವಕ್ಕೆ ನಾವು ಕಾನೂನು ಭಂಗ ಚಳವಳಿ ಅಂತ ಹೇಳ್ಬೋದಾಗಿದೆ. ಸ್ಪೆಷಲಿ ಕಾನೂನು ಭಂಗ ಚಳವಳಿಯನ್ನು ನಾವು 2 ಭಾಗಗಳಾಗಿ ಡಿವೈಡ್ ಮಾಡಿ ಅಧ್ಯಯನ ಮಾಡೋದ್ರಿಂದ ನಾವು ಅದರ ಬಗ್ಗೆ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಪಡ್ಕೊಳ್ಬೋದು. ಸ್ಪೆಷಲಿ ನಾವಿಲ್ಲಿ ಕರ್ನಾಟಕಕ್ಕೆ ಹೆಚ್ಚು ಫೋಕಸ್ ಮಾಡ್ತಾ ಇರೋದರಿಂದ ನಾನು 2 ಭಾಗಗಳಾಗಿ ಕಾನೂನು ಭಂಗ ಚಳವಳಿಯನ್ನು ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ರಾಷ್ಟ್ರ ಮಟ್ಟದಲ್ಲಿ ಕಾನೂನು ಭಂಗ ಚಳವಳಿ ಯಾವ ರೀತಿ ನಡೀತಾ ಅನ್ನೋದ್ರ ಬಗ್ಗೆ ಬ್ರೀಫಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಾದ ನಂತರ ಸ್ಪೆಷಲಿ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚು ಫೋಕಸ್ ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಭಂಗ ಚಳವಳಿ ಯಾವ ರೀತಿ ನಡೆಯುತ್ತೆ, ಆ ಕಾಲಘಟ್ಟದ ಅಥವಾ ಆ ಚಳವಳಿಯ ಸಂದರ್ಭದ ಪ್ರಮುಖ ವಿದ್ಯಮಾನಗಳು, ಪ್ರಮುಖ ನಾಯಕರು ಮತ್ತು ಆ ಚಳವಳಿಯನ್ನು ಹತ್ತಿಕ್ಕಲು ಬ್ರಿಟಿಷ್ ಸರ್ಕಾರ ತೆಗೆದುಕೊಂಡಿರುವಂಥ ಕ್ರಮಗಳ ಬಗ್ಗೆ ಕೂಡ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಹಾಗಾದರೆ ಬನ್ನಿ, ಮೊದಲನೇದಾಗಿ ರಾಷ್ಟ್ರ ಮಟ್ಟದಲ್ಲಿ ಈ ಚಳವಳಿ ಯಾವ ರೀತಿ ನಡೀತು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ರಾಷ್ಟ್ರ ಮಟ್ಟದಲ್ಲಿ ಬಂದಾಗ ಕಾನೂನು ಭಂಗ ಚಳವಳಿಯಲ್ಲಿ ಉಪ್ಪಿನ ಸತ್ಯಾಗ್ರಹ ಅತ್ಯಂತ ಪ್ರಮುಖವಾದ ಸತ್ಯಾಗ್ರಹ ಅಂತ ಪರಿಗಣಿಸಲಾಗುತ್ತೆ. ಹಾಗಾಗಿ ಉಪ್ಪಿನ ಸತ್ಯಾಗ್ರಹಕ್ಕೆ ರಿಲೇಟೆಡ್ ಆಗಿ ನಾವಿಲ್ಲಿ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಉಪ್ಪಿನ ಸತ್ಯಾಗ್ರಹಕ್ಕೆ ರಿಲೇಟೆಡ್ ಆಗಿ ಸಾಕಷ್ಟು ಬಾರಿ ಎಕ್ಸಾಮಲ್ ಕ್ವಶನ್ಸ್ ಕೂಡ ಬರ್ತಾ ಹೋಗ್ತವೆ. ಸ್ಪೆಷಲಿ ಉಪ್ಪಿನ ಸತ್ಯಾಗ್ರಹಕ್ಕೆ ರಿಲೇಟೆಡ್ ಆಗಿ ನಿಮ್ಗೆ ಏನೆಲ್ಲ ಗೊತ್ತಿರಬೇಕು ಅನ್ನೋದು ಫಸ್ಟ್ ಕ್ಲಾರಿಟಿ ಇರಬೇಕು. ಫಸ್ಟ್ ಆಫ್ ಆಲ್ ಉಪ್ಪಿನ ಸತ್ಯಾಗ್ರಹವನ್ನೇ ಏಕೆ ಕಾನೂನು ಭಂಗ ಚಳವಳಿಯ ಭಾಗವಾಗಿ ಆಯ್ಕೆ ಮಾಡಿಕೊಂಡ್ರು ಮಹಾತ್ಮ ಗಾಂಧೀಜಿಯವರು ಅನ್ನೋದು ಫಸ್ಟ್ ಕ್ಲಿಯರ್ ಆಗಬೇಕು. ಅಂದರೆ ಉಪ್ಪಿನ ಸತ್ಯಾಗ್ರಹ ಅನ್ನೋದು ಕಾನೂನು ಭಂಗ ಚಳವಳಿಯ ಒಂದು ಪಾರ್ಟ್ ಅಂತ ಗುರುತಿಸೋದು. ಯಾಕೆ ಉಪ್ಪಿನ ಸತ್ಯಾಗ್ರಹವನ್ನೇ ಆಯ್ಕೆ ಮಾಡಿಕೊಂಡ್ರು ಕಾನೂನು ಭಂಗ ಚಳವಳಿಯ ಭಾಗವಾಗಿ ಅನ್ನೋದು ಫಸ್ಟ್ ಕ್ಲಾರಿಟಿ ಸಿಗಬೇಕು. ಉಪ್ಪಿನ ಸತ್ಯಾಗ್ರಹಕ್ಕೆ ಶಕ್ತಿ ಯಾರಾಗಿದ್ರು ಅನ್ನೋದು ಗೊತ್ತಿರಬೇಕು. ದಂಡಿ ಯಾತ್ರೆ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗಬೇಕು. ಮತ್ತು ಅದರ
ಜೊತೆಗೆ ದರಿಯಾನ್ ಉಪ್ಪಿನ ಕೋಟೆ ಮೇಲೆ ಆಗಿರುವಂಥ ಅಥವಾ ಮಾಡಿರುವಂತಹ ಆಕ್ರಮಣ ಏನಾಗುತ್ತಲ್ವ ಅದ್ರ ಬಗ್ಗೆ ನಮಗೊಂದು ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಾಗಬೇಕು. ಓಕೆ, ಇದಿಷ್ಟು ಕ್ಲಾರಿಟಿ ಸಿಕ್ಕರೆ ನಿಮಗೆ ರಾಷ್ಟ್ರ ಮಟ್ಟದಲ್ಲಿ ಉಪ್ಪಿನ ಸತ್ಯಾಗ್ರಹ ಯಾವ ರೀತಿ ನಡೀತು ಅನ್ನೋದ್ರ ಬಗ್ಗೆ ಕ್ಲಿಯರ್ ಸಿಗುತ್ತೆ. ಹಾಗಾದರೆ ಬನ್ನಿ, ಮೊದಲನೇದಾಗಿ ಉಪ್ಪಿನ ಸತ್ಯಾಗ್ರಹವನ್ನೇ ಏಕೆ ಕಾನೂನುಭಂಗ ಚಳವಳಿಯ ಭಾಗವಾಗಿ ಆಯ್ಕೆ ಮಾಡಿಕೊಂಡ್ರು ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಉಪ್ಪು ಪ್ರತಿಯೊಬ್ಬರು ಬಳಸುವಂಥ ಒಂದು ಸಾಮಾನ್ಯ ವಸ್ತು, ಅಂದರೆ ಪ್ರತಿದಿನ ಪ್ರತಿಯೊಬ್ಬರು ಬಳಸುವಂಥ ಒಂದು ಸಾಮಾನ್ಯ ವಸ್ತುವಾಗಿದೆ. ಆದರೆ ಆ ಸಂದರ್ಭದಲ್ಲಿ ಉಪ್ಪಿಗೆ ಸಂಬಂಧಿಸಿದಂಥ ಕಾಯ್ದೆಗಳನ್ನು ನಾವು ನೋಡಿದಾಗ ಭಾರತೀಯರು ಉಪ್ಪನ್ನು ತಯಾರಿಸುವ ಹಾಗಿರಲಿಲ್ಲ, ಮತ್ತು ಬ್ರಿಟಿಷರು ಉಪ್ಪಿನ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸ್ತಾ ಇದ್ದರು. ಹಾಗಾಗಿ ಉಪ್ಪಿಗೆ ಸಂಬಂಧಪಟ್ಟಂಥ ಕಾಯ್ದೆಗಳು ಮತ್ತು ಜನಸಾಮಾನ್ಯರು ಪ್ರತಿನಿತ್ಯ ಬಳಸುವಂತಹ ವಸ್ತು ಉಪ್ಪಾಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಕಾಯ್ದೆಗಳು, ನೀತಿ ನಿಯಮಗಳು ಅನ್ಯಾಯಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದು ಶೋಷಣೆಯ ಪ್ರತೀಕವಾಗಿರೋದು ಕಂಡುಬರುತ್ತೆ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರು ಉಪ್ಪಿಗೆ ಸಂಬಂಧಪಟ್ಟಂಥ ಕಾನೂನನ್ನು ಉಲ್ಲಂಘಿಸುವಂಥ ಒಂದು ಆಲೋಚನೆ ಮಾಡಿ ಕಾನೂನುಭಂಗ ಚಳವಳಿಯ ಪಾರ್ಟ್ ಆಗಿ ಉಪ್ಪಿನ ಸತ್ಯಾಗ್ರಹವನ್ನು ಆಯ್ಕೆ ಮಾಡಿಕೊಂಡಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಉಪ್ಪಿನ ಸತ್ಯಾಗ್ರಹವನ್ನು ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಕಲ್ಪಿಸ್ಕೊಡುತ್ತೆ ಅನ್ನುವಂಥ ಆಲೋಚನೆ ಕೂಡ ಇತ್ತು. ಅಂದರೆ ಉಪ್ಪನ್ನು ಪ್ರತಿಯೊಬ್ಬರು ಬಳಸೋದ್ರಿಂದ ಪ್ರತಿಯೊಬ್ಬರು ಇದಕ್ಕೆ ಸಂಬಂಧಪಟ್ಟಂಥ ಸತ್ಯಾಗ್ರಹದಲ್ಲಿ ಭಾಗವಹಿಸುವ ರೀತಿಯಲ್ಲಿ ನಾವು ಸನ್ನಿವೇಶ ಕಲ್ಪಿಸ್ಕೊಡ್ಬೋದು, ಬ್ರಿಟಿಷರ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಬಹುದು ಅನ್ನುವಂಥ ಆಲೋಚನೆ ಕೂಡ ಮಹಾತ್ಮ ಗಾಂಧೀಜಿಯವರು ಈ ಕಾಲದಲ್ಲಿ ಮಾಡಿರೋದು ಕಂಡುಬರುತ್ತೆ. ಸ್ಪೆಷಲಿ ಹಾಗಾಗಿ ಪರವಾನಗಿ ಇಲ್ಲದೆ ಉಪ್ಪನ್ನು ನೇರವಾಗಿ ಕಲೆ ಹಾಕಿ ಮಾರಾಟ ಮಾಡೋದ್ರ ಮೂಲಕ ಉಪ್ಪಿಗೆ ಸಂಬಂಧಪಟ್ಟಂಥ ಕಾನೂನನ್ನು ಏನು ಮಾಡ್ಬೋದು, ನಾವು ಭಂಗ ಮಾಡಬಹುದು ಅನ್ನುವಂತಹ ಆಶಯವನ್ನು ಅಥವಾ ಒಂದು ಉದ್ದೇಶವನ್ನು ಇಟ್ಕೊಂಡು ಉಪ್ಪಿನ ಸತ್ಯಾಗ್ರಹವನ್ನು ಆಯ್ಕೆ ಮಾಡ್ಕೊಂಡಿರೋದು ಕಂಡುಬರುತ್ತೆ. ಸ್ಪೆಷಲಿ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ನಮ್ಗೆ ಕ್ಲಾರಿಟಿ ಸಿಗಬೇಕಾದ್ರೆ ಸ್ಪೆಷಲಿ ಮಹಾತ್ಮ ಗಾಂಧೀಜಿಯವರು ತಮ್ಮ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸಿರೋದು ಕಂಡುಬರುತ್ತೆ. ಆ ವಿಚಾರಗಳನ್ನ ನಾವು ಅಧ್ಯಯನ ಮಾಡಿದಾಗ ಯಾಕೆ ಉಪ್ಪಿನ ಸತ್ಯಾಗ್ರಹವನ್ನು ಆಯ್ಕೆ ಮಾಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಇನ್ನೂ ಸ್ವಲ್ಪ ನಮಗೆ ಕ್ಲಾರಿಟಿ ಸಿಗುತ್ತೆ ಅಥವಾ ಸ್ಪಷ್ಟೀಕರಣವಾಗಿ ನಾವು ವಿಚಾರವನ್ನು ಅರ್ಥ ಮಾಡ್ಕೋಬೋದು. ಸ್ಪೆಷಲಿ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹಕ್ಕೆ ರಿಲೇಟೆಡ್ ಎಲ್ಲ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂತ ನೋಡ್ತಾ ಹೋದರೆ, ಮಾನವನಿಗೆ ನೀರನ್ನು ಹೊರತುಪಡಿಸಿದ್ರೆ ಅಷ್ಟೇ ಪ್ರಮುಖವಾದಂಥ ಮತ್ತೊಂದು ವಸ್ತು ಏನಾದರೂ ಇದ್ದರೆ ಅದು ಉಪ್ಪು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಹಾಗಾಗಿ ಈ ಉಪ್ಪನ್ನು ಯಾರು ಬಳಸ್ತಾರೆ ಅಂತ ನೋಡ್ತಿದ್ರೆ ಎಲ್ಲರೂ ಸಾಮಾನ್ಯವಾಗಿ ಉಪ್ಪನ್ನು ಬಳಸ್ತಾರೆ. ಆದರೆ ರೈತರು ಅಥವಾ ದೈಹಿಕವಾಗಿ ಹೆಚ್ಚು ಶ್ರಮ ಪಡುವಂತಹ ವ್ಯಕ್ತಿಗಳೇನು ಬಿಸಿಲಿನಲ್ಲಿ ಕೆಲಸ ಮಾಡ್ತಾರಲ್ವ, ಅವರು ಹೆಚ್ಚು ಬೆವರನ್ನು ಸುರಿಸೋದ್ರಿಂದ ಅವರಿಗೆ ಉಪ್ಪಿನ ಅವಶ್ಯಕತೆ ಶ್ರೀಮಂತ ವ್ಯಕ್ತಿಗಳಿಗಿಂತ ಹೆಚ್ಚಾಗಿರುತ್ತೆ. ಹಾಗಾಗಿ ಉಪ್ಪನ್ನು ಖರೀದಿ ಮಾಡುವಂಥ ವ್ಯಕ್ತಿಗಳ ಸಂಖ್ಯೆ ತೆಗೆದುಕೊಂಡಾಗ ಬಡವರು ಅಥವಾ ದೈಹಿಕವಾಗಿ ಶ್ರಮ ಪಡುವಂಥ ವ್ಯಕ್ತಿಗಳು ಉಪ್ಪನ್ನು ಜಾಸ್ತಿ ಖರೀದಿ ಮಾಡ್ತಾರವಾ ಅಥವಾ ಶ್ರೀಮಂತರು ಖರೀದಿ ಮಾಡ್ತಾರ ಅಂತ ನೋಡಿದಾಗ ಶ್ರೀಮಂತರಿಗಿಂತ ಬಡವರು ಅಥವಾ ದೈಹಿಕವಾಗಿ ಯಾರು ಹೆಚ್ಚು ಶ್ರಮದ ಕೆಲಸ ಮಾಡ್ತಾರಲ್ವ ಅವರು ಹೆಚ್ಚು ಉಪ್ಪನ್ನು ಖರೀದಿ ಮಾಡ್ತಾರೆ. ಯಾರು ಹೆಚ್ಚು ಉಪ್ಪನ್ನು ಖರೀದಿ ಮಾಡ್ತಾರೋ ಅವರು ಉಪ್ಪಿಗೆ ಹೆಚ್ಚು ತೆರಿಗೆಯನ್ನು ಪೇ ಮಾಡ್ತಾರೆ, ಹೆಚ್ಚು ಟ್ಯಾಕ್ಸನ್ನು ಪೇ ಮಾಡ್ತಾರೆ. ಹಾಗಾಗಿ ಶ್ರೀಮಂತರು ಉಪ್ಪಿನ ಮೇಲೆ ಹೆಚ್ಚು ಟ್ಯಾಕ್ಸ್ ಪೇ ಮಾಡ್ತಾರಾ ಅಥವಾ ದೈಹಿಕವಾಗಿ ಶ್ರಮವನ್ನು ಕಷ್ಟಪಡುವಂತಹ ಶ್ರಮಿಕ ವರ್ಗದವರು ರೈತರಿಗೆ ಹೆಚ್ಚು ಟ್ಯಾಕ್ಸ್ ಪೇ ಮಾಡ್ತಾರೆ ಉಪ್ಪಿನ ಮೇಲೆ ಅಂತ ನೋಡಿದಾಗ ಉಪ್ಪನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವರು ಅಥವಾ ಉಪ್ಪು ಹೆಚ್ಚು ಅಗತ್ಯವಾಗಿರೋದು ದೈಹಿಕವಾಗಿ ಶ್ರಮ ಹಾಕುವಂಥ ಕೆಲಸ ಮಾಡುವಂಥ ರೈತಾಪಿ ವರ್ಗದವರು. ಹಾಗಾಗಿ ಶ್ರೀಮಂತರಿಗಿಂತ ರೈತರೇ ಉಪ್ಪಿನ ಮೇಲೆ ಹೆಚ್ಚು ತೆರಿಗೆಯನ್ನು ಪಾವತಿ ಮಾಡ್ತಾರೆ, ಅವರೇ ಹೆಚ್ಚು ತಮ್ಮ ಸಂಪಾದನೆ ಹಣವನ್ನು ಅದಕ್ಕೆ ಪಾವತಿ ಮಾಡ್ತಾರೆ. ಹಾಗಾಗಿ ಇದು ಅಮಾನುಷವಾದಂಥ ಒಂದು ತೆರಿಗೆ ಆಗಿದೆ. ಹಾಗಾಗಿ ಇದನ್ನು ಉಲ್ಲಂಘಿಸಬೇಕು, ಇದನ್ನು ವಿರೋಧಿಸಬೇಕು ಅನ್ನುವಂಥ ವಿಚಾರವನ್ನು ಮಹಾತ್ಮ ಗಾಂಧೀಜಿಯವರು ತಮ್ಮ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಹೇಳಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಉಪ್ಪಿನ ಮೇಲೆ ವಿಧಿಸುವ ತೆರಿಗೆ ಮನುಷ್ಯನು ತಾನು ಬುದ್ಧಿವಂತಿಕೆಯಿಂದ ಕಂಡುಕೊಂಡಂತಹ ಅತ್ಯಂತ ಹೀನಾಯವಾದಂಥ ಒಂದು ತೆರಿಗೆ ಅನ್ನುವಂಥ ವಿಚಾರ ಕೂಡ ವ್ಯಕ್ತಪಡಿಸ್ತಾರೆ. ಅಂದರೆ ಮನುಷ್ಯ ತನ್ನ ಬುದ್ಧಿವಂತಿಕೆಯಿಂದ ಏನೆಲ್ಲ ಟ್ಯಾಕ್ಸ್ ವಿಧಿಸ್ತಾ ಇದ್ದಾನಲ್ವ ಅವೆಲ್ಲವೂ ಒಪ್ಕೋಬೋದು. ಆದರೆ ಉಪ್ಪು ದಿನನಿತ್ಯ ಬಳಸುವಂಥ ವಸ್ತು ಆಗಿದೆ. ಅದು ಸ್ಪೆಷಲಿ ರೈತಾಪಿ ವರ್ಗದ ಜನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪನ್ನು ಬಳಸೋದ್ರಿಂದ ಅವ್ರಿಗೆ ಉಪ್ಪಿನ ಅವಶ್ಯಕತೆ ಇರುವುದರಿಂದ ಅವರಿಗೆ ಬರುವಂತಹ ಅಲ್ಪ ಸ್ವಲ್ಪ ಹಣದಲ್ಲಿ ಹೆಚ್ಚಿನ ಪಾಲನ್ನು ಅವರೇ ಮತ್ತೆ ರಿಟರ್ನ್ ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರ ಕೊಡಬೇಕಾಗುತ್ತಲ್ವ. ಇದು ಬುದ್ಧಿವಂತಿಕೆಯಿಂದ ಮಾನವನು ಕಂಡುಕೊಂಡಂಥ ಅತ್ಯಂತ ಹೀನಾಯವಾದಂಥ ಒಂದು ಟ್ಯಾಕ್ಸ್ ಅನ್ನುವಂಥ ವಿಚಾರ ಕೂಡ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ವ್ಯಕ್ತಪಡಿಸಿರೋದು ಕಂಡುಬರುತ್ತೆ. ನಿಮಗೆ ಎಕ್ಸಾಮಲ್ಲಿ ಇಂಥ ಸ್ಟೇಟ್ಮೆಂಟ್ ಕೊಡ್ಬೋದು, ಇದು ಯಾರು ಹೇಳಿದ್ದಾರೆ, ಯಾವ ಪತ್ರಿಕೆಯಲ್ಲಿ ಹೇಳಿದ್ದಾರೆ ಅಂತ ಕೇಳ್ಬೋದು. ನೇರವಾಗಿ ಇದೇ ರೀತಿ ಕೊಡದೇ ಇದ್ರೂ ಕೂಡ ಇದೇ ಸಾರಾಂಶ ಇರುವಂಥ ವ್ಯಾಖ್ಯಾನವನ್ನು ನಿಮಗೆ ಕ್ವಶನ್ ರೂಪದಲ್ಲಿ ಅಥವಾ ಸ್ಟೇಟ್ಮೆಂಟ್ ರೂಪದಲ್ಲಿ ಎಕ್ಸಾಮಲ್ಲಿ ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಾನೂನು ಭಂಗ ಚಳವಳಿಯಲ್ಲಿ ಬಂದಾಗ ಉಪ್ಪಿನ ಸತ್ಯಾಗ್ರಹವನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅನ್ನುವಂಥ ವಿಚಾರ ನಿಮಗೆ ಗೊತ್ತಿರಬೇಕು. ಇನ್ನು ಈ ಸತ್ಯಾಗ್ರಹಕ್ಕೆ ಯಾರು ಶಕ್ತಿ ಆಗಿದ್ರು ಅಂತ ನೋಡ್ತಾ ಹೋದರೆ ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಭಾರತ ಹಳ್ಳಿಗಳ ದೇಶವಾಗಿದೆ. ಪ್ರತಿ ಹಳ್ಳಿಯಿಂದ 10 ಜನ ಅಂತ ಏನಾದರೂ ಈ ಸತ್ಯಾಗ್ರಹಕ್ಕೆ ಸಪೋರ್ಟ್ ಆಗಿ ನಿಂತರೆ ಅಥವಾ ಈ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರೆ ಸುಮಾರು 7 ಲಕ್ಷ ಹಳ್ಳಿಗಳ ಜನ ಮುಂದೆ ಬಂದು ಈ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾರೆ.
ಅವರು ಉಪ್ಪನ್ನು ತಯಾರಿಸ್ತಾರೆ, ಈ ಕಾಯ್ದೆಯನ್ನು ಏನು ಮಾಡ್ತಾರೆ ಉಲ್ಲಂಘಿಸ್ತಾರೆ. ಈ ರೀತಿ ಉಲ್ಲಂಘಿಸಿದರೆ ಸರ್ಕಾರ ಏನು ಮಾಡಲಿಕ್ಕೆ ಸಾಧ್ಯ, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಉಪ್ಪಿಗೆ ಸಂಬಂಧಪಟ್ಟಂಥ ಕಾಯ್ದೆಯನ್ನು ಏನು ಮಾಡಬೇಕು ಉಲ್ಲಂಘಿಸಬೇಕನ್ನುವಂಥ ವಿಚಾರವನ್ನು ಅವ್ರು ಮಾಡ್ತಾರೆ. ಹಾಗಾಗಿ ಗ್ರಾಮೀಣ ಭಾಗದ ಜನರು ಅಥವಾ ಸಾಮಾನ್ಯ ವ್ಯಕ್ತಿಗಳು, ಎಲ್ಲ ಸಾಮಾನ್ಯ ವ್ಯಕ್ತಿಗಳು ಈ ಸತ್ಯಾಗ್ರಹಕ್ಕೆ ಶಕ್ತಿಯಾಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ಗಾಂಧೀಜಿಯವರು ವ್ಯಕ್ತಪಡಿಸೋದು ಕಂಡುಬರುತ್ತೆ. ಮತ್ತು ಅತ್ಯಂತ ನೀಚ ನಿರಂಕುಶಾಧಿಕಾರಿಯು ಕೂಡ ಶಾಂತಿಯುತ ಸತ್ಯಾಗ್ರಹಿಗಳನ್ನು ತುಪಾಕಿಗಳ ಬಾಯಿಗೆ ಒಡ್ಡಲಾರ ಅನ್ನುವಂಥ ವಿಚಾರ ಕೂಡ ವ್ಯಕ್ತಪಡಿಸ್ತಾರೆ. ಅಂದರೆ ಹೆಚ್ಚು ಸಂಖ್ಯೆಯಲ್ಲಿ ಈ ಸತ್ಯಾಗ್ರಹದಲ್ಲಿ ಜನ ಭಾಗವಹಿಸ್ತಾರೆ. ಶಾಂತ ರೀತಿಯಿಂದ ನಾವು ಕಾನೂನು ಭಂಗ ಮಾಡಬೇಕಾಗಿದೆ, ಸವಿನಯ ಕಾನೂನು ಭಂಗ ಅಂತ ಹೇಳೋದು. ಹಾಗಾಗಿ ನಮ್ಮನ್ನು ಯಾರೂ ಕೂಡ ಶಿಕ್ಷೆಗೆ ಗುರಿಪಡಿಸಲಿಕ್ಕೆ ಅಂದರೆ ತುಪಾಕಿಗಳ ಬಾಯಿಗೆ ಒಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರ ಕೂಡ ಗಾಂಧೀಜಿಯವರು ಹೇಳ್ತಾರೆ. ಒಟ್ಟಾರೆ ಸಾರಾಂಶ ನೋಡ್ತಾ ಹೋದರೆ ಸಾಮಾನ್ಯ ವ್ಯಕ್ತಿಗಳು ಈ ಸತ್ಯಾಗ್ರಹಕ್ಕೆ ಅತ್ಯಂತ ಶಕ್ತಿಯುತವಾದಂಥ ವ್ಯಕ್ತಿಗಳಂತ ಗಾಂಧೀಜಿಯವರು ಪರಿಗಣಿಸೋದು ಕಂಡುಬರುತ್ತೆ. ಸ್ಪೆಷಲಿ ನೆಕ್ಸ್ಟ್ ಒನ್ ಬಂದಾಗ ಉಪ್ಪಿನ ಸತ್ಯಾಗ್ರಹದಲ್ಲಿ ಬಂದಾಗ ಯಾಕೆ ಉಪ್ಪಿನ ಸತ್ಯಾಗ್ರಹ ಆಯ್ಕೆ ಮಾಡಿಕೊಂಡ್ರು, ಈ ಸತ್ಯಾಗ್ರಹಕ್ಕೆ ಯಾರು ಶಕ್ತಿಯಾಗಿದ್ರು ಅಂತ ಗೊತ್ತಾಯಿತು. ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ದಂಡಿ ಪಾದಯಾತ್ರೆ ನಮಗೆ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಆಗುತ್ತೆ. ಉಪ್ಪಿನ ಸತ್ಯಾಗ್ರಹದಲ್ಲಿ ದಂಡಿ ಯಾತ್ರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಘಟ್ಟ ಅಂತ ಪರಿಗಣಿಸಲಾಗುತ್ತೆ. ಸ್ಪೆಷಲಿ ದಂಡಿ ಪಾದಯಾತ್ರೆ 1930 ಮಾರ್ಚ್ 12 ಬೆಳಗ್ಗೆ 6:30 ಮಹಾತ್ಮ ಗಾಂಧೀಜಿಯವರು ತಮ್ಮ ಸಬರಮತಿ ಆಶ್ರಮದಿಂದ ಆರಂಭಿಸ್ತಾರೆ. ಸಬರಮತಿಯಿಂದ ದಂಡಿಗೆ ಹೋಗುವಂಥ ಒಂದು ಪಾದಯಾತ್ರೆ ಅಥವಾ ಕಾಲ್ನಡಿಗೆಯ ಮೂಲಕ ಸಬರಮತಿ ಆಶ್ರಮದಿಂದ ದಂಡಿಗೆ ಹೋಗುವಂಥ ಒಂದು ಪಾದಯಾತ್ರೆ ಇದಾಗಿದೆ. ತಮ್ಮ ಆಶ್ರಮದ 78 ಅನುಯಾಯಿಗಳೊಂದಿಗೆ ಮಹಾತ್ಮ ಗಾಂಧೀಜಿಯವರು ಈ ಪಾದಯಾತ್ರೆಯನ್ನು ಆರಂಭಿಸ್ತಾರೆ. ಓಕೆ, 78 ಜನ ಅನುಯಾಯಿಗಳೊಂದಿಗೆ ಪಾದಯಾತ್ರೆ ಆರಂಭ ಆಗುತ್ತೆ. ಅದರಲ್ಲಿ ಗಾಂಧೀಜಿಯವರು ಕೂಡ ಇದ್ದರು. ಅವ್ರ ಜೊತೆ ಇನ್ನೂ ಸಾಕಷ್ಟು ಅವರ ಆಶ್ರಮದ ಅನುಯಾಯಿಗಳು, ಅಂದರೆ ಗಾಂಧೀಜಿಯವರ ನೇತೃತ್ವದಲ್ಲಿ ಆರಂಭಗೊಂಡಂಥ ಒಂದು ಪಾದಯಾತ್ರೆ ಇದಾಗಿದೆ. ಅಂದರೆ ಗಾಂಧೀಜಿಯವರ ನೇತೃತ್ವದಲ್ಲಿ ಸಬರಮತಿ ಆಶ್ರಮದಿಂದ ತಮ್ಮ ಆಶ್ರಮದ 78 ಜನ ಅನುಯಾಯಿಗಳೊಂದಿಗೆ ಆರಂಭಗೊಂಡಂಥ ಒಂದು ಪಾದಯಾತ್ರೆಗೆ ದಂಡಿ ಪಾದಯಾತ್ರೆ. ಎಲ್ಲಿಂದ ಆರಂಭ ಆಯ್ತು ಅಂತ ಕೇಳ್ಬೋದು ನಿಮಗೆ. ಸಬರಮತಿ ಆಶ್ರಮದಿಂದ ಆರಂಭ ಆಗುತ್ತೆ. ಸಬರಮತಿಯಿಂದ ದಂಡಿಗೆ ಹೋಗ್ತಾರೆ. ದಂಡಿ ಕೋಸ್ಟಲ್ ಏರಿಯಾದಲ್ಲಿರುವಂಥ ಒಂದು ಪ್ಲೇಸ್, ಅದು ಗುಜರಾತ್ ಸ್ಟೇಟಲ್ಲಿ, ಪ್ರೆಸೆಂಟ್ ಗುಜರಾತ್ ಸ್ಟೇಟಲ್ಲಿರುವಂಥ ಪ್ಲೇಸ್ ಆಗಿದೆ. 240 ಮೈಲಿ ದೂರದಲ್ಲಿತ್ತು. ಅಂದರೆ ಸಬರಮತಿ ಆಶ್ರಮದಿಂದ ದಂಡಿ ಏನು ಪ್ಲೇಸ್ ಇತ್ತಲ್ವ, 240 ಮೈಲಿ ದೂರದಲ್ಲಿರುವಂಥ ಒಂದು ಪ್ಲೇಸ್ ಆಗಿತ್ತು ಅನ್ನೋದು ನಿಮಗೆ ಗೊತ್ತಿರಬೇಕು. ಪ್ರತಿಯೊಂದು ಪಾಯಿಂಟ್ ಮೇಲೂ ಕೂಡ ಎಕ್ಸಾಮಲ್ಲಿ ಕ್ವಶನ್ಸ್ ಬಂದಿದ್ದಾವೆ, ಬರ್ತಾನು ಇರ್ತಾವಂತ ಹೇಳ್ಬೋದು. ಓಕೆ, ಈ ಮ್ಯಾಪಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಗುಜರಾತ್ನ ಮ್ಯಾಪ್ ನಿಮಗೆ ಕಾಣಿಸ್ತಾ ಇದೆ, ಗುಜರಾತ್ ಸ್ಟೇಟ್ನ ಮ್ಯಾಪು. ಅಲ್ಲಿ ಗ್ರೀನ್ ಕಲರ್ ಲೈನ್ ಏನು ಕಾಣಿಸ್ತಾ ಇದೆ ಅಲ್ವಾ, ಇದು ದಂಡಿ ಮಾರ್ಚ್ ಅಥವಾ ದಂಡಿ ಪಾದಯಾತ್ರೆಯ ಅವರ ಮ್ಯಾಪ್ ಆಗಿದೆ. ಅದು ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ನೀವು ಅಬ್ಸರ್ವ್ ಮಾಡ್ಬೋದು, ಸಬರಮತಿ ಆಶ್ರಮ ಕಾಣಿಸ್ತಾ ಇದೆ. ಯಾವ ಪ್ಲೇಸ್ ಮೂಲಕ ಸಾಗಿದ್ರು ಅನ್ನೋದು ಕೂಡ ನೀವು ಅಬ್ಸರ್ವ್ ಮಾಡ್ಬೋದಾಗಿದೆ. ಕೊನೆಗೆ ದಂಡಿಗೆ ಎಂಡಿಂಗ್ ಪಾಯಿಂಟ್ ಇರೋದು ಕಂಡುಬರುತ್ತೆ. ಅಥವಾ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ರೆಡ್ ಸರ್ಕಲ್ ಏರಿಯಾದಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಪಾಯಿಂಟ್ ಎರಡನ್ನೂ ಕೂಡ ಹೈಲೈಟ್ ಮಾಡಲಾಗಿದೆ. ಟೋಟಲ್ ಸಬರಮತಿಯಿಂದ ದಂಡಿಗೆ ನಡೆದಂತಹ ಪಾದಯಾತ್ರೆ ಆಗಿದೆ. ಎಲ್ಲಿಂದ ಪಾದಯಾತ್ರೆ ಆರಂಭ ಆಯ್ತು ಅಂತ ಕೇಳ್ಬೋದು, ಯಾವ ಆಶ್ರಮದಿಂದ ಆರಂಭ ಆಯ್ತು ಅಂತ ಕೇಳ್ಬೋದು, ಎಷ್ಟು ಜನ ತಮ್ಮ ಆಶ್ರಮದ ಅನುಯಾಯಿಗಳೊಂದಿಗೆ ಆರಂಭ ಆಯ್ತು ಅಂತ ಕೇಳ್ಬೋದು. ಈ ರೀತಿ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. 1930 ಮಾರ್ಚ್ 12ನೇ ತಾರೀಕು ಆರಂಭ ಆಗಿತ್ತು ದಂಡಿ ಪಾದಯಾತ್ರೆ. ಸಬರಮತಿ ಆಶ್ರಮದಿಂದ ಆರಂಭ ಆಗಿತ್ತು. ಫೈನಲ್ ಆಗಿ ದಂಡಿಗೆ ತಲುಪಿದ್ದು ಯಾವಾಗ ಅಂತ ಕೇಳಿದ್ರೆ 1930 ಏಪ್ರಿಲ್ 5ನೇ ತಾರೀಕು ದಂಡಿಗೆ ತಲುಪಲಾಗುತ್ತೆ. ಮಾರನೇ ದಿನ ಅಂದರೆ 1930 ಏಪ್ರಿಲ್ 6ರಂದು ಮಹಾತ್ಮ ಗಾಂಧೀಜಿಯವರು ದಂಡಿಯಲ್ಲಿ ಒಂದು ಹಿಡಿ ಉಪ್ಪನ್ನು ಎತ್ತಿಕೊಳ್ಳುವುದರ ಮೂಲಕ ಮಹಾತ್ಮ ಗಾಂಧೀಜಿಯವರು ಉಪ್ಪಿಗೆ ಸಂಬಂಧಪಟ್ಟಂಥ ಕಾಯ್ದೆ ಏನಿತ್ತಲ್ವ ಆ ಸಮಯದಲ್ಲಿ ಆ ಕಾಯ್ದೆಯನ್ನು ಮುರಿಯುತ್ತಾರೆ. ಆ ಕಾಯ್ದೆಯನ್ನು ಉಲ್ಲಂಘಿಸುವ ಮೂಲಕ ಕಾನೂನು ಭಂಗ ಚಳುವಳಿಗೆ ಚಾಲನೆ ನೀಡ್ತಾರಂತ ಹೇಳ್ಬೋದು. ಹಾಗಾಗಿ ನಿಮ್ಮ ಎಕ್ಸಾಮಲ್ಲಿ ದಂಡಿ ಪಾದಯಾತ್ರೆ ಎಲ್ಲಿಂದ ಆರಂಭ ಆಯಿತು, ಎಷ್ಟು ಜನ ಅನುಯಾಯಿಗಳೊಂದಿಗೆ ಆರಂಭ ಆಯಿತು ಅಂತ ಕೇಳ್ಬೋದು. ಅದರ ಜೊತೆಗೆ ಯಾವ ಆಶ್ರಮದಿಂದ ಆರಂಭ ಆಯಿತು, ಯಾವ ಡೇಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ದಂಡಿಯಲ್ಲಿ ಬಂದಾಗ ದಂಡಿಗೆ ತಲುಪಿರುವಂಥ ದಿನ ಕೇಳ್ಬೋದು, ಅಥವಾ ದಂಡಿಯಲ್ಲಿ ಉಪ್ಪಿಗೆ ಸಂಬಂಧಪಟ್ಟ ಕಾನೂನನ್ನು ಉಲ್ಲಂಘನೆ ಮಾಡಿದ್ದು ಯಾವ ದಿನದಂದಂತೂ ಕೂಡ ಕೇಳ್ಬೋದು ಎಕ್ಸಾಮಲ್ಲಿ. ಕೆಲವೊಂದು ಬುಕ್ಸಲ್ಲಿ ನೇರವಾಗಿ 1930 ಏಪ್ರಿಲ್ 6ನೇ ತಾರೀಕು ಉಲ್ಲಂಘನೆ ಆಗುತ್ತೆ ಅಂತ ಕೊಟ್ಟಿದ್ರೆ ಓಕೆ, 5ನೇ ತಾರೀಕು ತಲುಪ್ತಾರೆ, 6ನೇ ತಾರೀಕು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ತಾರಂತ ಹೇಳ್ಬೋದು. ಓಕೆ, ಈ ಮೂಲಕ ಕಾನೂನು ಭಂಗ ಚಳವಳಿಗೆ ಮಹಾತ್ಮ ಗಾಂಧೀಜಿಯವರು ಚಾಲನೆ ನೀಡ್ತಾರಂತ ಹೇಳ್ಬೋದು. ಸ್ಪೆಷಲಿ 1930 ಏಪ್ರಿಲ್ 6ರಿಂದ 13ರವರೆಗೆ ಏನು ಒಂದು ವಾರದ ಕಾಲಾವಧಿ ಏನಿದೆ ಅಲ್ವಾ, ಆ ಒಂದು ವಾರದ ಕಾಲಾವಧಿಯನ್ನು ಕಾನೂನು ಭಂಗ ರಾಷ್ಟ್ರೀಯ ಸಪ್ತಾಹ ಅಂತ ಕೂಡ ಆಚರಿಸಲಾಗುತ್ತೆ. ಈ ಮಾಹಿತಿ ಕೂಡ ನಿಮಗೆ ಗೊತ್ತಿರಬೇಕು.
ಓಕೆ, ಉಪ್ಪಿನ ಸತ್ಯಾಗ್ರಹಕ್ಕೆ ರಿಲೇಟೆಡ್ ಆಗಿ ಬಂದಾಗ ಫಸ್ಟ್ ಆಫ್ ಆಲ್ ಯಾಕೆ ಈ ಸತ್ಯಾಗ್ರಹ ಆಯ್ಕೆ ಮಾಡಿಕೊಂಡ್ರು, ಈ ಸತ್ಯಾಗ್ರಹಕ್ಕೆ ಇರುವಂಥ ಶಕ್ತಿ ಯಾರು, ಮತ್ತು ದಂಡಿ ಪಾದಯಾತ್ರೆ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಕೊನೆಯದಾಗಿ ಬಂದಾಗ ದರಿಯಾನ ಉಪ್ಪಿನ ಕೋಟೆಯ ಮೇಲೆ ಆಗಿರುವಂತಹ ಆಕ್ರಮಣದ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕು. ದರಿಯಾನ ಅನ್ನೋದು ಒಂದು ಪ್ಲೇಸ್ ನೇಮ್. ಆ ಪ್ಲೇಸಲ್ಲಿ ಒಂದು ಉಪ್ಪಿನ ಉಗ್ರಾಣ ಇತ್ತಂತ ಹೇಳ್ಬೋದು. ಒಂದು ಉಗ್ರಾಣದಲ್ಲಿ ಉಪ್ಪನ್ನು ಸಂಗ್ರಹಿಸಿಡಲಾಗ್ತಾ ಇತ್ತು. ಆ ಉಗ್ರಾಣದ ಮೇಲೆ ಗಾಂಧೀಜಿಯವರ ನೇತೃತ್ವದಲ್ಲಿ ಆಕ್ರಮಿಸಿಕೊಳ್ಳುವಂಥ ಒಂದು ಐತಿಹಾಸಿಕ ಘಟನೆ ಕೂಡ ನಡೆಯೋದು ಕಂಡುಬರುತ್ತೆ. ಈ ಸಮಯದಲ್ಲಿ 1930 ಮೇ 5ನೇ ತಾರೀಕಿನಂದು ಗಾಂಧೀಜಿಯವರನ್ನು ಬಂಧಿಸಲಾಗುತ್ತೆ. ಯರವಾಡ ಜೈಲಿನಲ್ಲಿ ಅವರನ್ನು ಬಂಧಿಸಿ ಇಡಲಾಗುತ್ತೆ. ಹಾಗಾಗಿ ದರಿಯಾನ ಉಪ್ಪಿನ ಕೋಟೆಯ ಮೇಲೆ ನಡೆಯುವಂಥ ಆಕ್ರಮಣ ಏನಿದೆ ಅಲ್ವಾ, ಅದು ಕೂಡ ನಮಗೆ ಉಪ್ಪಿನ ಸತ್ಯಾಗ್ರಹದ ಒಂದು ಪಾರ್ಟ್ ಆಗಿ ನಮಗೆ ಗೊತ್ತಿರಬೇಕು. ಓಕೆ, ಇವಿಷ್ಟು ಘಟನೆಗಳೇನಿದ್ದಾವಲ್ವ, ಇವೆಲ್ಲವೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಉಪ್ಪಿನ ಸತ್ಯಾಗ್ರಹಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಬ್ರೀಫ್ ಆಗಿರುವಂಥ ಒಂದು ಡಿಸ್ಕಷನ್ ಆಗಿದೆ. ಇದನ್ನು ಬೇಸಾಗಿಟ್ಕೊಂಡು ಈ ಸಮಯದಲ್ಲಿ ಕಾನೂನು ಭಂಗ ಚಳವಳಿ ಕರ್ನಾಟಕದಲ್ಲಿ ಯಾವ ರೀತಿ ನಡೀತು ಅನ್ನೋದು ನಾವೀಗ ಡಿಸ್ಕಷನ್ ಮಾಡಬೇಕಾಗಿದೆ. ಸ್ಪೆಷಲಿ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚು ಫೋಕಸ್ ಆಗಿ ನಾವು ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ಕಾನೂನು ಭಂಗ ಚಳವಳಿಗೆ ರಿಲೇಟೆಡ್ ಆಗಿ ನಿಮ್ಗೆ ಗೊತ್ತಿರಲೇಬೇಕಾದಂಥ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ನಾನು ರೀಕಾಲ್ ಮಾಡಿಕೊಡುವಂಥ ಪ್ರಯತ್ನ ಮಾಡಿರೋದು. ಇನ್ನು ಕರ್ನಾಟಕದಲ್ಲಿ ಕಾನೂನು ಭಂಗ ಚಳವಳಿ ಯಾವ ರೀತಿ ನಡೆಯುತ್ತೆ ಅಂತ ನೋಡೋದಾದರೆ, ಸ್ಪೆಷಲಿ ಕರ್ನಾಟಕದಲ್ಲಿ ಆ ಸಮಯದಲ್ಲಿ ಬಂದಾಗ ಉಪ್ಪಿಗೆ ಸಂಬಂಧಿಸಿದ ಕಾಯ್ದೆಗಳನ್ನು ಉಲ್ಲಂಘಿಸುವಂಥ ಪ್ರಯತ್ನ ಮಾಡಲಾಗುತ್ತೆ. ಅರಣ್ಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕಾಯ್ದೆಗಳಿದ್ದು ಅವುಗಳನ್ನು ಉಲ್ಲಂಘಿಸುವಂಥ ಪ್ರಯತ್ನ ಮಾಡಲಾಗುತ್ತೆ. ತೆರಿಗೆಗೆ ಸಂಬಂಧಪಟ್ಟಂಥ ಕಾಯ್ದೆಗಳ ಅಸ್ತಿತ್ವದಲ್ಲಿದ್ದು ಅವುಗಳನ್ನು ಉಲ್ಲಂಘಿಸುವಂಥ ಪ್ರಯತ್ನ ಮಾಡಲಾಗುತ್ತೆ. ಎಲ್ಲಿ ಉಪ್ಪನ್ನು ತಯಾರಿಸಲಿಕ್ಕೆ ಸಾಧ್ಯ ಇದೆನೋ, ಎಲ್ಲಿ ಉಪ್ಪನ್ನು ಮಾರಲಿಕ್ಕೆ ಸಾಧ್ಯ ಆಗ್ತಾ ಇದೆನೋ ಅಂಥ ಪ್ರದೇಶದಲ್ಲಿ ಉಪ್ಪಿಗೆ ಸಂಬಂಧಪಟ್ಟ ಕಾಯ್ದೆಯನ್ನು ಉಲ್ಲಂಘಿಸಲಾಗುತ್ತೆ. ಮತ್ತು ಕೆಲವೊಂದು ಅರಣ್ಯ ಪ್ರದೇಶದಲ್ಲಿರ್ಬೋದು ಅಥವಾ ಸ್ಪೆಷಲಿ ಹಾವೇರಿ ಉತ್ತರ ಕನ್ನಡ ಜಿಲ್ಲೆ ಕೆಲ ಏರಿಯಾದಲ್ಲಿ ಬಂದಾಗ ಅರಣ್ಯಕ್ಕೆ ಸಂಬಂಧಪಟ್ಟಂಥ ಕಾಯ್ದೆಗಳನ್ನು ಉಲ್ಲಂಘಿಸಲಾಗುತ್ತೆ. ಇನ್ನು ತೆರಿಗೆಗೆ ಸಂಬಂಧಪಟ್ಟಂಥ ಕಾಯ್ದೆಗಳನ್ನು ಉಲ್ಲಂಘಿಸುವ ಮೂಲಕ ಕರ್ನಾಟಕದಲ್ಲಿ ಕಾನೂನು ಭಂಗ ಚಳುವಳಿಯನ್ನು ಬಹಳ ವಿಭಿನ್ನವಾಗಿ ಮತ್ತು ಬಹಳ ಸ್ಟ್ರಾಂಗ್ ಆಗಿ ಚಳುವಳಿಯನ್ನು ನಡೆಯುತ್ತೆ ಅಂತ ನಾವು ಗುರುತಿಸ್ಬೋದು. ಹಾಗಾಗಿ ಕರ್ನಾಟಕದಲ್ಲಿ ಕಾನೂನು ಭಂಗ ಚಳುವಳಿ ಅಂದರೆ ನಾವು ಕೇವಲ ಉಪ್ಪಿನ ಸತ್ಯಾಗ್ರಹ ಅಂತಲೇ ಹೇಳಂಗಿಲ್ಲ. ಉಪ್ಪಿಗೆ ಸಂಬಂಧಪಟ್ಟ ಕಾಯ್ದೆ ಉಲ್ಲಂಘಿಸೋದಂದರೆ ಅದು ಉಪ್ಪಿನ ಸತ್ಯಾಗ್ರಹ ಅಂತ ಹೇಳೋದು. ಅದರ ಜೊತೆಗೆ ಅರಣ್ಯಕ್ಕೆ ಸಂಬಂಧಪಟ್ಟ ಕಾಯ್ದೆಯನ್ನು ಉಲ್ಲಂಘಿಸುವ ಮೂಲಕ ಅದನ್ನು ಅರಣ್ಯ ಸತ್ಯಾಗ್ರಹ ಅಂತ ಕರಿತೇವೆ. ತೆರಿಗೆಗೆ ಸಂಬಂಧಪಟ್ಟ ಕಾಯ್ದೆಯನ್ನು ಉಲ್ಲಂಘಿಸುವ ಮೂಲಕ ಅದಕ್ಕೆ ಕರ ನಿರಾಕರಣ ಚಳುವಳಿ ಅಂತ ಕೂಡ ಕರೆಯಲಾಗುತ್ತೆ. ಈ ರೀತಿ ಕರ್ನಾಟಕದಲ್ಲಿ ಕಾನೂನು ಭಂಗ ಚಳುವಳಿಯಲ್ಲಿ ಬಂದಾಗ ಉಪ್ಪಿನ ಸತ್ಯಾಗ್ರಹ ನೋಡ್ತೇವೆ, ಅರಣ್ಯ ಸತ್ಯಾಗ್ರಹ ನೋಡ್ತೇವೆ ಮತ್ತು ಕರ ನಿರಾಕರಣ ಚಳುವಳಿಯನ್ನು ಕೂಡ ನಾವು ನೋಡ್ತೇವೆ. ಹಾಗಿದ್ರೆ ಬನ್ನಿ ಒಂದೊಂದಾಗಿ ಇವುಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಉಪ್ಪಿನ ಸತ್ಯಾಗ್ರಹ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಬಂದಾಗ ಯಾವೆಲ್ಲ ಅಂಶಗಳು ಇಂಪಾರ್ಟೆಂಟ್ ಆಗ್ತವೆ ಅಂತ ನೋಡ್ತಾ ಹೋದರೆ, ಫಸ್ಟ್ ಆಫ್ ಆಲ್ ದಂಡಿ ಪಾದಯಾತ್ರೆ ಇಂಪಾರ್ಟೆಂಟ್ ಆಗುತ್ತೆ, ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ಇಂಪಾರ್ಟೆಂಟ್ ಆಗುತ್ತೆ, ಸಾಣೆಕಟ್ಟೆಯಲ್ಲಿರುವಂಥ ಉಪ್ಪಿನ ಉಗ್ರಾಣದ ಮೇಲೆ ಮಾಡಿರುವಂಥ ದಾಳಿ ಇಂಪಾರ್ಟೆಂಟ್ ಆಗುತ್ತೆ, ರಾಜ್ಯದ ಇನ್ನಿತರೆ ಸ್ಥಳಗಳಲ್ಲಿ ನಡೆದಿರುವಂಥ ಉಪ್ಪಿನ ಸತ್ಯಾಗ್ರಹ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸರ್ಕಾರ ಈ ಸತ್ಯಾಗ್ರಹವನ್ನು ತಡೆಗಟ್ಟಲಿಕ್ಕೆ ತೆಗೆದುಕೊಂಡಂಥ ಕ್ರಮಗಳು ಯಾವ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತವೆ. ಹಾಗಾದರೆ ಬನ್ನಿ ಒಂದೊಂದಾಗಿ ಇವುಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ದಂಡಿ ಪಾದಯಾತ್ರೆ ಬಗ್ಗೆ ನೋಡೋಣ. ಆಲ್ರೆಡಿ ರಾಷ್ಟ್ರ ಮಟ್ಟದಲ್ಲಿ ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಾವು ದಂಡಿ ಪಾದಯಾತ್ರೆದ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ದಂಡಿ ಪಾದಯಾತ್ರೆ ಸಬರಮತಿ ಆಶ್ರಮದಿಂದ ಆರಂಭ ಆಗುತ್ತೆ. ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆಯುವಂಥ ಒಂದು ಪಾದಯಾತ್ರೆ ಆಗಿದೆ. ಸಬರಮತಿಯಿಂದ ದಂಡಿಗೆ ತಲುಪುವಂಥ ಒಂದು ಪಾದಯಾತ್ರೆ ಆಗುತ್ತೆ. ದಂಡಿಯಲ್ಲಿ ಉಪ್ಪಿಗೆ ಸಂಬಂಧಪಟ್ಟ ಕಾಯ್ದೆಯನ್ನು ಉಲ್ಲಂಘಿಸಲಾಗುತ್ತೆ ಅಂತ ಹೇಳಿದ್ದೇವೆ. ಗಾಂಧೀಜಿಯವರು 78 ಜನ ತಮ್ಮ ಆಶ್ರಮದ ಅನುಯಾಯಿಗಳೊಂದಿಗೆ ಪಾದಯಾತ್ರೆಯನ್ನು ಆರಂಭಿಸಿರ್ತಾರೆ. ಈ 78 ಜನ ಅನುಯಾಯಿಗಳೇನಿರ್ತಾರಲ್ಲ, ಅವರ ಆಶ್ರಮದ ಅನುಯಾಯಿಗಳೊಂದಿಗೆ ಆರಂಭ ಆಗಿರುತ್ತಲ್ವ ಈ ಪಾದಯಾತ್ರೆ ಬಂದಾಗ, ಇದರಲ್ಲಿ ಕರ್ನಾಟಕದ ಮೈಲಾರ್ ಮಹದೇವಪ್ಪ ಅವರು ಕೂಡ ಭಾಗವಹಿಸಿರ್ತಾರೆ. ತಮ್ಮ ಆಶ್ರಮದ 78 ಅನುಯಾಯಿಗಳೊಂದಿಗೆ ಪಾದಯಾತ್ರೆ ಆರಂಭ ಆಗಿರುತ್ತಲ್ವ ದಂಡಿ ಪಾದಯಾತ್ರೆ. ಈ ಪಾದಯಾತ್ರೆಯಲ್ಲಿ 78 ಜನ ಅನುಯಾಯಿಗಳಲ್ಲಿದ್ದಂತಹ ಏಕೈಕ ಕನ್ನಡದ ವ್ಯಕ್ತಿ ಅಥವಾ ಕನ್ನಡಿಗ ಅಂದರೆ ಮೈಲಾರ್ ಮಹದೇವಪ್ಪನವರು ಮಾತ್ರ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, 78 ಜನ ತಮ್ಮ ಆಶ್ರಮದ ಅನುಯಾಯಿಗಳೊಂದಿಗೆ ಆರಂಭಗೊಂಡಂಥ ಈ ಪಾದಯಾತ್ರೆಯಲ್ಲಿ ಅತ್ಯಂತ ಹಿರಿಯ ವಯಸ್ಸಿನ ವ್ಯಕ್ತಿ ಅಂದರೆ ಮಹಾತ್ಮ ಗಾಂಧೀಜಿಯವರಾಗಿದ್ದರು. ಆ 78 ಜನ ಅನುಯಾಯಿಗಳಲ್ಲಿದ್ದಂಥ ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿ ಅಂದರೆ ಮೈಲಾರ್ ಮಹದೇವಪ್ಪನವರಾಗಿದ್ದರು. ಕೇವಲ 18 ವರ್ಷದ ಯುವಕರಾಗಿದ್ದರು ಮೈಲಾರ್ ಮಹದೇವಪ್ಪನವರು ಆ ಸಮಯದಲ್ಲಿ ಬಂದಾಗ. ಹಾಗಾಗಿ ದಂಡಿ ಪಾದಯಾತ್ರೆ ರಾಷ್ಟ್ರ ಮಟ್ಟದಲ್ಲಿ ಇಂಪಾರ್ಟೆಂಟ್ ಆಗಿದೆ, ಕರ್ನಾಟಕದ ಮಟ್ಟಿಗೂ ಕೂಡ ಇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ದಂಡಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದಂಥ ಏಕೈಕ ಕನ್ನಡಿಗ ಯಾರು, ಅಥವಾ ಮಹಾತ್ಮ ಗಾಂಧೀಜಿಯವರ ಆಶ್ರಮದ 78 ಅನುಯಾಯಿಗಳೊಂದಿಗೆ ಆರಂಭವಾದಂಥ ದಂಡಿ ಪಾದಯಾತ್ರೆಯಲ್ಲಿದ್ದಂತಹ ಕರ್ನಾಟಕದ ವ್ಯಕ್ತಿ ಯಾರು ಅಂತ ಕೇಳಿದರೆ ಮೈಲಾರ್ ಮಹದೇವಪ್ಪನವರು ಈ 78 ಜನ ಅನುಯಾಯಿಗಳಲ್ಲಿ ಒಬ್ಬರಾಗಿದ್ದರು. ಅಷ್ಟೇ ಅಲ್ಲ, ಆ 78 ಜನ ಅನುಯಾಯಿಗಳಲ್ಲಿ ಇದ್ದಂಥ ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿ ಕೂಡ ಮೈಲಾರ್ ಮಹದೇವಪ್ಪನವರಾಗಿದ್ದರು ಅನ್ನೋದು ಗೊತ್ತಿರಬೇಕು. ಮೂಲತಃ ಅವಾಗಿನ ಸಮಯದಲ್ಲಿ ಬಂದಾಗ ಧಾರವಾಡ ಜಿಲ್ಲೆಯವರಾಗಿದ್ದರು. ಪ್ರೆಸೆಂಟು ಹಾವೇರಿ ಜಿಲ್ಲೆ ಅವರಂತ ಗುರುತಿಸೋ, ಅಂದರೆ ಧಾರವಾಡದಿಂದ
ಇರೋದ್ರಿಂದ ಹಾವೇರಿ ಪ್ರತ್ಯೇಕ ಆಗಿದೆ ಅಲ್ವಾ, ಹಾಗಾಗಿ ಅವರ ಸ್ಥಳ ಹಾವೇರಿ ಜಿಲ್ಲೆಯಲ್ಲಿರೋದು ಕಂಡು ಬರುತ್ತೆ. ಹಾಗಾಗಿ ಪ್ರೆಸೆಂಟ್ ಹಾವೇರಿ ಜಿಲ್ಲೆ ಅಂತ ಗುರುತಿಸೋದು. ಮತ್ತು ನಿಮಗೆ ಗೊತ್ತಿರುತ್ತೆ ಹಾವೇರಿ ರೈಲ್ವೆ ನಿಲ್ದಾಣಕ್ಕೆ ಈ ಮಹಾನ್ ವ್ಯಕ್ತಿಯವರ ಸ್ಮರಣಾರ್ಥವಾಗಿ ಅವರ ಹೆಸರಿಂದಲೇ ಆ ರೈಲ್ವೆ ನಿಲ್ದಾಣವನ್ನು ನಾಮಕರಣ ಮಾಡಲಾಗಿದೆ. ಶ್ರೀ ಮಹಾದೇವಪ್ಪ ಮೈಲಾರ ರೈಲ್ವೆ ನಿಲ್ದಾಣ ಹಾವೇರಿ ಅಂತ ಗುರುತಿಸೋದು. ಓಕೆ, ಆ ಸಮಯದಲ್ಲಿ ಬಂದಾಗ ಧಾರವಾಡ ಜಿಲ್ಲೆಯವರಂತ ಗುರುತಿಸೋದು. ಹಾವೇರಿ ಧಾರವಾಡದಿಂದ ಪ್ರತ್ಯೇಕ ಜಿಲ್ಲೆ ಆಗಿರೋದ್ರಿಂದ ಪ್ರೆಸೆಂಟ್ ಅವರ ಸ್ಥಳ ಹಾವೇರಿ ಜಿಲ್ಲೆಯ ಭಾಗವಾಗಿರೋದ್ರಿಂದ ಎಕ್ಸಾಮಲ್ಲಿ ನಿಮಗೆ ಎರಡೂ ರೀತಿ ಕೇಳ್ಬೋದು, ಎರಡಕ್ಕೂ ನೀವು ರೆಡಿ ಇರಬೇಕು. ಓಕೆ, KS 2017ರಲ್ಲಿ ಕೇಳಿರುವಂಥ ಕ್ವಶನ್ ಸಿಂಪಲ್ ಆಗಿರೋದು. ಕರ್ನಾಟಕದ ಈ ಕೆಳಗಿನ ಯಾರು ಗಾಂಧೀಜಿಯವರ ದಂಡಿ ಉಪ್ಪಿನ ಸತ್ಯಾಗ್ರಹ ಜಾಥಾದಲ್ಲಿ ಪಾಲ್ಗೊಂಡಿದ್ರು ಅಂತ ಕೇಳಿದ್ದಾರೆ. MP ನಾಡಕರ್ಣಿ ಇದೆ, KT ಭಾಷ್ಯಂ ಇದೆ, ಮೈಲಾರ ಮಹದೇವಪ್ಪ ಮತ್ತು T ಸಿದ್ಧಲಿಂಗಯ್ಯ ಅಂತ ಆಪ್ಷನ್ಸ್ ಆಗಿ 4 ಹೆಸರನ್ನು ಕೊಟ್ಟಿರೋದು ಕಂಡು ಬರುತ್ತೆ. ಆಲ್ರೆಡಿ ಗೊತ್ತಿದೆ ನಿಮಗೆ, ದಂಡಿ ಪಾದಯಾತ್ರೆಯಲ್ಲಿ 78 ಜನ ಅನುಯಾಯಿಗಳೊಂದಿಗೆ ಆರಂಭ ಆಗಿತ್ತಲ್ಲ ಅವರ ಪಾದಯಾತ್ರೆ. ಅದರಲ್ಲಿದ್ದಂಥ ಏಕೈಕ ಕನ್ನಡಿಗ ಅಂದರೆ ಮೈಲಾರ ಮಹದೇವಪ್ಪನವರು. ಸಾಕಷ್ಟು ಬಾರಿ ಕ್ವಶನ್ ರಿಪೀಟ್ ಆಗಿದೆ, ನಾನು ಒಂದು ಕ್ವಶನ್ ಮಾತ್ರ ಇಲ್ಲಿ ನಿಮಗೆ ಉದಾಹರಣೆಯಾಗಿ ತೋರಿಸ್ತಾ ಇರೋದು. ನೆಕ್ಸ್ಟ್ ಒನ್, ನಾವು ರಾಷ್ಟ್ರ ಮಟ್ಟದ ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ, ಅದನ್ನು ಕರ್ನಾಟಕ ಜೊತೆ ಲಿಂಕ್ ಮಾಡ್ತಾ ಇದ್ದೇವಲ್ವಾ. ಓಕೆ, ದಂಡಿ ಪಾದಯಾತ್ರೆಗಿಂತ ಮುಂಚೆನೇ ಆರಂಭದಲ್ಲಿ ಬಂದಾಗ ಇನ್ನೊಂದು ವಿಚಾರ ಕೂಡ ನಿಮಗೆ ಗೊತ್ತಾಗಿದೆ. ಓಕೆ, ಕಾನೂನು ಭಂಗ ಚಳವಳಿಗೆ ಸಂಬಂಧಪಟ್ಟಂತೆ ಒಂದು ಸಭೆ ನಡೆಸ್ತಾರೆ ಮಹಾತ್ಮ ಗಾಂಧೀಜಿಯವರು. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ಅಂತ ನಡೆಸ್ತಾರಲ್ವಾ. ಆ ಸಭೆ 1930 ಫೆಬ್ರವರಿ ತಿಂಗಳಲ್ಲಿ ಸಬರಮತಿ ನದಿ ದಂಡೆಯಲ್ಲಿ ನಡೆದಿರುತ್ತೆ ಅಂತ ನಾವು ಆಲ್ರೆಡಿ ರಾಷ್ಟ್ರ ಮಟ್ಟದಲ್ಲಿ ನಡೆದಿರುವಂಥ ಘಟನೆಯಲ್ಲೇ ಚರ್ಚೆ ಮಾಡ್ತೇವೆ. ಓಕೆ, ಈ ಸಭೆ ಕರ್ನಾಟಕಕ್ಕೆ ಯಾವ ರೀತಿ ಲಿಂಕ್ ಆಗ್ತಾ ಹೋಗುತ್ತಂದರೆ, ಈ ಸಭೆಗೆ ಕರ್ನಾಟಕದವ್ರು ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಯಾಕಂದರೆ ಕರ್ನಾಟಕದಲ್ಲಿ ಕೂಡ ಈ ಚಳುವಳಿಯನ್ನು ನಾವು ಅನುಷ್ಠಾನಕ್ಕೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಚಳುವಳಿಯ ಸ್ವರೂಪ ಯಾವ ರೀತಿ ಇರಬೇಕು, ಯಾವ ಅಂಶಗಳಿಗೆ ಆದ್ಯತೆ ನೀಡಬೇಕು, ಅದರ ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಗಾಂಧೀಜಿಯವರು ಕರೆದಂತಹ ಕಾರ್ಯಕಾರಿ ಸಮಿತಿ ಸಭೆಗೆ ಕರ್ನಾಟಕದಿಂದ ನಾಸು ಹರ್ಡೇಕರ್ ಅವರು ಮತ್ತು ಗಂಗಾಧರರಾವ್ ದೇಶಪಾಂಡೆ ಅವರು ಭಾಗವಹಿಸಿರ್ತಾರೆ. ಓಕೆ, ಸಭೆಯಿಂದ ಹಿಂದಿರುಗಿದ ತಕ್ಷಣ ಇವರೆಲ್ಲ ಸತ್ಯಾಗ್ರಹಕ್ಕೆ ಸಿದ್ಧತೆಯನ್ನು ಆರಂಭಿಸ್ತಾರೆ, ಸ್ಪೆಷಲಿ ಕರ್ನಾಟಕದ ಭೂಪ್ರದೇಶದಲ್ಲಿ ಬಂದಾಗ. ಓಕೆ, ಸ್ಪೆಷಲಿ 1930 ಫೆಬ್ರವರಿ 23ನೇ ತಾರೀಕಿನಂದು KPCC ಏನು ಮಾಡ್ತಂದ್ರೆ ಬಳ್ಳಾರಿಯಲ್ಲಿ ಸಭೆ ನಡೆಸುತ್ತೆ. ಸಭೆಯ ಅಧ್ಯಕ್ಷತೆ RR ದಿವಾಕರ್ ಅವರು ವಹಿಸ್ಕೊಂಡಿರ್ತಾರೆ. ಯಾವ ಕಾರಣಕ್ಕಾಗಿ ಸಭೆ ನಡೆಯುತ್ತೆ ಅಂದರೆ, ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹದ ಸಿದ್ಧತೆ ಯಾವ ರೀತಿ ಇರಬೇಕು, ಯಾವ ಸ್ಥಳಗಳಲ್ಲಿ ನಡೆಸಬೇಕು, ಈ ರೀತಿ ಉಪ್ಪಿನ ಸತ್ಯಾಗ್ರಹದ ಸಿದ್ಧತೆಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಳ್ಳಾರಿಯಲ್ಲಿ ಸಭೆ ನಡೆಸಲಾಗುತ್ತೆ. KPCC ಆಲ್ರೆಡಿ ಅಸ್ತಿತ್ವಕ್ಕೆ ಬಂದಿತ್ತು, ಆಲ್ರೆಡಿ ಗೊತ್ತಿರುವಂಥ ವಿಚಾರ ನಿಮಗೆ. ಭಾಗ 2ರಲ್ಲಿ ನಾವು ಅದರ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಓಕೆ, ಈ ಸಭೆಯ ಅಧ್ಯಕ್ಷತೆಯನ್ನು RR ದಿವಾಕರ್ ಅವರು ವಹಿಸ್ಕೊಂಡಿರ್ತಾರೆ. ಈ ಸಭೆಯಲ್ಲಿ ಏನು ತೀರ್ಮಾನ ಕೈಗೊಳ್ತಾರೆ ಅಂದರೆ, ಒಂದು ಸತ್ಯಾಗ್ರಹ ಸಮಿತಿ ಅಂತ ಒಂದು ಸಮಿತಿಯನ್ನು ರಚನೆ ಮಾಡ್ಕೊಳ್ತಾರೆ. ಅಂದರೆ RR ದಿವಾಕರ್ ಆಗಿರ್ಬೋದು, ಹನುಮಂತರಾವ್ ಕೌಜಲ್ಗಿ, ಗಂಗಾಧರರಾವ್ ದೇಶಪಾಂಡೆ ಆಗಿರ್ಬೋದು, ಕಾರ್ನಾಡ್ ಸದಾಶಿವರಾಯರನ್ನು ಒಳಗೊಂಡಂಥ ಒಂದು ಸತ್ಯಾಗ್ರಹ ಸಮಿತಿಯನ್ನು ರಚನೆ ಮಾಡಿಕೊಳ್ಳಲಾಗುತ್ತೆ ಬಳ್ಳಾರಿಯಲ್ಲಿ ನಡೆದಂಥ KPCC ಸಭೆಯಲ್ಲಿ. ಓಕೆ, ಇದು ಯಾವ ಸತ್ಯಾಗ್ರಹಕ್ಕಾಗಿ? ಉಪ್ಪಿನ ಸತ್ಯಾಗ್ರಹಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡ್ಕೋತಾರೆ. ಈ ಸಮಿತಿಗೆ RR ದಿವಾಕರ್ ಅವರು ಅಧ್ಯಕ್ಷರಾಗಿರ್ತಾರೆ. ಇವನ್ನ ಬಳ್ಳಾರಿ ಸಭೆಗೂ ಅವರೇ ಅಧ್ಯಕ್ಷರಾಗಿರ್ತಾರೆ, ಸತ್ಯಾಗ್ರಹ ಸಮಿತಿಗೂ ಕೂಡ ಅವರೇ ಅಧ್ಯಕ್ಷರಾಗಿರ್ತಾರೆ. ಸಮಿತಿಯ ಕೆಲಸ ಏನಾಗಿತ್ತಂದರೆ, ಉಪ್ಪಿನ ಸತ್ಯಾಗ್ರಹವನ್ನು ಯಾವ ಸ್ಥಳದಲ್ಲಿ ನಡೆಸಬೇಕು, ಉಪ್ಪಿನ ಸತ್ಯಾಗ್ರಹಕ್ಕೆ ಕೇಂದ್ರ ಸ್ಥಳ ಯಾವುದಾಗಿರಬೇಕು, ಅಥವಾ ಉಪ್ಪಿನ ಸತ್ಯಾಗ್ರಹಕ್ಕೆ ರಿಲೇಟೆಡ್ ಆಗಿ ಬಂದಾಗ ಯಾವ ಸ್ಥಳದಲ್ಲಿ ನಡೆಸಿದ್ರೆ ಅದು ಹೆಚ್ಚು ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ರಿಲೇಟೆಡ್ ಆಗಿ ಬಂದಾಗ ಅವರು ಕರ್ನಾಟಕದ ಕೋಸ್ಟಲ್ ಏರಿಯಾದಲ್ಲಿರುವಂಥ ಅನೇಕ ಸ್ಥಳಗಳಿಗೆ ಭೇಟಿ ನೀಡ್ತಾರೆ. ಅಂಕೋಲ ಆಗಿರ್ಬೋದು, ಗೋಕರ್ಣ ಆಗಿರ್ಬೋದು, ಕುಮಟಾ ಆಗಿರ್ಬೋದು, ಹೊನ್ನಾವರ, ಈ ರೀತಿ ಮೊದಲಾದ ಸ್ಥಳಗಳಿಗೆ ಭೇಟಿ ನೀಡಿ ಯಾವ ಸ್ಥಳದಲ್ಲಿ ನಡೆಸಿದ್ರೆ ಉಪ್ಪಿನ ಸತ್ಯಾಗ್ರಹ ಸಕ್ಸಸ್ ಆಗುತ್ತೆ, ಉಪ್ಪಿನ ಸತ್ಯಾಗ್ರಹಕ್ಕೆ ಕೇಂದ್ರ ಸ್ಥಳ ಯಾವುದಾಗಿರಬೇಕು ಅನ್ನೋದ್ರ ಬಗ್ಗೆ ಸತ್ಯಾಗ್ರಹ ಸಮಿತಿ ಏನು ಮಾಡುತ್ತೆ, ಪರಿಶೀಲನೆ ನಡೆಸಿ ಫೈನಲ್ ಆಗಿ KPCC ಏನು ಮಾಡುತ್ತೆ, ತನ್ನ ಸಭೆಯಲ್ಲಿ ಅಂಕೋಲವನ್ನು ಉಪ್ಪಿನ ಸತ್ಯಾಗ್ರಹಕ್ಕೆ ಕೇಂದ್ರವನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತೆ. ಅಂಕೋಲ ಗೊತ್ತು ನಿಮಗೆ, ಉತ್ತರ ಕನ್ನಡ ಡಿಸ್ಟಿಕಲ್ಲಿರುವಂಥ ಪ್ಲೇಸು. ಅಷ್ಟೆಲ್ಲ ಕುಮಟಾಗೂ ಭೇಟಿ ಕೊಟ್ಟಿರ್ತಾರೆ, ಗೋಕರ್ಣ ಆಗಿರ್ಬೋದು, ಹೊನ್ನಾವರ, ಈ ಎಲ್ಲ ಸ್ಥಳಗಳಲ್ಲಿ ಕೂಡ ನೀವು ಉತ್ತರ ಕನ್ನಡ ಜಿಲ್ಲೆಯ ಮ್ಯಾಪ್ ಏನು ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಸ್ಕ್ರೀನಲ್ಲಿ, ಆ ಮ್ಯಾಪಲ್ಲಿ ಹೈಲೈಟ್ ಮಾಡಲಾಗಿದೆ. ನಾವು ಎಲ್ಲವೂ ಕೂಡ ಕರಾವಳಿ ತೀರದಲ್ಲಿರುವಂಥ ಸ್ಥಳಗಳೇ ಆಗಿದ್ದಾವೆ. ಅದರಲ್ಲಿ ಫೈನಲ್ ಆಗಿ ಅಂಕೋಲ ಉಪ್ಪಿನ ಸತ್ಯಾಗ್ರಹಕ್ಕೆ ಕೇಂದ್ರ ಸ್ಥಳವಾಗಿರಬೇಕು, ಅದು ಕೇಂದ್ರ ಸ್ಥಳವಾಗಿರಲಿ ಅಂತ ತೀರ್ಮಾನಿಸ್ತಾರೆ. ಅದು ಅತ್ಯಂತ ಸೂಕ್ತವಾದ ಸ್ಥಳ ಅಂತ KPCC ಸಭೆಯಲ್ಲಿ ತೀರ್ಮಾನಿಸಲಾಗುತ್ತೆ. ಹಾಗಾಗಿ ಎಲ್ಲ ವಿಚಾರಗಳು ಕೂಡ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಆಗ್ತಾವಂತ ಹೇಳ್ಬೋದಾಗಿದೆ. ಓಕೆ, ಹಾಗಾದರೆ ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ಯಾವ ರೀತಿ ನಡೆಯಿತು ಅನ್ನೋದು ನಮಗೆ ಗೊತ್ತಾಗಬೇಕೀಗ. ಫಸ್ಟ್ ಆಫ್ ಆಲ್ ಯಾವ ರೀತಿ ಅಂಕೋಲ ಫಿಕ್ಸ್ ಆಯ್ತು ಅನ್ನೋದು ಗೊತ್ತಾಯಿತು. ದಂಡಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದ ಕನ್ನಡಿಗರು ಯಾರು ಅನ್ನೋದು ಕೂಡ ಗೊತ್ತಾಯಿತು. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಿರುವಂತಹ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಕರ್ನಾಟಕದಿಂದ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅನ್ನೋದು ಗೊತ್ತಾಯಿತು. ಸತ್ಯಾಗ್ರಹ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ರು, ಎಲ್ಲ ವಿಚಾರಗಳು ಕ್ಲಿಯರ್ ಆಯಿತು. ಅಂಕೋಲ ಫೈನಲ್ ಆಗಿ
ಉಪ್ಪಿನ ಸತ್ಯಾಗ್ರಹದ ಕೇಂದ್ರ ಸ್ಥಳ, ಉಪ್ಪಿನ ಸತ್ಯಾಗ್ರಹಕ್ಕೆ ಒಂದು ಕೇಂದ್ರ ಸ್ಥಳ ಅಥವಾ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಪ್ಲೇಸ್ ಅಂತ ಗುರುತಿಸ್ತಾರಲ್ವ, ಅದು ಕೂಡ ಯಾವ ರೀತಿ ಫಿಕ್ಸ್ ಆಯಿತು ಅನ್ನೋದು ಕೂಡ ಗೊತ್ತಾಯಿತು. ಹಾಗಾದರೆ ಅಂಕೋಲಾದಲ್ಲಿ ಯಾವ ರೀತಿ ಉಪ್ಪಿನ ಸತ್ಯಾಗ್ರಹ ನಡೀತು ಅನ್ನೋದು ಗೊತ್ತಾಗಬೇಕು. ಅದ್ರ ಜೊತೆಗೆ ಅಂಕೋಲಾವನ್ನು ಹೊರತುಪಡಿಸಿ ರಾಜ್ಯದ ಇತರೆ ಸ್ಥಳಗಳಲ್ಲೂ ಕೂಡ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ, ಅದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ಗೊತ್ತಾಗಬೇಕು. ಸ್ಪೆಷಲಿ ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯೋದಂತೂ ಫೈನಲ್ ಆಗಿ ಫಿಕ್ಸ್ ಆಗುತ್ತೆ, ಆ ಪ್ಲೇಸನ್ನು ಅಂತಿಮಗೊಳಿಸಲಾಗುತ್ತೆ KPCC ಸಭೆಯಲ್ಲಿ ಬಂದಾಗ. ಹಾಗಾಗಿ ಅಂಕೋಲಾ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸುವಂಥ ಉದ್ದೇಶಕ್ಕಾಗಿ ಹುಬ್ಬಳ್ಳಿ ಮತ್ತು ಬೆಳಗಾವಿಯಿಂದ 3 ಪ್ರತ್ಯೇಕವಾದಂತಹ ತಂಡಗಳು ಅಂಕೋಲಾಕ್ಕೆ ಹೋಗ್ತಾವಂತ ಹೇಳ್ಬೋದು. ಸ್ಪೆಷಲಿ ನಾವು ಗಮನಿಸಬೇಕು, ಅಂಕೋಲಾ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸುವಂಥ ಉದ್ದೇಶಕ್ಕಾಗಿ 3 ತಂಡಗಳು, ಹುಬ್ಬಳ್ಳಿ ಮತ್ತು ಬೆಳಗಾವಿಯಿಂದ 3 ತಂಡಗಳು ಪ್ರತ್ಯೇಕವಾಗಿ ಅಂಕೋಲಾಗೆ ತೆರಳುತ್ತವೆ. ಕೆಳಭಾಗದಲ್ಲಿ ಅಂಕೋಲಾ ಉಪ್ಪಿನ ಸತ್ಯಾಗ್ರಹಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಭಾವಚಿತ್ರವನ್ನು ಕೂಡ ಅಬ್ಸರ್ವ್ ಮಾಡ್ಬೋದಾಗಿದೆ. 3 ತಂಡಗಳು ಅಂಕೋಲಾಕ್ಕೆ ತೆರಳಿದ್ದು ಅಂತ ಹೇಳಿದ್ದೇವೆ. ಅದರಲ್ಲಿ ಒಂದು ತಂಡ ಹುಬ್ಬಳ್ಳಿಯಿಂದ ಹೋಗುತ್ತೆ. ಹುಬ್ಬಳ್ಳಿಯಿಂದ ಹೋದಂಥ ತಂಡದ ನೇತೃತ್ವವನ್ನು RR ದಿವಾಕರ್ ಮತ್ತು ಅವರ ಪತ್ನಿಯವರು ವಹಿಸ್ಕೊಂಡಿರ್ತಾರೆ. ಇನ್ನೂ 2 ತಂಡಗಳು ಬೆಳಗಾವಿಯಿಂದ ಹೋಗಿರ್ತವೆ. ಅದರಲ್ಲಿ ಒಂದು ತಂಡದ ನೇತೃತ್ವವನ್ನು ಬುರ್ಲಿ ಬಿಂದು ಮಾಧವರು ವಹಿಸ್ಕೊಂಡಿರ್ತಾರೆ, ಮತ್ತೊಂದು ತಂಡದ ನೇತೃತ್ವವನ್ನು ಹೊಸಮನಿ ಪರಮಣ್ಣನವರು ವಹಿಸ್ಕೊಂಡಿರ್ತಾರೆ. ಹಾಗಾಗಿ 3 ತಂಡಗಳು ಅಂಕೋಲಾಕ್ಕೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಲಿಕ್ಕೆ ಹೋಗಿರ್ತವೆ. ಒಂದು ತಂಡ ಹುಬ್ಬಳ್ಳಿಯಿಂದ, 2 ತಂಡ ಬೆಳಗಾವಿಯಿಂದ. ಹಾಗೆ ನಾವು ಗಮನಿಸಬೇಕಾದಂಥ ವಿಚಾರ ಏನಂದರೆ, ಇಲ್ಲಿ ಹುಬ್ಬಳ್ಳಿ ಬಗ್ಗೆ ಚರ್ಚೆ ಆಗ್ತಾಯಿದೆ, ಬೆಳಗಾವಿ ಬಗ್ಗೆ ಚರ್ಚೆ ಆಗ್ತಾಯಿದೆ, ಉತ್ತರ ಕನ್ನಡ ಜಿಲ್ಲೆ ಕುಮಟಾ ಆಗಿರ್ಬೋದು, ಅಂಕೋಲಾ ಆಗಿರ್ಬೋದು, ಹೊನ್ನಾವರ, ಗೋಕರ್ಣ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ದೇವಲ್ವ. ಈ ಎಲ್ಲ ಪ್ಲೇಸಸ್ ಕೂಡ ಬ್ರಿಟಿಷರ ನೇರ ಆಳ್ವಿಕೆಗೆ ಒಳಪಟ್ಟಂಥ ಸ್ಥಳಗಳಾಗಿದ್ದವು. ಹಾಗೆ ನಾವು ಪಾರ್ಟ್ 1 ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿ ಅನ್ನೋದು ಆರಂಭದ ಕಾಲಾವಧಿಯಲ್ಲಿ ಬಂದಾಗ ಬ್ರಿಟಿಷರ್ ನೇರ ಆಳ್ವಿಕೆಗೆ ಒಳಪಟ್ಟ ಪ್ರದೇಶದಲ್ಲಿ ಹೆಚ್ಚು ಸ್ಟ್ರಾಂಗ್ ಆಗಿರೋದು ಕಂಡುಬರ್ತಾ ಇದೆ. ಅಗೇನ್ ಆ ಪಾಯಿಂಟ್ಸ್ ನಿಮಗೆ ಹೈಲೈಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ಎಕ್ಸಾಮಲ್ಲಿ ಈ ರೀತಿ ಸ್ಟೇಟ್ಮೆಂಟ್ ಕೊಡುವಂಥ ಪಾಸಿಬಿಲಿಟಿ ಇರುತ್ತೆ ನಿಮಗೆ. ಓಕೆ, ಫೈನಲ್ ಆಗಿ 1930 ಏಪ್ರಿಲ್ 13ನೇ ತಾರೀಕಿನಂದು MP ನಾಡಕರ್ಣಿಯವರ ನೇತೃತ್ವದಲ್ಲಿ ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ಆರಂಭ ಆಗುತ್ತೆ. ಓಕೆ, ಭಾಳಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ಅಂಕೋಲಾ ಉಪ್ಪಿನ ಸತ್ಯಾಗ್ರಹದ ನೇತೃತ್ವ ಯಾರು ವಹಿಸ್ಕೊಂಡಿದ್ರು ಅಥವಾ ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ಯಾರ ನೇತೃತ್ವದಲ್ಲಿ ಆರಂಭಗೊಂಡು ಅಂತ ಕೇಳ್ಬೋದು. MP ನಾಡಕರ್ಣಿ ಅವರ ನೇತೃತ್ವದಲ್ಲಿ 1930 ಏಪ್ರಿಲ್ 13ನೇ ತಾರೀಕು ಅಂಕೋಲಾ ಉತ್ತರ ಕನ್ನಡ ಡಿಸ್ಟಿಕಲ್ಲಿರುವಂಥ ಪ್ಲೇಸ್ ಆಗಿದೆ, ಅಲ್ಲಿ ಉಪ್ಪಿನ ಸತ್ಯಾಗ್ರಹ ಆರಂಭ ಆಗುತ್ತೆ. ಹಾಗಾಗಿ MP ನಾಡಕರ್ಣಿಯವರ ಹೆಸರನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಆ ಡೇಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಪ್ಲೇಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ ಆ ಡೇಟ್ ನಾವು ಅಗೇನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಕೂಡ ಓದಿರ್ತೇವೆ. ಏಪ್ರಿಲ್ 13ನೇ ತಾರೀಕು ಏನಿದೆ ಅಲ್ವಾ, ಇದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಂತಹ ದಿನವಾಗಿದೆ. ಹಾಗಾಗಿ ನಿಮ್ಗೆ ಆ ರೀತಿಯೂ ಕೇಳ್ಬೋದು, ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಆ ಡೇಟ್ ನೀವು ರೀಕಾಲ್ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು. ಓಕೆ, ನೆಕ್ಸ್ಟ್ ಒಂದು ಯಾವ ರೀತಿ ಸತ್ಯಾಗ್ರಹ ನಡೆಯುತ್ತೆ ಅಂಕೋಲಾದಲ್ಲಿ ಅಂತ ನೋಡ್ತಾ ಹೋದಾಗ ಬೃಹತ್ ಮೆರವಣಿಗೆ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಮೆರವಣಿಗೆ ಸಮುದ್ರದ ಬಳಿ ಸಾಗಿದಾಗ ಒಂದು 10 ಜನ ಸತ್ಯಾಗ್ರಹಿಗಳು ಏನು ಮಾಡ್ತಾರೆ, ನೀರನ್ನು ತೆಗೆದುಕೊಂಡು ಬರ್ತಾರೆ. ತಾಲೂಕಾ ಕಚೇರಿಯ ಮುಂಭಾಗದಲ್ಲಿ ನೀರನ್ನು ಕುದಿಸಿ ಉಪ್ಪನ್ನು ತಯಾರಿಸ್ತಾರೆ. ಉಪ್ಪನ್ನು ತಯಾರಿಸುವ ಮೂಲಕ ಉಪ್ಪಿಗೆ ಸಂಬಂಧಪಟ್ಟಂಥ ಕಾನೂನನ್ನು ಉಲ್ಲಂಘನೆ ಮಾಡ್ತಾರೆ. ಬೇಸಿಕ್ಲಿ ಆಲ್ರೆಡಿ ಗೊತ್ತಿದೆ ನಿಮಗೆ, ಭಾರತೀಯರು ಉಪ್ಪನ್ನು ತಯಾರಿಸುವ ಹಾಗಿರಲಿಲ್ಲ ಅವಾಗಿರುವಂಥ ಕಾನೂನಿನ ಪ್ರಕಾರ. ಆದರೆ ಇವರೇನು ಮಾಡ್ತಾರೆ, ಬೃಹತ್ ಮೆರವಣಿಗೆಯನ್ನು ವ್ಯವಸ್ಥೆ ಮಾಡಿರ್ತಾರೆ. ಮೆರವಣಿಗೆ ಸಮುದ್ರದ ಬಳಿ ಹೋದಾಗ ನೀರನ್ನು ತೆಗೆದುಕೊಂಡು ಬಂದು ತಾಲೂಕಾ ಕಚೇರಿಯ ಮುಂದೆ ನೀರನ್ನು ಕಾಯಿಸಿ ಉಪ್ಪನ್ನು ತಯಾರಿಸ್ತಾರೆ. ಈ ಮೂಲಕ ಉಪ್ಪಿಗೆ ಸಂಬಂಧಪಟ್ಟಂಥ ಕಾಯ್ದೆಯನ್ನು ಏನು ಮಾಡ್ತಾರೆ, ಉಲ್ಲಂಘಿಸ್ತಾರೆ ಅಂತ ಹೇಳ್ಬೋದು. ಓಕೆ, ಇದಕ್ಕೆ ರಿಲೇಟೆಡ್ ಆಗಿ ಬಂದಾಗ ಅಂಕೋಲಾ ಕೂಡ ಕರಾವಳಿ ತೀರದಲ್ಲಿರುವಂಥ ಒಂದು ಪ್ಲೇಸ್ ಆಗಿದೆ. ಈ ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸ್ಪೆಷಲಿ ಈ ಮ್ಯಾಪಲ್ಲಿ ಅಬ್ಸರ್ವ್ ಮಾಡ್ಬೋದು, ಅಂಕೋಲಾ ಕರಾವಳಿ ತೀರದಲ್ಲಿರುವಂಥ ಒಂದು ಪ್ಲೇಸ್ ಆಗಿದೆ. ಇದರಲ್ಲಿ ಅತ್ಯಂತ ಸೂಕ್ತವಾದ ಪ್ಲೇಸ್ ಅಂತ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಅಲ್ಲೇ ಈ ಸತ್ಯಾಗ್ರಹ ಆರಂಭಗೊಳ್ಳುತ್ತೆ MP ನಾಡಕರ್ಣಿಯವರ ನೇತೃತ್ವದಲ್ಲಂತ ಗುರುತಿಸ್ಬೋದಾಗಿದೆ. ಓಕೆ, ಸ್ಪೆಷಲಿ ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹ ಆರಂಭಗೊಂಡಂಥ ಸಂದರ್ಭದಲ್ಲಿ ಒಂದು ಫೇಮಸ್ ಆದಂಥ ಹಾಡು ಹೆಚ್ಚು ಸುದ್ದಿ ಮಾಡುತ್ತೆ ಅಂಕೋಲಾದಲ್ಲಿ. ಅದೋ ನೋಡು ಸಮರ ದುಂದುಬಿ ಮೊಳಗುತ್ತಿದೆ, ಮಹಾತ್ಮ ಮೊಳಗಿದ ದುಂದುಬಿ ಅನ್ನುವಂಥ ಗೀತೆ ಇಡೀ ಅಂಕೋಲಾದ ಮನೆ ಮಾತಾಗಿ ಮಾರ್ಪಡುತ್ತೆ ಅಂತ ಹೇಳ್ಬೋದು. ಮತ್ತು ಇದು ಸತ್ಯಾಗ್ರಹಿಗಳನ್ನು ಆ ಚಳುವಳಿಯಲ್ಲಿ ಭಾಗವಹಿಸಲಿಕ್ಕೆ ಹೆಚ್ಚು ಹುಮ್ಮಸ್ಸನ್ನು ತುಂಬುತ್ತೆ ಅಂತ ಹೇಳ್ಬೋದಾಗಿದೆ. ಅಷ್ಟೇ ಅಲ್ಲ, ಅಂಕೋಲಾದಲ್ಲಿ ಉಪ್ಪನ್ನು ತಯಾರಿಸಲಾಗುತ್ತೆ ಅಂತ ನಾವು ಡಿಸ್ಕಷನ್ ಮಾಡಿದ್ದೇವೆ. ಈ ರೀತಿ ತಯಾರಿಸಿದಂಥ ಉಪ್ಪಿನ ಮೊದಲ ಪೊಟ್ಟಣವನ್ನು ದೇವು ಹೊನ್ನಪ್ಪ ನಾಯಕ್ ಅವರು 30 ರೂಪಾಯಿಗೆ ಕೊಂಡ್ಕೊಳ್ತಾರೆ, ಖರೀದಿ ಮಾಡ್ತಾರೆ. ಹಾಗಾಗಿ ಅಂಕೋಲಾದಲ್ಲಿ ಮೊದಲ ಬಾರಿಗೆ ಉಪ್ಪನ್ನು ಯಾರು ಖರೀದಿ ಮಾಡಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದೇವು ಹೊನ್ನಪ್ಪ ನಾಯಕ್ ಅವರು ಖರೀದಿ ಮಾಡ್ತಾರೆ ಅಂತ ಹೇಳ್ಬೋದು.
ಫೈನಲ್ ಆಗಿ ಅಂಕೋಲಾದಲ್ಲಿ ಉಪ್ಪನ್ನು ತಯಾರಿಸಲಾಗುತ್ತೆ ಮತ್ತು ಬ್ರಿಟಿಷರು ತೆರಿಗೆ ವಿಧಿಸ್ತಾ ಇದ್ರಲ್ವಾ, ಆ ತೆರಿಗೆ ಕೂಡ ಅಲ್ಲೇನು ಮಾಡಲಾಗುತ್ತೆ, ನಾವು ತಯಾರಿಸಿರುವಂಥ ಉಪ್ಪನ್ನು ತೆರಿಗೆ ಕೊಡದೆ ಜನರಿಗೆ ಹಂಚಲಾಗುತ್ತೆ. ಹಾಗಾಗಿ ಅಂಕೋಲಾವನ್ನು ತೆರಿಗೆ ರಹಿತ ಪ್ರದೇಶ ಅಂತ ಘೋಷಣೆ ಮಾಡಲಾಗುತ್ತೆ. ಆ ಸಮಯದಲ್ಲಿ ಬಂದಾಗ ಅಂಕೋಲಾವನ್ನು ಕರ್ನಾಟಕದ ದಂಡಿ ಅಂತ ಕೂಡ ಕರೆಯಲಾಗುತ್ತೆ. ದಂಡಿಯಲ್ಲಿ ಯಾವ ರೀತಿ ಉಪ್ಪನ್ನು ತಯಾರಿಸಲಾಗುತ್ತಲ್ವ, ಆ ರೀತಿ ಇಲ್ಲೂ ಕೂಡ ಉಪ್ಪು ತಯಾರಿಕೆ ಆಗೋದ್ರಿಂದ ಇದನ್ನು ದಂಡಿ ಜೊತೆ ಹೋಲಿಕೆ ಮಾಡಲಾಗುತ್ತೆ. ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ಸುಮಾರು 45 ದಿನಗಳವರೆಗೆ ನಡೆಯುತ್ತೆ. ಸುಮಾರು 40,000 ಜನ ಈ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿರೋದು ಕಂಡುಬರುತ್ತೆ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಅಂತ ಗುರುತಿಸ್ಬೋದಾಗಿದೆ. ಎಕ್ಸಾಮಲ್ಲಿ ಡೈರೆಕ್ಟಾಗಿ ಒಂದು ಬುಲೆಟ್ ಪಾಯಿಂಟ್ಸ್ ರೂಪದಲ್ಲಾದರೂ ಕ್ವಶನ್ ಕೇಳ್ಬೋದು, ಅಥವಾ ನಿಮಗೆ ಇವನ್ನೇ ಪ್ಯಾರಾಗ್ರಾಫ್ ರೂಪದಲ್ಲಾದರೂ ಅಥವಾ ಸ್ಟೇಟ್ಮೆಂಟ್ ರೂಪದಲ್ಲಾದರೂ ಕ್ವಶನ್ ಕೊಡುವಂಥ ಪಾಸಿಬಿಲಿಟಿ ಇರುತ್ತೆ. ಇಲ್ಲಿ ಅಂಕೋಲ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿರುವಂಥ ಪ್ರಮುಖ ವ್ಯಕ್ತಿಗಳು ಯಾರು ಅಂತ ನೋಡ್ತಾ ಹೋದರೆ ಸ್ವಾಮಿ ವಿದ್ಯಾನಂದ ಆಗಿರ್ಬೋದು, ಕಾರ್ನಾಡ್ ಸದಾಶಿವರಾವ್ ಆಗಿರ್ಬೋದು, ಡಾಕ್ಟರ್ ಹರ್ಡಿಕರ್ ಅವರಾಗಿರ್ಬೋದು. ಪಕ್ಕದಲ್ಲಿ ನೀವು ಕಾರ್ನಾಡ್ ಸದಾಶಿವರಾವ್ ಅವರ ಭಾವಚಿತ್ರವನ್ನು ಕೂಡ ನೋಡ್ಬೋದು. ಸ್ಪೆಷಲಿ ಕಾನೂನು ಭಂಗ ಚಳವಳಿಯಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡುವಂಥ ಒಂದು ಸನ್ನಿವೇಶಕ್ಕೆ ರಿಲೇಟೆಡ್ ಆಗಿರುವಂಥ ಫೋಟೋವನ್ನು ಕೂಡ ಅಬ್ಸರ್ವ್ ಮಾಡಬಹುದಾಗಿದೆ. ಅಷ್ಟೇ ಅಲ್ಲ, ಶ್ರೀಮತಿ ಉಮಾಬಾಯಿ ಕುಂದಾಪುರ ಅವರು ಕೂಡ ಭಾಗವಹಿಸಿರ್ತಾರೆ. ಇವರೆಲ್ಲರ ಜೊತೆ ಅನಕ್ಷರಸ್ಥರಾದಂಥ ನಾಡವ ಜನಾಂಗದ ಸ್ತ್ರೀ ಪುರುಷರು ಕೂಡ ಈ ಸತ್ಯಾಗ್ರಹದಲ್ಲಿ ಭಾಗವಹಿಸಿರ್ತಾರೆ. ಹಾಗಾಗಿ ಉಪ್ಪಿನ ಸತ್ಯಾಗ್ರಹ ಅನ್ನೋದು ಕೇವಲ ವಿದ್ಯಾವಂತರಿಗೆ ಅಥವಾ ಇದರ ಬಗ್ಗೆ ಜಾಗೃತಿ ಇರುವಂಥ ಜನರಿಗಷ್ಟೇ ಸೀಮಿತ ಆಗಿರಲಿಲ್ಲ. ಅನಕ್ಷರಸ್ಥರು ಕೂಡ ಈ ಚಳವಳಿಯಲ್ಲಿ ಭಾಗವಹಿಸಿರ್ತಾರೆ ಅನ್ನೋದು ನಾವು ವಿಶೇಷವಾಗಿ ಕರ್ನಾಟಕದಲ್ಲಿ ಗಮನಿಸಬೇಕಾಗುತ್ತೆ. ನಾಡವ ಜನಾಂಗದ ಸ್ತ್ರೀ ಪುರುಷರು ಕೂಡ ಈ ಸತ್ಯಾಗ್ರಹದಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಓಕೆ, ಅಂಕೋಲ ಉಪ್ಪಿನ ಸತ್ಯಾಗ್ರಹ ಈ ರೀತಿ ನಡೆಯುತ್ತೆ. ಇದಕ್ಕೆ ರಿಲೇಟೆಡ್ ಆಗಿ ಅನೇಕ ಮಹನೀಯರು ತಮ್ಮದೇ ಆದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೆಲ ಮಹತ್ವದ ವ್ಯಕ್ತಿಗಳ ಹೇಳಿಕೆ ನಮಗೆ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಲ್ಲ, ಉಪ್ಪಿನ ಸತ್ಯಾಗ್ರಹದ ಪ್ರಾಮುಖ್ಯತೆಯನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ. ಸ್ಪೆಷಲಿ ಶ್ಯಾಮರಾವ್ ಶೆಣೈ ಅವರ ಸಹೋದರಿ ಸೀತಾಬಾಯಿ ಅವರು ಈ ಸತ್ಯಾಗ್ರಹಕ್ಕೆ ರಿಲೇಟೆಡ್ ಒಂದು ಅದ್ಭುತವಾದಂಥ ಹೇಳಿಕೆ ಕೊಟ್ಟಿರೋದು ಕಂಡುಬರುತ್ತೆ. ಏನು ಹೇಳ್ತಾರೆ, ತೆರಿಗೆ ಕೊಟ್ಟ ಉಪ್ಪನ್ನು ಯಾರೂ ತಿನ್ನಬಾರದು, ತೆರಿಗೆ ಕೊಡದ ಸ್ವತಂತ್ರ ಉಪ್ಪನ್ನು ತಿಂದು ನಾವು ಸ್ವಾತಂತ್ರ್ಯವನ್ನು ಪಡೆಯುವ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಎಕ್ಸಾಮಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಕೊಡ್ಬೋದು, ಯಾರು ಈ ಸ್ಟೇಟ್ಮೆಂಟ್ ಹೇಳಿದ್ದಾರೆ ಅಂತ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಮತ್ತು KS ಅಂತ ಮೇನ್ಸ್ ಎಕ್ಸಾಮಲ್ಲಿ ಬಂದಾಗ ಕರ್ನಾಟಕದ ಸ್ವಾತಂತ್ರ್ಯ ಚಳವಳಿಗೆ ರಿಲೇಟೆಡ್ ಕ್ವಶನ್ಸ್ ಬಂದಾಗ ಇಂಥ ಸ್ಟೇಟ್ಮೆಂಟನ್ನು ಮೆನ್ಷನ್ ಮಾಡೋದರ ಮೂಲಕ ನೀವೇನು ಮಾಡ್ಬೋದು, ನಿಮ್ಮ ಆನ್ಸರ್ಗೆ ಹೆಚ್ಚು ವೇಟೇಜನ್ನು ತಂದುಕೊಡ್ಬೋದಾಗಿದೆ. ಇನ್ನು MP ನಾಡಕರ್ಣಿಯವರ ನೇತೃತ್ವದಲ್ಲಿ ಅಂಕೋಲ ಉಪ್ಪಿನ ಸತ್ಯಾಗ್ರಹ ನಡೆದಿರ್ತಲ್ವ, MP ನಾಡಕರ್ಣಿಯವರು ಕೂಡ ಒಂದು ಅದ್ಭುತವಾದ ಒಂದು ಹೇಳಿಕೆ ಕೊಡ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರತಿ ಗ್ರಾಮವು ಬಾರ್ಡೋಲಿ ಆಗಬೇಕೆಂಬ ಅಪೇಕ್ಷೆ ಈಡೇರಿತು ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಸ್ವಾಮಿ ವಿದ್ಯಾನಂದರು ಏನು ಹೇಳ್ತಾರೆ ಅಂದರೆ, ಸರ್ಕಾರಕ್ಕೆ ತೆರಿಗೆ ಕಟ್ಟದೆ ತಯಾರಿಸಲಾಗಿರುವ ಈ ಉಪ್ಪನ್ನು ಕೊಂಡು ಕಾಯ್ದೆ ಭಂಗ ಮಾಡಿ ಮಹಾತ್ಮರಲ್ಲಿ ನಿಮಗಿರುವಂಥ ನಿಷ್ಠೆಯನ್ನು ಪ್ರದರ್ಶಿಸಿ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಒಂದು ರೀತಿ ಇದು ಈ ಸತ್ಯಾಗ್ರಹದಲ್ಲಿ ಸಾಮಾನ್ಯ ಜನರಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಒಂದು ರೀತಿ ಮೋಟಿವೇಟ್ ಆಗೋ ರೀತಿಯಲ್ಲಿ ಅವರು ಹೇಳಿಕೆ ನೀಡಿರೋದು ಕಂಡು ಬರ್ತಾ ಇದೆ. ಯಾಕಂದರೆ ಮಹಾತ್ಮ ಗಾಂಧೀಜಿಯವರೇ ಉಪ್ಪಿನ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಿದ್ರು, ಕಾನೂನು ಭಂಗ ಚಳವಳಿಗೆ ಕರೆ ಕೊಟ್ಟಿದ್ರು. ಹಾಗಾಗಿ ಮಹಾತ್ಮರ ಮೇಲೆ ನಿಮಗಿರುವಂಥ ನಿಷ್ಠೆಯನ್ನು ನೀವು ಪ್ರದರ್ಶಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಹಾಗಾಗಿ ತೆರಿಗೆ ಕಟ್ಟದೆ ತಯಾರಿಸಲಾಗಿರುವಂಥ ಉಪ್ಪನ್ನೇ ಕೊಂಡು ನೀವೇನು ಮಾಡಬೇಕು, ಕಾಯ್ದೆ ಉಲ್ಲಂಘನೆ ಮಾಡಿ ಗಾಂಧೀಜಿಯವರ ಮೇಲೆ ನಿಮಗಿರುವಂತಹ ನಿಷ್ಠೆ, ಪ್ರೀತಿ, ಅಭಿಮಾನವನ್ನು ಪ್ರದರ್ಶಿಸಿ ಅನ್ನುವಂಥ ವಿಚಾರ ಕೂಡ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಇಂಥ ಮಹಾನ್ ವ್ಯಕ್ತಿಗಳ ಹೇಳಿಕೆ ಕೂಡ ನಮಗೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇನ್ನು ಮೈಲಾರ ಮಹದೇವಪ್ಪರ ಬಗ್ಗೆ ನಾವು ಆಲ್ರೆಡಿ ಆರಂಭದಲ್ಲೇ ಡಿಸ್ಕಷನ್ ಮಾಡ್ತೇವೆ. ಮಹಾತ್ಮ ಗಾಂಧೀಜಿಯವರು 78 ಜನ ಆಶ್ರಮದ ಅನುಯಾಯಿಗಳಲ್ಲಿ ಅವರು ಕೂಡ ಒಬ್ಬರಾಗಿದ್ದರು. ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂಥ ಏಕೈಕ ಕನ್ನಡಿಗರು, ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿ ಅಂತ ಕೂಡ ನಾವು ಚರ್ಚೆ ಮಾಡ್ತೇವೆ. ಸ್ಪೆಷಲಿ ದಂಡಿ ಪಾದಯಾತ್ರೆ ಮುಗಿದ ನಂತರ ಅಲ್ಲಿಂದ ಕರ್ನಾಟಕಕ್ಕೆ ಹಿಂದಿರುಗಿದ ನಂತರ ಇವರು ಕೂಡ ಕರ್ನಾಟಕದ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾರೆ. ಆಗ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು, ಮೈಲಾರ ಮಹದೇವಪ್ಪನವರು ದಂಡಿ ಪಾದಯಾತ್ರೆಯಲ್ಲಿ ಮಹಾತ್ಮ ಗಾಂಧೀಜಿಯವ್ರ ಜೊತೆ ಭಾಗವಹಿಸಿದ್ರು. ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪ ಅಂತ ಕೇಳ್ಬೋದು. ಸರಿ ಅಂತ ಗೊತ್ತು. ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ಬೋದು, ದಂಡಿ ಪಾದಯಾತ್ರೆಯಿಂದ ಹಿಂದಿರುಗಿದ ನಂತರ ಮೈಲಾರ ಮಹದೇವಪ್ಪನವರು ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು. ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪ ಅಂತ ಕೊಡ್ಬೋದು. ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಅಂದರೆ ದಂಡಿ ಪಾದಯಾತ್ರೆ ಮುಗಿದ ನಂತರ ಅವರು ಕರ್ನಾಟಕಕ್ಕೆ ವಾಪಸ್ಸಾಗಿ ಕರ್ನಾಟಕದ ಉಪ್ಪಿನ ಸತ್ಯಾಗ್ರಹದಲ್ಲಿ ಕೂಡ ಇವರು ಭಾಗವಹಿಸೋದು ಕಂಡುಬರುತ್ತೆ. ಹಾಗಾಗಿ ಇಂತಹ ವಿಶೇಷವಾದಂಥ ಮಾಹಿತಿಯನ್ನು ಬುಲೆಟ್ ಪಾಯಿಂಟ್ಸಲ್ಲಿ ಓದೋದಕ್ಕಿಂತ ಅದನ್ನು ಸ್ವಲ್ಪ ಕಂಟಿನ್ಯೂಟಿಯಾಗಿ ಪ್ಯಾರಾಗ್ರಾಫಲ್ಲಿ ಸ್ಟೇಟ್ಮೆಂಟ್ ರೂಪದಲ್ಲಿ ಓದಿದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. 2017 ಗ್ರೂಪ್ ಸಿ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ನು, ಅಂಕೋಲಾದ ಉಪ್ಪಿನ ಸತ್ಯಾಗ್ರಹ ಚಳುವಳಿಯ ನಾಯಕ ಅಥವಾ ನಾಯಕರಾಗಿದ್ದವರು ಯಾರು ಅಂತ. MP ನಾಡಕರ್ಣಿ,
ಲಕ್ಷ್ಮಣ ವೆಂಕಟೇಶ್ ಕಾಮತ್ ಇದೆ, ಕೃಷ್ಣಮೂರ್ತಿ ಪಂಜೇಕರ್ ಮತ್ತು KT ಭಾಷ್ಯಂ ಅಂತ ಕೊಟ್ಟಿದ್ದಾರೆ. ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಸಂಕೇತವನ್ನು ಆಧರಿಸಿ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಫಸ್ಟ್ ಆಫ್ ಆಲ್ ಅಂಕೋಲದ ಉಪ್ಪಿನ ಸತ್ಯಾಗ್ರಹ ಚಳುವಳಿಯ ನಾಯಕರು ಯಾರಂತ ನಿಮಗೆ ಆಲ್ರೆಡಿ ಗೊತ್ತಿದ್ರೆ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಆಲ್ರೆಡಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. 1930 ಏಪ್ರಿಲ್ 13ನೇ ತಾರೀಕು MP ನಾಡಕರ್ಣಿಯವರ ನೇತೃತ್ವದಲ್ಲಿ ಸತ್ಯಾಗ್ರಹ ಆರಂಭ ಆಗುತ್ತಲ್ವ. ಹಾಗಾಗಿ ಅಂಕೋಲ ಉಪ್ಪಿನ ಸತ್ಯಾಗ್ರಹ ಚಳುವಳಿಯ ನಾಯಕರಂದರೆ MP ನಾಡಕರ್ಣಿಯವರು. ಹಾಗಾಗಿ ಒಂದು ಮಾತ್ರ ಇರುವಂಥ ಆಪ್ಷನ್ಸ್ B ಈ ಕ್ವಶನ್ಗೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದಾಗಿದೆ. ಓಕೆ, ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ಯಾವ ರೀತಿ ನಡೀತು ಅಂತ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ದಂಡಿ ಯಾತ್ರೆ ಬಗ್ಗೆ ಡಿಸ್ಕಷನ್ ಮಾಡ್ತೇವೆ, ಅಂಕೋಲ ಸತ್ಯಾಗ್ರಹದ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡ್ತೇವೆ. ಸ್ಪೆಷಲಿ ಇದಾದ ನಂತರ ಇದಕ್ಕೆ ರಿಲೇಟೆಡ್ ಆಗಿ ಬಂದಾಗ ಇನ್ನೊಂದು ಮಹತ್ವದವಾದಂಥ ಐತಿಹಾಸಿಕ ಘಟನೆ ಅಂದರೆ ಸಾಣೆಕಟ್ಟೆ ಉಪ್ಪಿನ ಉಗ್ರಾಣದ ಮೇಲೆ ನಡೆದಿರುವಂಥ ದಾಳಿ ಅಂತ ಗುರುತಿಸೋದು. ಸ್ಪೆಷಲಿ ಸಾಣೆಕಟ್ಟೆ ಅನ್ನೋದು ಗೋಕರ್ಣದ ಸಮೀಪದಲ್ಲಿರುವಂಥ ಒಂದು ಪ್ಲೇಸ್. ಇದು ಕೂಡ ಕೋಸ್ಟಲ್ ಏರಿಯಾದಲ್ಲಿರುವಂಥ ಒಂದು ಪ್ಲೇಸ್ ಆಗಿದೆ. ಅಲ್ಲಿ ನಿಮಗೆ ಮ್ಯಾಪಲ್ಲಿ ರೆಡ್ ಡಾಟ್ ಏನು ಕಾಣಿಸ್ತಾ ಇದೆ ಅಲ್ವಾ, ಆ ಪ್ಲೇಸಲ್ಲಿ ಸಾಣೆಕಟ್ಟೆ ಇರೋದು ಕಂಡುಬರುತ್ತೆ. ಗೋಕರ್ಣದ ಸಮೀಪದಲ್ಲಿರುವಂಥ ಒಂದು ಸ್ಥಳವಾಗಿದೆ. ಓಕೆ, ಯಾಕೆ ಈ ಸ್ಥಳವನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ ಈ ಸ್ಥಳದಲ್ಲಿ ಸರ್ಕಾರದ ಒಂದು ಉಪ್ಪಿನ ಉಗ್ರಾಣವಿತ್ತು. ಅಂದರೆ ಸರ್ಕಾರ ತಾನು ತಯಾರಿಸಿರುವಂಥ ಉಪ್ಪನ್ನು ಈ ಉಗ್ರಾಣದಲ್ಲಿ ಸ್ಟೋರ್ ಮಾಡಿಡ್ತಾ ಇತ್ತು. ಅಲ್ಲಿಂದ ಬೇರೆ ಬೇರೆ ಕಡೆಗೆ ಅವಶ್ಯಕತೆಗೆ ಅನುಗುಣವಾಗಿ ಅಲ್ಲಿಂದ ಸರಬರಾಜು ಆಗ್ತಾ ಇತ್ತು. ಹಾಗಾಗಿ ಈ ಉಗ್ರಾಣದ ಮೇಲೆ ದಾಳಿ ಮಾಡಿ ಅಲ್ಲಿರುವಂಥ ಉಪ್ಪನ್ನು ಹೊರಗಡೆ ತಂದು ಅದನ್ನು ಜನರಿಗೆ ಹಂಚೋದು ಅಥವಾ ಮಾರುವಂಥ ಪ್ರಯತ್ನವನ್ನು, ಒಂದು ಆಲೋಚನೆಯನ್ನು ಮಾಡಲಾಗುತ್ತೆ. ಯಾಕೆ ಇಂಥ ಆಲೋಚನೆ ಮಾಡಲಾಗುತ್ತೆ ಅಂದರೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ದರ್ಶನ್ ಉಪ್ಪಿನ ಉಗ್ರಾಣದ ಮೇಲೆ ದಾಳಿ ಆಗಿರುತ್ತೆ. ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ ರಾಷ್ಟ್ರ ಮಟ್ಟದಲ್ಲಿ ಉಪ್ಪಿನ ಸತ್ಯಾಗ್ರಹಕ್ಕೆ ರಿಲೇಟೆಡ್ ಆಗಿ ಬರುವಂಥ ವಿಷಯದಲ್ಲಿ. ಸೇಮ್ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಸಾಣೆಕಟ್ಟೆಯಲ್ಲಿರುವಂತಹ ಉಪ್ಪಿನ ಉಗ್ರಾಣದ ಮೇಲೆ ದಾಳಿ ಮಾಡುವಂಥ ಒಂದು ಆಲೋಚನೆ ಮಾಡಲಾಗುತ್ತೆ. ಸ್ಪೆಷಲಿ ದಾಳಿಯ ನೇತೃತ್ವವನ್ನು ಶ್ರೀಧರ್ ಪಾಂಡುರಂಗ್ ಬಾಲಾಜಿಯವರು ವಹಿಸಿಕೊಂಡಿರ್ತಾರೆ. ಅವರ ನೇತೃತ್ವದಲ್ಲಿ 18 ಜನ ಸ್ವಯಂ ಸೇವಕರು ಈ ಉಗ್ರಾಣದ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದಂತಹ ಈ ತಂಡ ಆ ಉಗ್ರಾಣದಲ್ಲಿದ್ದ ಸುಮಾರು 300 ಮಣಗಳಷ್ಟು ಉಪ್ಪನ್ನು ತೆಗೆದುಕೊಂಡು ಹೋಗಿ ಕುಮಟಾದ ಸಂತೆಗಳಲ್ಲಿ ಜನರಿಗೆ ಉಚಿತವಾಗಿ ಹಂಚಲಾಗುತ್ತೆ. ಇದು ಅತ್ಯಂತ ಮಹತ್ವದ ಒಂದು ಐತಿಹಾಸಿಕ ಘಟನೆ ಅಂತ ನಾವು ಪರಿಗಣಿಸೋದು. ಅಂಕೋಲ ಉಪ್ಪಿನ ಸತ್ಯಾಗ್ರಹ ಒಂದು ಕಡೆ ಆದರೆ ಸಾಣೆಕಟ್ಟೆ ಉಪ್ಪಿನ ಉಗ್ರಾಣದ ಮೇಲೆ ಮಾಡಿರುವಂಥ ದಾಳಿ ಏನಿದೆ ಅಲ್ವಾ, ಇದು ಬಹಳಷ್ಟು ಯಶಸ್ವಿಯಾಗಿ ಈ ದಾಳಿಯನ್ನು ನಡೆಸ್ತಾರಂತ ಹೇಳ್ಬೋದು. ಅಂದರೆ ಅಲ್ಲಿಂದ 300 ಮಣಗಳಷ್ಟು ಉಪ್ಪನ್ನು ತಂದು ಕುಮಟಾದ ಸಂತೆಯಲ್ಲಿ ಜನರಿಗೆ ಉಚಿತವಾಗಿ ಹಂಚುವ ಮೂಲಕ ಮತ್ತೆ ಕಾನೂನು ಭಂಗ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಕರ್ನಾಟಕದಲ್ಲಿ ಬಂದಾಗ ಕಾನೂನು ಭಂಗ ಚಳವಳಿ ಬಹಳ ವಿಶೇಷತೆಗಳನ್ನು ಹೊಂದಿರುವಂಥ ಚಳವಳಿ ಅಂತ ಗುರುತಿಸಲಾಗುತ್ತೆ. ಇನ್ನು ಅಂಕೋಲಕ್ಕಷ್ಟೇ ಈ ಉಪ್ಪಿನ ಸತ್ಯಾಗ್ರಹ ಸೀಮಿತ ಆಗಿರೋದಿಲ್ಲ. ಸಾಣೆಕಟ್ಟೆಯಲ್ಲೂ ಅದರ ಬಗ್ಗೆ ಸ್ವಲ್ಪ ಇನ್ಸಿಡೆಂಟ್ ನಾವು ಓದ್ದೇವೆ. ಅದರ ಜೊತೆಗೆ ರಾಜ್ಯದ ಇನ್ನಿತರ ಸ್ಥಳಗಳಲ್ಲಿ ಕೂಡ ಉಪ್ಪಿನ ಸತ್ಯಾಗ್ರಹವನ್ನು ನಡೆಸಲಾಗಿದೆ. ಅಂದರೆ ಉಪ್ಪಿಗೆ ಸಂಬಂಧಪಟ್ಟ ಕಾಯ್ದೆಯನ್ನು ಉಲ್ಲಂಘಿಸಲಾಗುತ್ತೆ. ಸ್ಪೆಷಲಿ ಮಂಗಳೂರು ಆಗಿರ್ಬೋದು, ಕುಂದಾಪುರ ಆಗಿರ್ಬೋದು, ಉಡುಪಿ, ಕಾರ್ಕಳ, ಪುತ್ತೂರು, ಮಲ್ಪೆ ಆಗಿರ್ಬೋದು. ಇನ್ನು ಕುಮಟಾ ಗೊತ್ತು, ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ಬಿಸ್ನಾಲ್ ಅಂತ ವಿಜಯಪುರ ಆಗಿರ್ಬೋದು, ಕಿರೇಸೂರು ಮತ್ತು ಯಾವಗಲ್ ಅಂತ ಧಾರವಾಡ ಏರಿಯಾದ ಪ್ಲೇಸಸ್ ಆ್ಯಕ್ಚುಲಿ ಬಂದಾಗ. ಇನ್ನು ಸಿರ್ಸಿ, ಸಿದ್ದಾಪುರ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಸ್ಥಳಗಳು. ಈ ರೀತಿ ಕರ್ನಾಟಕದ 30 ಸ್ಥಳಗಳಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ನಡೆಸಲಾಗುತ್ತೆ. ಮತ್ತು ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು ಅಥವಾ ಒಂದು ಗೊಂದಲ ಬರುತ್ತೆ ನಿಮಗೆ. ಉಪ್ಪನ್ನು ಕೋಸ್ಟಲ್ ಏರಿಯಾದಲ್ಲಿ ತಯಾರಿಸ್ಬೋದು. ಇಲ್ಲಿ ವಿಜಯಪುರ ಕಾಣಿಸ್ತಾ ಇದೆ, ಧಾರವಾಡ ಕಾಣಿಸ್ತಾ ಇದೆ, ಸಿರ್ಸಿ, ಸಿದ್ದಾಪುರ ಕಾಣಿಸ್ತಾ ಇದೆ ಅಲ್ವಾ. ಅದರ ಕೋಸ್ಟಲ್ ಏರಿಯಾವನ್ನು ಹೊರತುಪಡಿಸಿ ಕೂಡ ಬೇರೆ ಭಾಗದಲ್ಲೂ ಕೂಡ ಉಪ್ಪಿನ ಸತ್ಯಾಗ್ರಹ ನಡೀತಾ ಅಂದರೆ ಖಂಡಿತ ನಡೆದಿರೋದು ಕಂಡುಬರುತ್ತೆ. ಅಂದರೆ ಕೋಸ್ಟಲ್ ಏರಿಯಾದಲ್ಲಿ ಉಪ್ಪನ್ನು ತಯಾರಿಸ್ತಾ ಇದ್ರು, ಅದನ್ನು ತಯಾರಿಸೋದನ್ನು ಉಲ್ಲಂಘಿಸಿ ಭಾರತೀಯರು ತಯಾರಿಸುವಂಥ ಪ್ರಯತ್ನ ಮಾಡ್ತಾರೆ, ಸಕ್ಸಸ್ ಕೂಡ ಆಗ್ತಾರೆ. ಇನ್ನು ಕೋಸ್ಟಲ್ ಏರಿಯಾ ಇಲ್ಲದೇ ಇರುವಂಥ ಸ್ಥಳದಲ್ಲಿ ಬಂದಾಗ ಉಪ್ಪನ್ನು ಮಾರುವ ಮೂಲಕ ಉಪ್ಪಿಗೆ ಸಂಬಂಧಪಟ್ಟಂಥ ಕಾಯ್ದೆಯನ್ನು ಉಲ್ಲಂಘಿಸುವಂಥ ಪ್ರಯತ್ನ ಮಾಡ್ತಾರೆ. ತೆರಿಗೆ ರಹಿತವಾಗಿ ಉಪ್ಪನ್ನು ಮಾರಾಟ ಮಾಡುವ ಮೂಲಕ ಉಪ್ಪಿಗೆ ಸಂಬಂಧಪಟ್ಟಂಥ ನಿಯಮಗಳನ್ನು ಉಲ್ಲಂಘಿಸುವಂಥ ಪ್ರಯತ್ನ ಕೂಡ ಮಾಡಲಾಗುತ್ತೆ. ಈ ರೀತಿ ಕರ್ನಾಟಕದ 30 ಸ್ಥಳಗಳಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯೋದು ಕಂಡುಬರುತ್ತೆ. ಅಂಕೋಲ ಈ ಸತ್ಯಾಗ್ರಹಕ್ಕೆ ಒಂದು ಕೇಂದ್ರ ಸ್ಥಳವಾಗಿತ್ತು ಅನ್ನೋದು ಕೂಡ ಗೊತ್ತಿರಬೇಕು. ಸ್ಪೆಷಲಿ ಗಂಗಾಧರರಾವ್ ದೇಶಪಾಂಡೆ ಅವರು ಬೆಳಗಾವಿಯಲ್ಲಿ ಉಪ್ಪನ್ನು ಮಾರಿ ಉಪ್ಪಿನ ಕಾನೂನನ್ನು ಉಲ್ಲಂಘನೆ ಮಾಡಿರೋದು ಕಂಡುಬರುತ್ತೆ. ಗಂಗಾಧರರಾವ್ ದೇಶಪಾಂಡೆ ಅವರು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿ ಬಂದಾಗ ಅತ್ಯಂತ ಪ್ರಮುಖ ನಾಯಕರಲ್ಲಿ ನಾವು ಗುರುತಿಸ್ತೇವೆ. ಓಕೆ, ಇವ್ರ ಬಗ್ಗೆ ನಾವು ಭಾಗ 2ರಲ್ಲೂ ಕೂಡ ಡಿಸ್ಕಷನ್ ಮಾಡಿದ್ದೇವೆ. ಫೈನಲಿ ಸರ್ಕಾರ ಈ ಸತ್ಯಾಗ್ರಹವನ್ನು ಹತ್ತಿಕ್ಕುವಂಥ ಅಥವಾ ನಿಯಂತ್ರಿಸುವಂಥ ಪ್ರಯತ್ನ ಕೂಡ ಮಾಡುತ್ತೆ. ಸ್ಪೆಷಲಿ ಇದಕ್ಕೆ ರಿಲೇಟೆಡ್ ಆಗಿ ಬಂದಾಗ ಬೆಳಗಾವಿಯಲ್ಲಿ ಉಪ್ಪನ್ನು ಹರಾಜು ಹಾಕಿದಂಥ ಗಂಗಾಧರರಾವ್ ದೇಶಪಾಂಡೆ ಅವರನ್ನು ಬಂಧಿಸಲಾಗುತ್ತೆ. ಅಷ್ಟೇ ಅಲ್ಲ, ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥ ಅಥವಾ ಅದರ ನೇತೃತ್ವ ವಹಿಸಿಕೊಂಡಿರುವಂಥ MP ನಾಡಕರ್ಣಿಯವರು ಬಂಧಿಸಲಾಗುತ್ತೆ. RR ದಿವಾಕರ್ ಆಗಿರ್ಬೋದು, ಸ್ವಾಮಿ ವಿದ್ಯಾನಂದ ಆಗಿರ್ಬೋದು, ಶ್ಯಾಮರಾವ್ ಶೆಣೈ ಆಗಿರ್ಬೋದು, ಲಕ್ಷ್ಮಣ ವೆಂಕಟೇಶ್ ಕಾಮತ್ ಇವರೆಲ್ಲರನ್ನು ಕೂಡ ಬಂಧಿಸುವ ಮೂಲಕ ಈ ಸತ್ಯಾಗ್ರಹವನ್ನು ಹತ್ತಿಕ್ಕುವಂಥ ಪ್ರಯತ್ನ ಕೂಡ ಬ್ರಿಟಿಷ್ ಸರ್ಕಾರ ಈ ಕಾಲಾವಧಿಯಲ್ಲಿ ಮಾಡೋದು ಕಂಡುಬರುತ್ತೆ. ಓಕೆ, ಇದಿಷ್ಟು ನಾವು ಉಪ್ಪಿನ ಸತ್ಯಾಗ್ರಹಕ್ಕೆ ರಿಲೇಟೆಡ್ ಆಗಿರುವಂಥ ವಿಷಯಗಳಂತ ಹೇಳ್ಬೋದು.
ಮೊದಲ 3 ಅಂಶಗಳು ರಾಷ್ಟ್ರ ಮಟ್ಟದಲ್ಲಿ ನಡೆದಿರುವಂಥ ಘಟನೆಗಳಾಗಿದ್ದಾವೆ. ಆ ನಂತರದ ಪಾಯಿಂಟ್ಸ್ಗಳೇನಿದ್ದಾವಲ್ಲ ಅವು ಕರ್ನಾಟಕದ ಮಟ್ಟದಲ್ಲಿ ಉಪ್ಪಿನ ಸತ್ಯಾಗ್ರಹಕ್ಕೆ ರಿಲೇಟೆಡ್ ಆಗಿರುವಂಥ ಅತ್ಯಂತ ಪ್ರಮುಖ ಅಂಶಗಳಂತ ಗುರುತಿಸಬಹುದಾಗಿದೆ. KS ಅಂತ ಮೇನ್ಸ್ ಎಕ್ಸಾಮಲ್ಲಿ ಬಂದಾಗ ಏನು ಮಾಡಬೇಕು, ನೀವು ಎರಡನ್ನೂ ಲಿಂಕ್ ಮಾಡ್ತಾ ಕರ್ನಾಟಕಕ್ಕೆ ಹೆಚ್ಚು ಫೋಕಸ್ ಮಾಡಿ ನೀವು ಆನ್ಸರ್ ಬರಿತಾ ಹೋದರೆ ಖಂಡಿತ ಆನ್ಸರ್ಗೊಂದು ವೇಟೇಜ್ ಬರುತ್ತೆ ಅಂತ ಹೇಳ್ಬೋದು. ನಾವು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟ ಅಂದರೆ ಕರ್ನಾಟಕಕ್ಕಷ್ಟೇ ಲಿಮಿಟ್ ಆಗಬಾರ್ದು. ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದ ಮೇಲೆ ರಾಷ್ಟ್ರ ಮಟ್ಟದ ಘಟನೆಗಳು ಯಾವ ರೀತಿ ಪ್ರಭಾವ ಬೀರುತ್ತಾವೆ ಅನ್ನೋದು ಕೂಡ ನಾವಲ್ಲಿ ಆನ್ಸರಲ್ಲಿ ಪ್ರೆಸೆಂಟ್ ಮಾಡಬೇಕಾಗತ್ತೆ. ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಕರ್ನಾಟಕ ಮಟ್ಟದಲ್ಲಿ ಯಾವ ರೀತಿ ಉಪ್ಪಿನ ಸತ್ಯಾಗ್ರಹ ನಡೆಯಿತು ಅನ್ನೋದನ್ನು ನಾವು ಕ್ಲಿಯರ್ ಮಾಡ್ಕೊಂಡಿದ್ದೇವೆ. ನೆಕ್ಸ್ಟ್ ಒನ್, ಕರ್ನಾಟಕದಲ್ಲಿ ಕಾನೂನು ಭಂಗ ಚಳುವಳಿಯ ಭಾಗವಾಗಿ ಅರಣ್ಯ ಸತ್ಯಾಗ್ರಹ ಅಥವಾ ಜಂಗಲ್ ಸತ್ಯಾಗ್ರಹ ಅಂತ ಕೂಡ ಕರೆಯಲಾಗುತ್ತೆ. ಅರಣ್ಯ ಸತ್ಯಾಗ್ರಹ ಕೂಡ ನಡೆಸಲಾಗುತ್ತೆ. ಅಂದರೆ ಅರಣ್ಯಕ್ಕೆ ಸಂಬಂಧಪಟ್ಟಂಥ ಕಾಯ್ದೆಗಳನ್ನು ಉಲ್ಲಂಘಿಸುವ ಮೂಲಕ ಕಾನೂನು ಭಂಗ ಚಳುವಳಿಯನ್ನು ಕರ್ನಾಟಕದಲ್ಲಿ ಕೈಗೊಳ್ಳಲಾಗುತ್ತೆ. ಸ್ಪೆಷಲಿ ಕರ್ನಾಟಕದಲ್ಲಿ ಮುಂಬೈ ಕರ್ನಾಟಕ ಏರಿಯಾದಲ್ಲಿ, ಅಂದರೆ ಉತ್ತರ ಕನ್ನಡ ಮತ್ತು ಅವತ್ತಿನ ಧಾರವಾಡ ಜಿಲ್ಲೆ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಬೆಳಗಾವಿ ಏರಿಯಾನಿದೆ ಅಲ್ವಾ, ಅಥವಾ ಇವತ್ತು ಬಂದಾಗ ಈ 4 ಜಿಲ್ಲೆಗಳ ಜೊತೆಗೆ ಬಾಗಲಕೋಟೆ, ಗದಗ, ಹಾವೇರಿ ಕೂಡ ಆ್ಯಡ್ ಆಗುತ್ತೆ. ಏರಿಯಾ ಅಷ್ಟೇ ಇರೋದು, ಜಿಲ್ಲೆಗಳ ಸಂಖ್ಯೆ ಇವತ್ತು ಇನ್ಕ್ರೀಸ್ ಆಗಿರೋದು ಕಂಡುಬರುತ್ತೆ ಅಷ್ಟೇ. ಮುಂಬೈ ಕರ್ನಾಟಕ ಪ್ರದೇಶದಲ್ಲಿ ಅರಣ್ಯ ಸತ್ಯಾಗ್ರಹ ನಡೆಯೋದು ಕಂಡುಬರುತ್ತೆ. ಅದರ ಜೊತೆಗೆ ಹಳೆ ಮೈಸೂರು ಪ್ರದೇಶ, ಅಂದರೆ ಮ್ಯಾಪಲ್ಲಿ ನಿಮಗೆ ಯೆಲ್ಲೋ ಕಲರಿಂದ ಏರಿಯಾ ಹೈಲೈಟ್ ಆಗಿರೋದು ಕಾಣಿಸ್ತಾ ಇದೆ ಅಲ್ವಾ, ಆ ಏರಿಯಾದಲ್ಲೂ ಕೂಡ ಅರಣ್ಯ ಸತ್ಯಾಗ್ರಹ ನಡೆಯೋದು ಕಂಡುಬರುತ್ತೆ. ಹಾಗಾದರೆ ಬನ್ನಿ ಈ ಎರಡೂ ಪ್ರದೇಶದಲ್ಲಿ ಯಾವ ರೀತಿ ಅರಣ್ಯ ಸತ್ಯಾಗ್ರಹ ನಡೆಯುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಕರ್ನಾಟಕದಲ್ಲಿ ಅರಣ್ಯ ಸತ್ಯಾಗ್ರಹ ಆರಂಭಗೊಂಡಿದ್ದು ಮುಂಬೈ ಕರ್ನಾಟಕ ಪ್ರದೇಶದಲ್ಲಿ. ಸ್ಪೆಷಲಿ ಮುಂಬೈ ಕರ್ನಾಟಕದಲ್ಲಿ ಬಂದಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊದಲಿಗೆ ಈ ಸತ್ಯಾಗ್ರಹ ಆರಂಭ ಆಗೋದು ಕಂಡುಬರುತ್ತೆ. ಅರಣ್ಯಕ್ಕೆ ಸಂಬಂಧಪಟ್ಟಂಥ ಕಾಯ್ದೆಗಳನ್ನು ಉಲ್ಲಂಘಿಸುವ ಮೂಲಕ ಕಾನೂನು ಭಂಗ ಚಳುವಳಿಯನ್ನು ಮಾಡಿರುವಂಥ ಕೀರ್ತಿ ಉತ್ತರ ಕನ್ನಡ ಜಿಲ್ಲೆಗೆ ಸಲ್ಲುತ್ತೆ ಅರಣ್ಯ ಸತ್ಯಾಗ್ರಹದಲ್ಲಿ ಬಂದಾಗ. ಸ್ಪೆಷಲಿ NB ಕಬ್ಬೂರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ಅರಣ್ಯ ಸತ್ಯಾಗ್ರಹ ಆರಂಭ ಆಗೋದು ಕಂಡುಬರುತ್ತೆ. ಸ್ಪೆಷಲಿ ಈ ಸತ್ಯಾಗ್ರಹದಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆ ಕೈಗೊಳ್ಳಲಾಗುತ್ತೆ ಅಂದರೆ ಅರಣ್ಯಕ್ಕೆ ಸಂಬಂಧಪಟ್ಟಂಥ ಕಾಯ್ದೆಗಳನ್ನು, ನಿಯಮಗಳನ್ನು ಉಲ್ಲಂಘಿಸಲಾಗುತ್ತೆ. ಅಂದರೆ ಸರ್ಕಾರಿ ಜಮೀನಿನಲ್ಲಿ ಬೆಳೆದು ನಿಂತಿದ್ದ ಮರಗಳನ್ನು ಕಡಿಯೋದರ ಮೂಲಕ ಅರಣ್ಯಕ್ಕೆ ಸಂಬಂಧಪಟ್ಟ ಕಾಯ್ದೆಗಳನ್ನು ಉಲ್ಲಂಘಿಸಲಾಗ್ತಾ ಇತ್ತು. ರಿಸರ್ವ್ ಫಾರೆಸ್ಟ್ ಏರಿಯಾ ಅಂತ ಗುರುತಿಸಲಾಗ್ತಾ ಇತ್ತಲ್ವ, ಇವತ್ತು ಹೆಂಗೆ ನ್ಯಾಷನಲ್ ಪಾರ್ಕು ರಿಸರ್ವ್ ಫಾರೆಸ್ಟ್ ಅಂತ ಹೇಳ್ತೇವಲ್ವ, ಸೇಮ್ ಅದೇ ರೀತಿ ಬ್ರಿಟಿಷ್ ಕಾಲಾವಧಿಯಲ್ಲಿ ಕೂಡ ರಿಸರ್ವ್ ಫಾರೆಸ್ಟ್ ಅಂತ ಗುರುತಿಸಲಾಗ್ತಾ ಇತ್ತು. ರಿಸರ್ವ್ ಫಾರೆಸ್ಟಲ್ಲಿ ನಾವು ಕಟ್ಟಿಗೆಗಳನ್ನು ಸಂಗ್ರಹಿಸೋ ಹಾಗಿರಲಿಲ್ಲ. ಅಡುಗೆ ಮಾಡಲಿಕ್ಕೆ ಅಥವಾ ನಾವು ಉರುವಲು ಕಟ್ಟಿಗೆ ಅಂತ ಹೇಳ್ತೇವಲ್ವ, ಅವುಗಳನ್ನು ಸಂಗ್ರಹಿಸೋ ಹಾಗಿರಲಿಲ್ಲ. ಜಾನುವಾರುಗಳಿಗೆ ಹುಲ್ಲನ್ನು ಮೇಯಿಸೋ ಹಾಗಿರಲಿಲ್ಲ ಮತ್ತು ಅಲ್ಲಿಂದ ಹುಲ್ಲನ್ನು ಕೂಡ ತರೋ ಹಾಗಿರಲಿಲ್ಲ. ಆದರೆ ಈ ಚಳುವಳಿಯ ಭಾಗವಾಗಿ ಅರಣ್ಯ ಪ್ರದೇಶದಿಂದ, ಸ್ಪೆಷಲಿ ರಿಸರ್ವ್ ಫಾರೆಸ್ಟಿಂದ ಉರುವಲು ಕಟ್ಟಿಗೆಯನ್ನು ತರಲಾಗುತ್ತೆ. ಇನ್ನು ದನಕರುಗಳಿಗೆ ಆ ಏರಿಯಾದಲ್ಲಿ ಮೇಯಿಸಲಾಗುತ್ತೆ ಅಥವಾ ಅಲ್ಲಿಂದ ಹುಲ್ಲನ್ನು ತಂದು ದನಕರುಗಳಿಗೆ ಆ ಹುಲ್ಲನ್ನು ಕೂಡ ಬಳಕೆ ಮಾಡಲಾಗುತ್ತೆ. ಅದರ ಜೊತೆಗೆ ಈಚಲು ಮರಗಳನ್ನು ಆ ಸಮಯದಲ್ಲಿ ಮದ್ಯ ತಯಾರಿಕೆಗೆ ಬಳಸಲಾಗ್ತಾ ಇತ್ತಲ್ವ, ಆ ಈಚಲು ಮರಗಳನ್ನು ಕಡಿಯೋ ಹಾಗಿರಲಿಲ್ಲ. ಆದರೆ ಈಚಲು ಮರಗಳನ್ನು ಕಡಿಯೋದರ ಮೂಲಕ ಅದಕ್ಕೆ ಸಂಬಂಧಪಟ್ಟಂಥ ನಿಯಮಗಳನ್ನು ಅಥವಾ ಕಾನೂನನ್ನು ಉಲ್ಲಂಘಿಸಲಾಯಿತು. ಇದು ಅರಣ್ಯ ಸತ್ಯಾಗ್ರಹ ಯಾವ ರೀತಿ ನಡೆಯಿತು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಹೆಲ್ಪ್ ಆಗುವಂಥ ಪಾಯಿಂಟ್ಸ್ ಅಂತ ಹೇಳ್ಬೋದು. ಅಂದರೆ ಕಂಪ್ಲೀಟ್ಲಿ ಅರಣ್ಯಕ್ಕೆ ಸಂಬಂಧಪಟ್ಟಂಥ ಕಾಯ್ದೆ ಕಾನೂನುಗಳನ್ನು ಉಲ್ಲಂಘಿಸೋದರ ಮೂಲಕ ನಾವು ಕಾನೂನು ಭಂಗ ಚಳವಳಿಯನ್ನು ಮಾಡಬಹುದು ಅನ್ನುವ ರೀತಿಯಲ್ಲಿ ಸತ್ಯಾಗ್ರಹ ಆರಂಭ ಆಗುತ್ತೆ ಅಂತ ಹೇಳ್ಬೋದು. ಸ್ಪೆಷಲಿ ಸಿರ್ಸಿ, ಸಿದ್ದಾಪುರ ತಾಲೂಕಿನಲ್ಲಿ ಬಂದಾಗ ಅರಣ್ಯ ಸತ್ಯಾಗ್ರಹದಲ್ಲಿ ಭಾಗವಹಿಸಿರುವಂಥ ಸತ್ಯಾಗ್ರಹಿಗಳು ಅರಣ್ಯಕ್ಕೆ ತೆರಳಿ ಗಂಧದ ಮರಗಳನ್ನು ಕಡಿದು ಅವುಗಳನ್ನು ಸಿರ್ಸಿಯ ಮಾರಿಕಂಬ ದೇವಾಲಯದ ಮುಂಭಾಗದಲ್ಲಿ ಏನು ಮಾಡ್ತಾರೆ, ಹರಾಜು ಹಾಕಿರೋದನ್ನು ಸಹ ನಾವು ಕರ್ನಾಟಕ ಹಿಸ್ಟ್ರಿಯಲ್ಲಿ ಕಾಣ್ತೇವೆ. ಓಕೆ, ಅಂದರೆ ವಿಭಿನ್ನವಾಗಿ ಅರಣ್ಯ ಸತ್ಯಾಗ್ರಹವನ್ನು ಆಚರಿಸಲಾಗುತ್ತೆ. ಇದೇ ರೀತಿ ಅನ್ನಂಗಿಲ್ಲ, ಒಟ್ಟಿನಲ್ಲಿ ಅರಣ್ಯಕ್ಕೆ ಸಂಬಂಧಪಟ್ಟ ನಿಯಮಗಳನ್ನು ಉಲ್ಲಂಘಿಸುವಂಥ ಪ್ರಯತ್ನ ಮಾಡಲಾಗುತ್ತೆ. ಇನ್ನು ಧಾರವಾಡ, ಬೆಳಗಾವಿ, ವಿಜಯಪುರ ಜಿಲ್ಲೆಗಳಲ್ಲಿ ಬಂದಾಗ ಈಚಲು ಮರಗಳನ್ನು ಕಡಿಯುವಂಥ ಒಂದು ಕಾರ್ಯಕ್ರಮವನ್ನು ಈ ಅರಣ್ಯ ಸತ್ಯಾಗ್ರಹದ ಭಾಗವಾಗಿ ಹಮ್ಮಿಕೊಳ್ಳಲಾಗುತ್ತೆ. ಸ್ಪೆಷಲಿ ಇವತ್ತಿನ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನಲ್ಲಿ ಅಥವಾ ಅವತ್ತಿನ ಧಾರವಾಡ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನಲ್ಲಿ ಬಂದಾಗ 1,00,000 ಈಚಲು ಮರಗಳನ್ನು ಅರಣ್ಯ ಸತ್ಯಾಗ್ರಹದಲ್ಲಿ ಅಥವಾ ಅರಣ್ಯ ಸತ್ಯಾಗ್ರಹದ ಸಮಯದಲ್ಲಿ ಕಡಿಯಲಾಗುತ್ತೆ. ಈ ಮೂಲಕ ಸರ್ಕಾರಕ್ಕೆ ಬರುವಂಥ ಆದಾಯವನ್ನು ಕೂಡ ಏನು ಮಾಡಲಾಗುತ್ತೆ, ಕಡಿಮೆ ಮಾಡುವಂಥ ಪ್ರಯತ್ನ ಮಾಡಲಾಗುತ್ತೆ. ಗಾಂಧೀಜಿಯವರ ಕರೆಯಂತೆ ಮದ್ಯದ ಅಂಗಡಿಗಳ ಮುಂದೆ ಪಿಕೆಟಿಂಗ್ ಕೂಡ ಮಾಡಲಾಗುತ್ತೆ. ಅಂದರೆ ಅರಣ್ಯ ಸತ್ಯಾಗ್ರಹ ಒಂದು ರೀತಿಯಲ್ಲಿ ಮದ್ಯ ವಿರೋಧಿ ಹೋರಾಟಕ್ಕೆ ಕೂಡ ಇದೊಂದು ರೀತಿ ಲಿಂಕ್ ಆಗ್ತಾ ಹೋಗುತ್ತೆ. ಈಚಲು ಮರಗಳನ್ನು ಕಡಿಯೋದರ ಮೂಲಕ ಮದ್ಯದ ಉತ್ಪಾದನೆಯನ್ನೇನು ಮಾಡೋದು, ಕ್ಷೀಣಿಸುವಂಥ ಪ್ರಯತ್ನ ಮಾಡೋದು. ಈ ರೀತಿ ಕೂಡ ಅರಣ್ಯ ಸತ್ಯಾಗ್ರಹದ ಭಾಗವಾಗಿ ಕೆಲವೊಂದು ಕಾರ್ಯಚಟುವಟಿಕೆಗಳು ನಡೆಯೋದು ಕಂಡುಬರುತ್ತೆ. ಸ್ಪೆಷಲಿ ಸತ್ಯಾಗ್ರಹದಲ್ಲಿ ಬಂದಾಗ ಕೆಲ ವ್ಯಕ್ತಿಗಳ ಕೊಡುಗೆ ನಾವು ಯಾವತ್ತೂ ಮರೆಯೋ ಹಾಗಿಲ್ಲ. ಸ್ಪೆಷಲಿ
ಹಳ್ಳಿಕೆರೆ ಗುದ್ಲೆಪ್ಪ ಅವರ ಹೆಸರನ್ನು ನಾವು ಯಾವತ್ತೂ ಮರೆಯೋ ಹಾಗಿಲ್ಲ. ಇವರು ಗಾಂಧಿವಾದಿಯಾಗಿದ್ದರು. ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತಲೇ ಫೇಮಸ್ ಆಗಿದ್ದಾರೆ. ಇವರು ಐರನ್ ಮ್ಯಾನ್ ಆಫ್ ಕರ್ನಾಟಕ ಅಂತಲೇ ಹಳ್ಳಿಕೆರೆ ಗುದ್ಲೆಪ್ಪ ಅವರಿಗೆ ಕರೆಯಲಾಗುತ್ತೆ. ಸ್ಪೆಷಲಿ ಅರಣ್ಯ ಸತ್ಯಾಗ್ರಹದ ಸಮಯದಲ್ಲಿ ಬಂದಾಗ ಇವರು ಹೊಸರೀತಿ ಅನ್ನುವಂಥ ಪ್ಲೇಸ್, ಇವತ್ತಿನ ಹಾವೇರಿ ಜಿಲ್ಲೆ, ಅವತ್ತಿನ ಧಾರವಾಡ ಜಿಲ್ಲೆಯಲ್ಲಿರುವಂಥ ಒಂದು ಪ್ಲೇಸು. ಇವತ್ತಿನ ಹಾವೇರಿ ಜಿಲ್ಲೆಯ ಹೊಸ ರೀತಿಯಲ್ಲಿ ಗಾಂಧಿ ಗ್ರಾಮೀಣ ಗುರುಕುಲ ಅನ್ನುವಂಥ ಒಂದು ವಸತಿ ಶಾಲೆಯನ್ನು ಸ್ಥಾಪಿಸಿರ್ತಾರೆ. ಆ ಸಮಯದಲ್ಲಿ ಬಂದಾಗ ಆ ಶಾಲೆಯಲ್ಲಿ ಸತ್ಯಾಗ್ರಹಿಗಳನ್ನು ಸಿದ್ಧಪಡಿಸ್ತಾ ಇರ್ತಾರೆ. ಅಂದರೆ ಯಾವ ರೀತಿ ಸತ್ಯಾಗ್ರಹದಲ್ಲಿ ಭಾಗವಹಿಸಬೇಕು, ಸತ್ಯಾಗ್ರಹದ ಮುಖ್ಯ ಉದ್ದೇಶ ಅನ್ನೋದರ ಮೂಲಕ ಮಕ್ಕಳಿಗೆ ತಿಳಿಸುವ ಮೂಲಕ ಸತ್ಯಾಗ್ರಹಿಗಳನ್ನು ಸಿದ್ಧಪಡಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾರೆ. ಇವತ್ತಿಗೂ ಕೂಡ ಈ ಶಾಲೆ ಹೊಸ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅದನ್ನು ಕೂಡ ನೀವು ನೆನಪಿಟ್ಕೊಳ್ಬೋದು. ಅಷ್ಟೇ ಅಲ್ಲ, ಈ ಸತ್ಯಾಗ್ರಹದಲ್ಲಿ ಕಾರ್ನಾಡ್ ಸದಾಶಿವರಾಯರ ಪಾತ್ರ ಕೂಡ ಅಮೋಘವಾಗಿರೋದು ಕಂಡುಬರುತ್ತೆ. ಸ್ಪೆಷಲಿ 1937ರಲ್ಲಿ ಇವರ ಸಾವನ್ನಪ್ಪಿದ ಗಾಂಧೀಜಿ ಅವರು ಕಾರ್ನಾಡ್ ಸದಾಶಿವರಾಯರಿಗೆ ಮಹಾನ್ ನಾಯಕ ಅಂತ ಅವರು ವರ್ಣಿಸಿರೋದು ಕಂಡುಬರುತ್ತೆ. ಸ್ಪೆಷಲಿ ಸ್ವಾತಂತ್ರ್ಯ ನಂತರದ ಕಾಲಾವಧಿಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಅಧಿವೇಶನ ಬೇರೆ ಬೇರೆ ಸ್ಥಳದಲ್ಲಿ ನಡೀತಾ ಇರೋದನ್ನು ನೀವು ಅಬ್ಸರ್ವ್ ಮಾಡಿರ್ತೀರ. ಅದೇ ರೀತಿ 1960ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಬೆಂಗಳೂರಿನಲ್ಲಿ ನಡೆದಿರುತ್ತೆ. ಈ ಅಧಿವೇಶನದ ಅಧ್ಯಕ್ಷತೆ ನೀಲಂ ಸಂಜೀವ್ ರೆಡ್ಡಿ ಅವರು ವಹಿಸಿಕೊಂಡಿರ್ತಾರೆ. ಈ ಅಧಿವೇಶನ ಬೆಂಗಳೂರಿನಲ್ಲಿ ನಡೆದಿತ್ತಲ್ವ, ಆ ಸ್ಥಳವನ್ನು ಸದಾಶಿವ ನಗರ ಅಂತ ಇವರ ಹೆಸರಿನಲ್ಲೇ ಆ ಏರಿಯಾಕ್ಕೆ ಆ ಹೆಸರನ್ನು ಇಡಲಾಗಿದೆ. ಹಾಗಾಗಿ ಕಾರ್ನಾಡ್ ಸದಾಶಿವರಾಯರ ಪಾತ್ರವನ್ನು ಕೂಡ ನಾವು ಯಾವತ್ತೂ ಮರೆಯೋ ಹಾಗಿಲ್ಲ. ಇವರು ಕೂಡ ಸತ್ಯಾಗ್ರಹದಲ್ಲಿ ಬಂದಾಗ ಅತ್ಯಂತ ಮಹತ್ವದ ಪಾತ್ರ ವಹಿಸಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಒಂದು ಹಳೆ ಮೈಸೂರು ಪ್ರದೇಶದಲ್ಲಿ ಯಾವ ರೀತಿ ಅರಣ್ಯ ಸತ್ಯಾಗ್ರಹ ನಡೀತು ಅನ್ನೋದನ್ನು ಸ್ವಲ್ಪ ನಮಗೆ ಕ್ಲಾರಿಟಿ ಸಿಗಬೇಕು. ಮುಂಬೈ ಕರ್ನಾಟಕ ಏರಿಯಾದಲ್ಲಿ ಯಾವ ರೀತಿ ನಡೀತು ಅನ್ನೋದು ಗೊತ್ತಾಗ್ತದೆ. ಸ್ಪೆಷಲಿ ಹಾವೇರಿ ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲಿ ಬಂದಾಗ ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಇನ್ನು ಹಳೆ ಮೈಸೂರು ಪ್ರದೇಶ ಅಂತ ಬಂದಾಗ ಈ ಏರಿಯಾದಲ್ಲಿ ಪ್ರಥಮವಾಗಿ ಸತ್ಯಾಗ್ರಹ ಆರಂಭಗೊಂಡಿದ್ದು ಚಿತ್ರದುರ್ಗ ಜಿಲ್ಲೆಯ ತುರುವನೂರಿನಲ್ಲಿ. ಅಂದರೆ ತುರುವನೂರು ಅನ್ನೋದು ಚಿತ್ರದುರ್ಗ ಲೋಕಲ್ ಸಿಟಿಯ ಸಮೀಪದಲ್ಲಿರುವಂಥ ಒಂದು ಪ್ಲೇಸ್ ಆಗಿದೆ. ಆ ಪ್ಲೇಸಲ್ಲಿ ಆ ಮೈಸೂರಿನಲ್ಲಿ ಬಂದಾಗ ಸ್ಪೆಷಲಿ ಬಂದಾಗ ಈ ಸತ್ಯಾಗ್ರಹ ಆರಂಭ ಆಗಿರೋದು ಕಂಡುಬರುತ್ತೆ. ಎಸ್ ನಿಜಲಿಂಗಪ್ಪನವರ ಹೆಸರು ಕೇಳಿರ್ತೀರ ನೀವು. ಏಕೀಕೃತ ಮೈಸೂರಿನ ಮೊದಲ ಮುಖ್ಯಮಂತ್ರಿ ಆಗಿರ್ತಾರಲ್ವ, ಇವರು ಈ ಸತ್ಯಾಗ್ರಹದ ಮೂಲಕ ಸ್ವತಂತ್ರ ಚಳುವಳಿಯಲ್ಲಿ ಧುಮುಕಿರೋದು ಸಹ ಕಂಡುಬರುತ್ತೆ. ಹಾಗಾಗಿ ಮೈಸೂರು ಸಂಸ್ಥಾನದಲ್ಲಿ ಬಂದಾಗ ಚಿತ್ರದುರ್ಗ ಜಿಲ್ಲೆಯಿಂದ ಈ ಚಳುವಳಿ ಆರಂಭ ಆಗಿರೋದು ಕಂಡುಬರುತ್ತೆ ಸತ್ಯಾಗ್ರಹ. ಸ್ಪೆಷಲಿ ಎಸ್ ನಿಜಲಿಂಗಪ್ಪ ಅವರು ಈ ಸತ್ಯಾಗ್ರಹದ ಮೂಲಕ ಸ್ವತಂತ್ರ ಚಳುವಳಿಗೆ ಧುಮುಕಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಮೈಸೂರು ಏರಿಯಾ ಅಂತ ಬಂದಾಗ ಬಳ್ಳಾರಿ ಸಿದ್ದಮ್ಮನವರು ಮೈಸೂರು ಸಂಸ್ಥಾನದಲ್ಲಿ ನಡೆದಿರುವಂಥ ಅರಣ್ಯ ಸತ್ಯಾಗ್ರಹದಲ್ಲಿ ಭಾಗವಹಿಸಿರೋದು ಕಂಡುಬರುತ್ತೆ. ಕೃಷ್ಣಾರೆಡ್ಡಿ ಆಗಿರ್ಬೋದು, ರಾಜಶೇಖರಯ್ಯ ಹಿರೇಮಠ ಅವರು ಕೂಡ ಮೈಸೂರು ಸಂಸ್ಥಾನದಲ್ಲಿ ಬಂದಾಗ ಈ ಅರಣ್ಯ ಸತ್ಯಾಗ್ರಹದಲ್ಲಿ ಭಾಗವಹಿಸಿರೋದು ಕಂಡುಬರುತ್ತೆ. ಸ್ಪೆಷಲಿ ಅರಣ್ಯ ಸತ್ಯಾಗ್ರಹದ ಸಂದರ್ಭದಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ನೀಡಿರುವಂಥ ಒಂದು ಹೇಳಿಕೆ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಏನು ಹೇಳ್ತಾರೆ ಅಂದರೆ, ರಕ್ತ ಶೋಷಕ ಬ್ರಿಟಿಷ್ ಪ್ರಭುತ್ವ ಕೊನೆಗಾಣುವವರೆಗೆ ಈ ಸತ್ಯಾಗ್ರಹವನ್ನು ನಿಲ್ಲಿಸಬೇಡಿರಿ. ಭರತ ಖಂಡದ ಸತ್ಯಾಗ್ರಹವೆಂದರೆ ಇಡೀ ಜಗತ್ತಿನ ಸ್ವಾತಂತ್ರ್ಯ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿರೋದು ಕಂಡುಬರುತ್ತೆ. ಇಂಥ ಸ್ಟೇಟ್ಮೆಂಟ್ ನಿಮಗೆ ಮೇನ್ಸ್ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ, ಅಥವಾ ಪ್ರಿಲಿಮ್ಸ್ ಅಥವಾ KPC ಗ್ರೂಪ್ ಸಿ ಎಕ್ಸಾಮಲ್ಲಿ ಬಂದಾಗ ಇಂಥ ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಸ್ಟೇಟ್ಮೆಂಟ್ ಯಾರು ಕೊಟ್ಟಿರೋದು ಅಂತ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಇಂಥ ಸ್ಟೇಟ್ಮೆಂಟ್ ಎಕ್ಯುರೇಟ್ ಅನ್ನಂಗಿಲ್ಲ, ಅಟ್ಲೀಸ್ಟ್ ನಮ್ಗೆ ಅದರ ಸಾರಾಂಶ ಆದರೂ ನಿಮಗೆ ಗೊತ್ತಿರಬೇಕು. ಆ ಸಾರಾಂಶ ಗೊತ್ತಿದ್ರೆ ಎಕ್ಸಾಮಲ್ಲಿ ಖಂಡಿತ ನೀವು ಗೆಸ್ ಮಾಡ್ಬೋದಾಗಿದೆ. ಓಕೆ, ಈ ರೀತಿ ಕರ್ನಾಟಕದಲ್ಲಿ ಕಾನೂನು ಭಂಗ ಚಳವಳಿ ಉಪ್ಪಿನ ಸತ್ಯಾಗ್ರಹದ ಮೂಲಕ ನಡೆದಿರೋದು ಕಂಡುಬರುತ್ತೆ, ಅರಣ್ಯ ಸತ್ಯಾಗ್ರಹದ ಮೂಲಕ ನಡೆದಿರೋದು ಕಂಡುಬರುತ್ತೆ. ಸೇಮ್ ಅದೇ ರೀತಿ ಕರ ನಿರಾಕರಣಾ ಚಳವಳಿಯ ಮೂಲಕವೂ ಕೂಡ ಕರ್ನಾಟಕದಲ್ಲಿ ಕಾನೂನು ಭಂಗ ಚಳವಳಿ ನಡೆದಿರೋದು ಕಂಡುಬರುತ್ತೆ. ಸ್ಪೆಷಲಿ ನೀವೆಲ್ಲ ಇಂಡಿಯನ್ ಹಿಸ್ಟ್ರಿಯಲ್ಲಿ ಬಂದಾಗ ಗುಜರಾತಿನ ಬಾರ್ಡೋಲಿ ಪ್ರದೇಶದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರುವಂತಹ ಕರ ನಿರಾಕರಣಾ ಚಳವಳಿ ಬಗ್ಗೆ ಕೇಳಿರ್ತೀರಾ ನೀವು. ಅಂದರೆ ಬಾರ್ಡೋಲಿ ಸತ್ಯಾಗ್ರಹ ಅಂತಲೇ ಫೇಮಸ್ ಆಗಿರೋದು. ಅಂದರೆ ಬಾಂಬೆ ಪ್ರಾಂತೀಯ ಸರ್ಕಾರ ಭಾರತೀಯ ರೈತರ ಭೂಮಿಯ ಮೇಲೆ ಬ್ರಿಟಿಷ್ ಸರ್ಕಾರ ಹೆಚ್ಚಿನ ಕಂದಾಯವನ್ನು ವಿಧಿಸಿದಾಗ ಅದರ ವಿರುದ್ಧ ನಡೆದಿರುವಂಥ ಒಂದು ಹೋರಾಟ ಆಗಿದೆ. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಕರ ನಿರಾಕರಣಾ ಚಳವಳಿಯನ್ನು ನಡೆಸಲಾಗುತ್ತೆ. ಕರ ಅಂದರೆ ತೆರಿಗೆಯನ್ನು ವಿರೋಧಿಸಿ ನಡೆದಿರುವಂಥ ಚಳವಳಿ ಅಥವಾ ತೆರಿಗೆಗೆ ಸಂಬಂಧಪಟ್ಟಂಥ ಕಾಯ್ದೆ ನಿಯಮಗಳನ್ನು ಉಲ್ಲಂಘಿಸುವಂಥ ಚಳವಳಿ ನಡೆದಿರೋದು ಕಂಡುಬರುತ್ತೆ. ಸ್ಪೆಷಲಿ ಕರ್ನಾಟಕದಲ್ಲಿ ಬಂದಾಗ 4 ಸ್ಥಳ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ಆಗಿರ್ಬೋದು, ಸಿದ್ದಾಪುರ, ಅಂಕೋಲ ಇಂಪಾರ್ಟೆಂಟ್ ಆಗ್ತವೆ. ಇವತ್ತಿನ ಹಾವೇರಿ ಅಥವಾ ಅವತ್ತಿನ ಧಾರವಾಡ ಜಿಲ್ಲೆ ಹಿರೇಕೆರೂರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ 4 ಸ್ಥಳಗಳ ಜೊತೆಗೆ ನಾವು ಶಿಕಾರಿಪುರ ಮತ್ತು ಶಿರಾಳಕೊಪ್ಪವನ್ನು ಕೂಡ ಗುರುತಿಸ್ಬೋದು. ಓಕೆ, ಇವೆಲ್ಲವೂ ಕೂಡ ಕರ ನಿರಾಕರಣಾ ಚಳವಳಿಯ ಪ್ರಮುಖ ಸ್ಥಳಗಳಂತ ಗುರುತಿಸೋದು. ಮೊದಲ 4 ಸ್ಥಳಗಳು ಬಹಳ ಇಂಪಾರ್ಟೆಂಟ್ ಅಂತ ಗುರುತಿಸಲಾಗುತ್ತೆ. ಅದರ ಜೊತೆಗೆ ಶಿಕಾರಿಪುರ ಮತ್ತು ಶಿರಾಳಕೊಪ್ಪ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಸ್ಥಳಗಳಾಗಿದ್ದಾವೆ. ಆ ಸ್ಥಳಗಳಲ್ಲೂ ಕೂಡ ಕರ ನಿರಾಕರಣಾ ಚಳವಳಿ ನಡೆದಿರೋದು ಕಂಡುಬರುತ್ತೆ. ಯಾವ ರೀತಿ ಚಳವಳಿ ನಡೆಯುತ್ತೆ ಅಂತ ನೋಡ್ತಾ ಹೋದರೆ, ಸ್ಪೆಷಲಿ ಶಿಕಾರಿಪುರ ತಾಲೂಕಿನಲ್ಲಿ ಮರಿಸ್ವಾಮಿ ಹಿರೇಮಠ ಅನ್ನುವರು ಕರ ನಿರಾಕರಣಾ ಸಂಘವನ್ನು ಸ್ಥಾಪಿಸಿಕೊಂಡು ಈ ಚಳವಳಿಯನ್ನು ನಡೆಸೋದು ಕಂಡುಬರುತ್ತೆ.
ಇನ್ನು ಮಂಡ್ಯದಲ್ಲಿ ಇರ್ವಿನ್ ನಾಲೆಯ ರೈತರೆಲ್ಲ ಸೇರಿಕೊಂಡು HK ವೀರಣ್ಣಗೌಡರ ನೇತೃತ್ವದಲ್ಲಿ ಕಂದಾಯ ನಿರಾಕರಿಸಿ ಚಳುವಳಿಯನ್ನು ನಡೆಸಿರೋದು ಕಂಡುಬರುತ್ತೆ. ಅಂದರೆ ನಾವು ಕಂದಾಯವನ್ನು ಕೊಡೋದಿಲ್ಲ ಅನ್ನುವ ರೀತಿಯಲ್ಲಿಯೇ ಕರ ನಿರಾಕರಣೆ ಚಳುವಳಿಯ ಮೂಲಕ ಕಾನೂನು ಭಂಗ ಚಳುವಳಿಗೆ ಅವರು ಭಾಗವಹಿಸಿರೋದು ಕಂಡುಬರುತ್ತೆ. ಇನ್ನು ಸಿರಿಸಿಯಲ್ಲಿ KS ಪಾಟೀಲ್ ಅವರು ಪ್ರಮುಖ ವ್ಯಕ್ತಿ ಆಗಿರ್ತಾರೆ. ಇನ್ನು ಸಿದ್ದಾಪುರದಲ್ಲಿ ಬಂದಾಗ ಹಳ್ಳಿಕೆರೆ ಗುದ್ಲೆಪ್ಪ ಅವರು ಪ್ರಮುಖ ವ್ಯಕ್ತಿ ಆಗಿರ್ತಾರೆ ಅಂತ ಹೇಳ್ಬೋದು. ಸ್ಪೆಷಲಿ ಅಂಕೋಲಕ್ಕೆ ನಿಮ್ಗೆ ಗೊತ್ತಿರುವ ಹಾಗೆ ಕರ್ನಾಟಕದ ಬಾರ್ಡೋಲಿ ಅಂತ ಕೂಡ ಕರೆಯಲಾಗುತ್ತೆ. ಓಕೆ, KS 99ರಲ್ಲಿ ಕೇಳಿರುವಂಥ ಕ್ವಶನ್ನು, ಕರ್ನಾಟಕದಲ್ಲಿ ನಡೆದ ಸತ್ಯಾಗ್ರಹದಲ್ಲಿ ಕರ್ನಾಟಕದ ಬಾರ್ಡೋಲಿ ಎಂದು ಜನಪ್ರಿಯವಾಗಿದ್ದ ಸ್ಥಳ ಯಾವುದೋ ಕೇಂದ್ರ ಯಾವುದಂತ ಕೇಳಿದ್ದಾರೆ. ಶಿವಪುರ, ಅಂಕೋಲ, ಹೊನ್ನಾವರ, ಸಿರಿಸಿ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಗೊತ್ತು ನಿಮಗೆ, ಅಂಕೋಲಕ್ಕೆ ಕರ್ನಾಟಕದ ಬಾರ್ಡೋಲಿ ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ಕರ ನಿರಾಕರಣೆ ಚಳವಳಿ ಬಂದಾಗ ಬಾಂಬೆ ಕರ್ನಾಟಕದಲ್ಲೂ ಕೂಡ ಇದು ಹೆಚ್ಚು ಸುದ್ದಿಯಲ್ಲಿರುತ್ತೆ. ಆಲ್ರೆಡಿ ಹಾವೇರಿಯ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೇವೆ, ಹಿರೇಕೆರೂರು ಬಗ್ಗೆ. ಇನ್ನು ಉತ್ತರ ಕನ್ನಡ ಜಿಲ್ಲೆ ಪ್ಲೇಸಸ್ ಕೂಡ ನಾವು ಡಿಸ್ಕಷನ್ ಮಾಡಿದ್ದೇವಲ್ವ, ಅವೆಲ್ಲವೂ ಕೂಡ ಬಾಂಬೆ ಕರ್ನಾಟಕದ ಸ್ಥಳಗಳೇ ಆಗಿದ್ದು. ಇನ್ನು ಅದನ್ನು ಹೊರತುಪಡಿಸಿದರೆ ಶಿವಮೊಗ್ಗ ಜಿಲ್ಲೆ ಕೆಲ ಏರಿಯಾ, ಶಿಕಾರಿಪುರ, ಶಿರಾಳಕೊಪ್ಪ ಆಗಿರ್ಬೋದು, ಮಂಡ್ಯದ ಇರ್ವಿನಾಲೆ ರೈತರು ಕೂಡ ಹೋರಾಟ ಮಾಡಿರ್ತಾರೆ. ಸ್ಪೆಷಲಿ ಬಾಂಬೆ ಕರ್ನಾಟಕ ಅಂತ ಬಂದಾಗ ಅಲ್ಲಿ ಚಳವಳಿ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗೇ ಇರುತ್ತೆ. ಓಕೆ, ಯಾವ ರೈತರು ಕಂದಾಯ ಕೊಡಲು ನಿರಾಕರಿಸ್ತಾರಲ್ವಾ, ಆ ರೀತಿ ನಿರಾಕರಿಸಿರುವಂಥ ರೈತರ ಆಸ್ತಿ ಆಗಿರ್ಬೋದು, ಮನೆ ಆಗಿರ್ಬೋದು, ಜಾನುವಾರುಗಳನ್ನೆಲ್ಲ ಏನು ಮಾಡ್ತಾರೆ, ಸರ್ಕಾರ ಜಪ್ತಿ ಮಾಡುತ್ತೆ. ಜಪ್ತಿ ಮಾಡಿರುವಂಥ ಅವರ ಸಾಮಗ್ರಿಗಳನ್ನ ಏನು ಮಾಡ್ತಾರೆ, ಹರಾಜು ಹಾಕಲಾಗುತ್ತೆ. ಕೆಲ ವ್ಯಕ್ತಿಗಳು ಹರಾಜಲ್ಲಿ ಹಾಕಿರುವಂಥ ವಸ್ತುಗಳನ್ನು ಕೂಡ ಖರೀದಿ ಮಾಡ್ತಾ ಇರ್ತಾರೆ. ಯಾರು ಖರೀದಿ ಮಾಡ್ತಾರೋ ಅವರ ಮನೆ ಮುಂದೆ ಹೋಗಿ ಸತ್ಯಾಗ್ರಹ ಮಾಡಿರೋದು ಕೂಡ ನಾವು ಇತಿಹಾಸದಲ್ಲಿ ನೋಡ್ತೀವಿ. ಈ ರೀತಿ ಯಾರು ರೈತರು ಕಂದಾಯ ಕೊಡಲಿಕ್ಕೆ ನಿರಾಕರಿಸುವ ಮೂಲಕ ಯಾರು ಕರ ನಿರಾಕರಣೆ ಚಳುವಳಿಯಲ್ಲಿ ಭಾಗವಹಿಸ್ತಾರಲ್ವ, ಅವರ ಆಸ್ತಿಯನ್ನು ಜಪ್ತಿ ಮಾಡುವಂಥ ಪ್ರಯತ್ನ ಸರ್ಕಾರ ಮಾಡುತ್ತೆ, ಜಪ್ತಿ ಕೂಡ ಮಾಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಈ ರೀತಿ ಜಪ್ತಿ ಮಾಡ್ಕೊಂಡಿರುವಂಥ ಅವರ ಆಸ್ತಿ ಪುನಃ ಅವರಿಗೆ ವಾಪಸ್ಸಾಗಿದ್ದು ಯಾವಾಗಂದರೆ 1937ರಲ್ಲಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಿಮಗೊಂದು ಮ್ಯಾಪ್ ಕಾಣಿಸ್ತಾ ಇದೆ ಅಲ್ಲಿ ಭಾರತದ್ದು. 1935ರ ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ ಬ್ರಿಟಿಷರ ನೇರ ಆಳ್ವಿಕೆಗೆ ಒಳಪಟ್ಟಿರುವಂಥ ಪ್ರಾಂತ್ಯದಲ್ಲಿ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ಬಂದಾಗ ಬಾಂಬೆ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ. ಯಾವಾಗ ಬಾಂಬೆ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗುತ್ತಲ್ವ, ಅವಾಗ ಏನು ಮಾಡುತ್ತಂದರೆ ಕರ ನಿರಾಕರಣೆ ಚಳುವಳಿಯಲ್ಲಿ ಸರ್ಕಾರ ಯಾರ ಆಸ್ತಿಯನ್ನು ಜಪ್ತಿ ಮಾಡ್ಕೊಂಡಿತ್ತಲ್ವ, ಆ ಎಲ್ಲ ಆಸ್ತಿಯನ್ನು ಏನು ಮಾಡುತ್ತೆ, ಅವರಿಗೆ ವಾಪಸ್ ಕೊಡುತ್ತೆ ಅಂತ ಹೇಳ್ಬೋದು. ಆ ಮೂಲಕ ಅವರು ತಮ್ಮ ಆಸ್ತಿಯನ್ನು ಪುನಃ ಪಡ್ಕೊಂಡ್ರು ಅಂತ ಹೇಳ್ಬೋದು. ಈ ರೀತಿ ಕರ ನಿರಾಕರಣೆ ಚಳವಳಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ ಈ ಚಳವಳಿಯಲ್ಲಿ ಭಾಗವಹಿಸಿರುವಂಥ ಪ್ರಮುಖ ನಾಯಕರಂದರೆ RR ದಿವಾಕರ್ ಆಗಿರ್ಬೋದು, MP ನಾಡ್ಕರ್ಣಿ ಹೆಸರು ಕೇಳಿರ್ತೀರಾ, ಸರ್ದಾರ್ ವೆಂಕಟರಾಮಯ್ಯ ಆಗಿರ್ಬೋದು, ಕರಮರ್ಕರ್ ಆಗಿರ್ಬೋದು, ತಿಮ್ಮಪ್ಪ ನಾಯಕ, ಇವರೆಲ್ಲರೂ ಕೂಡ ಚಳವಳಿಯ ಪ್ರಮುಖ ನಾಯಕರಂತ ಗುರುತಿಸ್ಬೋದು. ಅಷ್ಟೇ ಅಲ್ಲ, ಯಶೋಧರಮ್ಮ ಆಗಿರ್ಬೋದು, ಬಳ್ಳಾರಿ ಸಿದ್ದಮ್ಮ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಉಮಾಬಾಯಿ ಕುಂದಾಪುರ ಆಗಿರ್ಬೋದು, ನಾಡಕರ್ಣಿ ವಿದ್ಯಾನಂದ ಆಗಿರ್ಬೋದು, ಇವರೆಲ್ಲರೂ ಕೂಡ ಈ ಚಳವಳಿಯ ಪ್ರಮುಖ ನಾಯಕರಂತ ಗುರುತಿಸಲಾಗುತ್ತೆ. ಸ್ಪೆಷಲಿ ಕರ್ನಾಟಕದಲ್ಲಿ ಕರ ನಿರಾಕರಣೆ ಚಳವಳಿ ಎಷ್ಟು ಯಶಸ್ವಿಯಾಗಿತ್ತು, ಎಷ್ಟು ಸ್ಟ್ರಾಂಗ್ ಆಗಿತ್ತು ಅನ್ನೋದನ್ನು ಸ್ವತಃ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ವ್ಯಾಖ್ಯಾನದಲ್ಲೇ ನಾವು ಅರ್ಥ ಮಾಡ್ಕೋಬೋದು. ಅಂದರೆ ಬಾರ್ಡೋಲಿ ಸತ್ಯಾಗ್ರಹದ ನೇತೃತ್ವ ವಹಿಸಿರುವಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕರ್ನಾಟಕದ ಕರ ನಿರಾಕರಣೆ ಚಳವಳಿಗೆ ನೀಡಿರುವಂಥ ಸ್ಟೇಟ್ಮೆಂಟ್ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಕರ್ನಾಟಕದ ಕರ ನಿರಾಕರಣೆ ಚಳವಳಿಯು ಬಾರ್ಡೋಲಿ ರೈತ ಸತ್ಯಾಗ್ರಹಕ್ಕಿಂತ ಮಿಗಿಲಾದದ್ದು ಅನ್ನುವಂಥ ಅವರ ವ್ಯಾಖ್ಯಾನದಿಂದ ಕರ್ನಾಟಕದಲ್ಲಿ ಕರ ನಿರಾಕರಣೆ ಚಳವಳಿ ಎಷ್ಟು ಸ್ಟ್ರಾಂಗ್ ಆಗಿತ್ತು, ಎಷ್ಟು ಯಶಸ್ವಿ ಆಗಿತ್ತು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೋದಾಗಿದೆ. ಹಾಗಾಗಿ ಎಕ್ಸಾಮಲ್ಲಿ ಈ ರೀತಿ ಕ್ವಶನ್ಸ್ ಕೊಡ್ಬೋದು, ಸ್ಟೇಟ್ಮೆಂಟ್ ಕೊಡ್ಬೋದು. ಕರ್ನಾಟಕದ ಕರ ನಿರಾಕರಣೆ ಚಳವಳಿಗೆ ಸಂಬಂಧಪಟ್ಟಂತೆ ಈ ಸ್ಟೇಟ್ಮೆಂಟ್ ನೀಡಿದವರು ಯಾರು ಅಂತ ಕೇಳ್ಬೋದು. ಹಾಗಾಗಿ ಗೊತ್ತಿರಬೇಕು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇ ಕರ್ನಾಟಕದ ಕರ ನಿರಾಕರಣೆ ಚಳವಳಿ ಬಾರ್ಡೋಲಿಕ್ಕಿಂತಲೂ ಕೂಡ ಸ್ಟ್ರಾಂಗ್ ಆಗಿತ್ತು, ಬಾರ್ಡೋಲಿಕ್ಕಿಂತಲೂ ವಿಭಿನ್ನವಾಗಿತ್ತು, ವಿಶಿಷ್ಟವಾಗಿತ್ತು ಅನ್ನೋಂಥ ವಿಚಾರ ವ್ಯಕ್ತಪಡಿಸಿರೋದು ಕಂಡುಬರುತ್ತೆ. ಈ ರೀತಿ ಕರ್ನಾಟಕದಲ್ಲಿ ಕಾನೂನು ಭಂಗ ಚಳವಳಿ ಅಂತ ಬಂದಾಗ ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ಗೊತ್ತಿರಬೇಕು, ಅರಣ್ಯ ಸತ್ಯಾಗ್ರಹದ ಬಗ್ಗೆ ಗೊತ್ತಿರಬೇಕು, ಕರ ನಿರಾಕರಣೆ ಚಳವಳಿ ಬಗ್ಗೆ ಕೂಡ ಗೊತ್ತಿರಬೇಕು. ಫೈನಲಿ ಕಾನೂನು ಭಂಗ ಚಳವಳಿಯ ಸಂದರ್ಭದಲ್ಲಿ ಪತ್ರಿಕೆಗಳು ಕೂಡ ಹೆಚ್ಚು ಮಹತ್ವದ ಪಾತ್ರವನ್ನು ವಹಿಸಿರ್ತವೆ. ಸ್ಪೆಷಲಿ ಸರ್ಕಾರದ ದಮನಕಾರಿ ನೀತಿಯನ್ನು ಕಟುವಾಗಿ ಟೀಕಿಸ್ತಾ ಇರ್ತವೆ ಪತ್ರಿಕೆಗಳು, ಜನರಲ್ಲಿ ಜಾಗೃತಿ ಮೂಡಿಸುವಂಥ ಪ್ರಯತ್ನ ಕೂಡ ಮಾಡ್ತವೆ. ಒನ್ ಟೈಮ್ ಆ ಸಮಯದ ಪತ್ರಿಕೆಗಳ ಬಗ್ಗೆ ಒಂದು ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಳೋಣ. ಉಡುಪಿ ಭಾಗದ ಸತ್ಯಾಗ್ರಹಿ ನವಯುಗ ಪತ್ರಿಕೆ ಆಗಿರ್ಬೋದು, ಧಾರವಾಡದ ವಿಜಯ, ಬಳ್ಳಾರಿಯ ಕರ್ನಾಟಕ ಕೇಸರಿ ಪತ್ರಿಕೆ ಆಗಿರ್ಬೋದು, ಬೆಂಗಳೂರಿನ ವಿಶ್ವ ಕರ್ನಾಟಕ, ಪ್ರಜಾಮತ ಆಗಿರ್ಬೋದು, ತಾಯ್ನಾಡು ಪತ್ರಿಕೆ ಆಗಿರ್ಬೋದು, ಹುಬ್ಬಳ್ಳಿಯ ತರುಣ ಕರ್ನಾಟಕ, ವಿಜಯಪುರದ ಕರ್ನಾಟಕ ವೈಭವ ಆಗಿರ್ಬೋದು, ಬಾಗಲಕೋಟೆಯ ಕನ್ನಡಿಗ ಪತ್ರಿಕೆಗಳು, ಇವೆಲ್ಲವೂ ಕೂಡ ಆ ಸಮಯದಲ್ಲಿ ಬಂದಾಗ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಪ್ರಯತ್ನ ಮಾಡಿರ್ತಾವಂತ ಹೇಳ್ಬೋದು. ಇನ್ನು ಕಾನೂನು ಭಂಗ ಚಳವಳಿ ನಿಲುಗಡೆ ಆಗೋದು ಯಾವಾಗ ಅಂತ ನೋಡ್ತಾ ಹೋದರೆ ಗಾಂಧಿ ಇರುವಿನ ಒಪ್ಪಂದದ ಮೂಲಕ ಈ ಚಳವಳಿ ಏನಾಗುತ್ತೆ, ನಿಲುಗಡೆ ಆಗುತ್ತೆ. ಆದರೂ ಕೂಡ ಇದು ಒಂದೇ ದಿನಕ್ಕೆ ಎಂಡ್ ಆಗಲ್ಲ,
ಹಂತ ಹಂತವಾಗಿ ಇದು ನಿಲುಗಡೆ ಆಗೋದು ಕಂಡುಬರುತ್ತೆ. ಸ್ಪೆಷಲಿ 1937 ಮಾರ್ಚ್ 5ನೇ ತಾರೀಕು ಗಾಂಧಿ ಇರ್ವಿನ್ ಒಪ್ಪಂದದ ಮೂಲಕ ರಾಷ್ಟ್ರಮಟ್ಟದಲ್ಲಿ ಕಾನೂನು ಭಂಗ ಚಳವಳಿ ನಿಲುಗಡೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಆದರೆ ಕರ್ನಾಟಕದಲ್ಲಿ ಬಂದಾಗ ಇನ್ನೂ ಹಂತ ಹಂತವಾಗಿ ಚಳವಳಿ ನಿಧಾನವಾಗಿ ನಿಲ್ಲುತ್ತೆ ಅಂತ ಗುರುತಿಸಬಹುದಾಗಿದೆ. ಓಕೆ, ಇದಿಷ್ಟು ಕರ್ನಾಟಕದಲ್ಲಿ ಕಾನೂನು ಭಂಗ ಚಳವಳಿಗೆ ರಿಲೇಟೆಡ್ ಆಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಭಾಗ 2ರಲ್ಲಿ ಗಾಂಧಿ ಯುಗದಲ್ಲಿ ಬಂದಾಗ ಅಸಹಕಾರ ಮತ್ತು ಖಿಲಾಫತ್ ಮೂವ್ಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಭಾಗ 3ರ ಈ ಕ್ಲಾಸಲ್ಲಿ ಬಂದಾಗ ಕಾನೂನು ಭಂಗ ಚಳವಳಿಯ ಬಗ್ಗೆ ನಾವು ಡಿಸ್ಕಷನ್ ಮಾಡಿರೋದು. ನೆಕ್ಸ್ಟ್ ಒನ್ ಬರೋದು ಭಾರತ ಬಿಟ್ಟು ತೊಲಗಿ ಚಳವಳಿ ಅಂತ 1942ರಲ್ಲಿ ನಡೀತಾ ಬಂದಾಗ. ಆದರೆ ಅದಕ್ಕಿಂತ ಮುಂಚೆ ಕಾನೂನು ಭಂಗ ಚಳವಳಿಗಿಂತ ಬಿಫೋರ್ ಆಗಿ ಮತ್ತು ಕಾನೂನು ಭಂಗ ಚಳವಳಿಯ ನಂತರದ ಕಾಲಾವಧಿಯಲ್ಲಿ ಕರ್ನಾಟಕದಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ರಿಲೇಟೆಡ್ ಆಗಿ ಕೆಲವೊಂದು ಮಹತ್ವದ ಐತಿಹಾಸಿಕ ವಿದ್ಯಮಾನಗಳಿದ್ದಾವೆ. ಅವುಗಳ ಬಗ್ಗೆ ಒಂದು ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ ನಾವು ಮತ್ತೆ ಭಾರತ ಬಿಟ್ಟು ತೊಲಗಿ ಚಳವಳಿ ಆಗಿರ್ಬೋದು ಅಥವಾ ಕರ್ನಾಟಕದಲ್ಲಿ ಬಂದಾಗ ಸಾಕಷ್ಟು ಮಹತ್ವದ ಘಟನೆಗಳು ನಡೀತಾವೆ ಆ ಸಮಯದಲ್ಲಿ ಬಂದಾಗ ಅವುಗಳ ಬಗ್ಗೆ ನೋಡ್ತಾ ಹೋಗೋಣ. ಸ್ಪೆಷಲಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಗಾಂಧೀಜಿಯವರಿಗೆ ರಿಲೇಟೆಡ್ ಆಗಿರುವಂಥ ವಿಷಯಗಳಂತ ಬಂದಾಗ ನಂದಿ ಗಿರಿಧಾಮದಲ್ಲಿ ಗಾಂಧೀಜಿಯವರು ವಾಸ್ತವ್ಯ ಮಾಡ್ತಾರೆ. 2 ಟೈಮ್ ಕರ್ನಾಟಕಕ್ಕೆ ಬರ್ತಾರೆ. ಅಂದರೆ ನಂದಿ ಬೆಟ್ಟಕ್ಕೆ ಬಂದು ಅಲ್ಲಿ ಕೆಲ ದಿನಗಳವರೆಗೆ ಅವರು ನಂದಿ ಬೆಟ್ಟದಲ್ಲಿ ವಾಸವಾಗಿರ್ತಾರೆ. ಮತ್ತು ಗಾಂಧೀಜಿಯವರ ಹರಿಜನೋದ್ಧಾರ ಕಾರ್ಯಕ್ರಮ ಸ್ಪೆಷಲಿ ಕರ್ನಾಟಕಕ್ಕೆ ರಿಲೇಟೆಡ್ ಆಗಿ ಬಂದಾಗ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರಗಳ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕು. ಸ್ಪೆಷಲಿ ಮಹಾತ್ಮ ಗಾಂಧೀಜಿಯವರು ಅನಾರೋಗ್ಯದ ಕಾರಣಕ್ಕಾಗಿ ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳುವಂತಹ ಉದ್ದೇಶಕ್ಕಾಗಿ 2 ಬಾರಿ ನಂದಿ ಗಿರಿಧಾಮಕ್ಕೆ ಬಂದಿರ್ತಾರೆ. ನಂದಿ ಗಿರಿಧಾಮದಲ್ಲಿ ಅವರು ಕೆಲ ದಿನಗಳವರೆಗೆ ವಾಸ ಮಾಡಿರ್ತಾರೆ ಅಂತ ಹೇಳ್ಬೋದು. 1927ರಲ್ಲಿ ಮೊದಲ ಬಾರಿಗೆ ಬರ್ತಾರೆ. 1936ರಲ್ಲಿ 2ನೇ ಬಾರಿ ಮಹಾತ್ಮ ಗಾಂಧೀಜಿಯವರು ನಂದಿ ಗಿರಿಧಾಮ ಅಥವಾ ನಂದಿ ಬೆಟ್ಟಕ್ಕೆ ಬರ್ತಾರೆ. ಅವತ್ತಿನ ಸಮಯದಲ್ಲಿ ಬಂದಾಗ ಅದು ಮೈಸೂರು ಸಂಸ್ಥಾನದಲ್ಲಿ ಕೋಲಾರ ಜಿಲ್ಲೆಯಲ್ಲಿದ್ದಂಥ ಸ್ಥಳವಾಗಿತ್ತು. ಇವತ್ತು ಬಂದಾಗ ಅದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂಥ ಒಂದು ಪ್ಲೇಸ್ ಆಗಿದೆ. ಓಕೆ, ಆ 2 ಇಸ್ವಿಗಳನ್ನ ನೆನ್ಪಿಟ್ಕೊಳ್ಬೇಕು. ಮೊದಲ ಬಾರಿ ಯಾವಾಗ ಬಂದಿದ್ರು, 2ನೇ ಬಾರಿ ಯಾವಾಗ ಬಂದಿದ್ರು, ಯಾವ ಕಾರಣಕ್ಕಾಗಿ ಬಂದಿದ್ರು ಅನ್ನೋದು ಕೂಡ ಗೊತ್ತಿರಬೇಕು. ಸ್ಪೆಷಲಿ 1927ರಲ್ಲಿ ಮಹಾತ್ಮ ಗಾಂಧೀಜಿಯವರು ಖಾದಿ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಓಕೆ, ಅಂದರೆ ಯಾಕೆ ನಂದಿ ಬೆಟ್ಟಕ್ಕೆ ಬಂದರು ಅನ್ನೋದನ್ನು ನೋಡಬೇಕಾದ್ರೆ ಒಂದು ಸ್ವಲ್ಪ ಇತಿಹಾಸ ನೋಡ್ತಾ ಹೋಗ್ಬೇಕು ನಾವು. ಮತ್ತೆ 1927ರಲ್ಲಿ ಮಹಾತ್ಮ ಗಾಂಧೀಜಿಯವರು ಖಾದಿ ಪ್ರಚಾರದ ಪ್ರವಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಅಂದರೆ ದೇಶದ ಬೇರೆ ಬೇರೆ ಭಾಗಕ್ಕೆ ಹೋಗಿ ಅಲ್ಲಿ ಪ್ರವಾಸ ಮಾಡಿ ಖಾದಿವನ್ನು ಪ್ರಚಾರಕ್ಕೆ ತರ್ತಾ ಇರ್ತಾರೆ. ಖಾದಿಯ ಮಹತ್ವದ ಬಗ್ಗೆ ಜನರಿಗೆ ತಿಳಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. 1927ರ ಮಾರ್ಚ್ ತಿಂಗಳಲ್ಲಿ ಅವರು ನಿಪ್ಪಾಣಿಗೆ ಭೇಟಿ ಕೊಟ್ಟಿರ್ತಾರೆ ಖಾದಿ ಪ್ರಚಾರದ ಭಾಗವಾಗಿ. ನಿಪ್ಪಾಣಿ ಗೊತ್ತು ನಿಮಗೆ, ಬೆಳಗಾವಿಯಲ್ಲಿರುವಂಥ ಒಂದು ಪ್ಲೇಸ್ ಆಗಿದೆ. ಈ ಸಮಯದಲ್ಲಿ ಅವರ ಆರೋಗ್ಯ ಹದಗೆಡುತ್ತೆ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ ಅಂದರೆ ವೈದ್ಯರ ನಿರ್ದೇಶನದಂತೆ ಬೆಳಗಾವಿಯ ಸಮೀಪದಲ್ಲಿ, ಅಂದರೆ ನಿಪ್ಪಾಣಿಯಲ್ಲಿದ್ದಾಗಲೇ ಅವರ ಆರೋಗ್ಯ ಹದಗೆಟ್ಟಿರುತ್ತಲ್ವ, ಹಾಗಾಗಿ ಬೆಳಗಾವಿಗೆ ಸಮೀಪವಾಗಿರುವಂಥ ಅಂಬೋಲಿ, ಮಹಾರಾಷ್ಟ್ರದಲ್ಲಿರುವಂಥ ಒಂದು ಪ್ಲೇಸ್, ಅದು ಕೂಡ ಹಿಲ್ ಸ್ಟೇಷನ್ ಏರಿಯಾ ಅಂಬೋಲಿ ಅಂತ, ಅಂಬೋಲಿಗೆ ಹೋಗಿ ವಿಶ್ರಾಂತಿಯನ್ನು ಪಡಿತಾರೆ. 1927ರ ಏಪ್ರಿಲ್ 1ನೇ ತಾರೀಕು ಅವ್ರು ಏನು ಮಾಡ್ತಾರೆ, ಮಹಾರಾಷ್ಟ್ರ, ಇವತ್ತಿನ ಮಹಾರಾಷ್ಟ್ರದ ಅಂಬೋಲಿಗೆ ಹೋಗಿ ಅವರು ವಿಶ್ರಾಂತಿಯನ್ನು ಪಡಿತಾರೆ. ಆದರೆ ಅಂಬೋಲಿಯ ವಾತಾವರಣ ಅವರಿಗೆ ಸೆಟ್ ಆಗೋದಿಲ್ಲ. ಸ್ಪೆಷಲಿ ನೀವು ಅಂಬೋಲಿಯನ್ನು ಮ್ಯಾಪಲ್ಲಿ ಅಬ್ಸರ್ವ್ ಮಾಡ್ಬೋದು, ಬೆಳಗಾವಿ ಕೂಡ ಅಬ್ಸರ್ವ್ ಮಾಡ್ಬೋದು. ಬೆಳಗಾವಿಯ ಸಮೀಪ, ಬೆಳಗಾವಿ ಗೊತ್ತ ನಿಮಗೆ ಬಾರ್ಡ್ರಲ್ಲಿರುವಂಥ ಒಂದು ಪ್ಲೇಸ್ ಆಗಿದೆ. ನಿಪ್ಪಾಣಿ ಕೂಡ ಬಾರ್ಡ್ರಲ್ಲಿರುವಂಥ ಪ್ಲೇಸ್, ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವಂಥ ಪ್ಲೇಸ್ ಆಗಿದೆ. ಅಲ್ಲಿಂದ ಸಮೀಪದಲ್ಲಿರುವಂಥ ರೆಡ್ ಡಾಟ್ ಏರಿಯನ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಅಂಬೋಲಿ ಇರೋದು. ಅಲ್ಲಿಗೆ ಹೋಗಿ ಅವರು ವಿಶ್ರಾಂತಿ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಅಂಬೋಲಿಯ ವಾತಾವರಣ ಮಹಾತ್ಮ ಗಾಂಧೀಜಿಯವರಿಗೆ ಸರಿ ಹೊಂದೋದಿಲ್ಲ. ಹಾಗಾಗಿ ಗಾಂಧೀಜಿಯವರು ಏನು ಆಲೋಚನೆ ಮಾಡ್ತಾರೆ ಅಂದರೆ, ರಿಟರ್ನ್ ನಾನು ಸಬರಮತಿ ಆಶ್ರಮಕ್ಕೆ ಹೋಗ್ತೀನಿ, ನನ್ನ ಆರೋಗ್ಯವನ್ನು ಸುಧಾರಿಸಿಕೊಂಡ ನಂತರ ಮತ್ತೆ ನಾನು ರಿಟರ್ನ್ ಮತ್ತೆ ಖಾದಿ ಪ್ರಚಾರ ಕಾರ್ಯವನ್ನು ಕೈಗೊಂಡ್ರೆ ಆಯಿತು ಅನ್ನುವಂಥ ಒಂದು ತೀರ್ಮಾನ ಮಾಡ್ತಾರೆ. ಆದರೆ ಈ ಸಮಯದಲ್ಲಿ ಸಿ ರಾಜಗೋಪಾಲಾಚಾರಿ ಅವರು ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಸಲಹೆ ನೀಡ್ತಾರೆ. ಓಕೆ, ಮುಂದಿನ ಖಾದಿ ಪ್ರಚಾರ ಕಾರ್ಯಕ್ರಮ ಮೈಸೂರು ಸಂಸ್ಥಾನದಲ್ಲಿದೆ ನಮ್ಮ ಯೋಜನೆಯ ಪ್ರಕಾರ. ಹಾಗಾಗಿ ನಾವು ಮೈಸೂರು ಸಂಸ್ಥಾನದಲ್ಲೇ ಇರುವಂತಹ ನಂದಿ ಗಿರಿಧಾಮಕ್ಕೆ ಹೋಗಿ ಅಲ್ಲಿ ವಿಶ್ರಾಂತಿ ಪಡ್ಕೊಂಡು ಅಲ್ಲಿ ಆರೋಗ್ಯ ಸುಧಾರಿಸ್ಕೊಂಡು ಅಲ್ಲಿ ಖಾದಿ ಪ್ರಚಾರ ಕೈಗೊಂಡ್ರೆ ಬೆಟರ್ ಆಗುತ್ತೆ ಅನ್ನುವಂಥ ಒಂದು ಸಜೆಷನನ್ನು ಕೊಡ್ತಾರೆ. ಅದಕ್ಕೆ ಗಾಂಧೀಜಿಯವರು ಕೂಡ ತಮ್ಮ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರು ನಂದಿ ಬೆಟ್ಟಕ್ಕೆ ಬರುವಂಥ ಅಂತಿಮ ತೀರ್ಮಾನ ಕೈಗೊಳ್ಳುತ್ತಾರೆ ಅಂತ ಹೇಳ್ಬೋದು. 1927ರ ಏಪ್ರಿಲ್ 19ರಂದು ಬೆಳಗಾವಿ ಮೂಲಕ ನಂದಿಗೆ ಮಹಾತ್ಮ ಗಾಂಧೀಜಿಯವರು ಪ್ರಯಾಣ ಮಾಡ್ತಾರೆ. 1927ರ ಏಪ್ರಿಲ್ 20ರಂದು ನಂದಿಗೆ ಬಂದು ತಲುಪ್ತಾರೆ ಅಂತ ಹೇಳ್ಬೋದು. ನೀವು ಆ ಫೋಟೋದಲ್ಲಿ ಗಾಂಧೀಜಿಯವರ ಜೊತೆ ಮಹಾದೇವ್ ದೇಸಾಯಿ ಅವರ ಭಾವಚಿತ್ರವನ್ನು ಕೂಡ ಅಬ್ಸರ್ವ್ ಮಾಡಬಹುದಾಗಿದೆ. ಯಾವಾಗ ಮಹಾತ್ಮ ಗಾಂಧೀಜಿಯವರು ನಂದಿಗೆ ಬರಲಿಕ್ಕೆ ಒಪ್ಕೊಳ್ತಾರಲ್ವ, ಹಾಗಾಗಿ ಆ ಸಮಯದಲ್ಲಿ ಪೂರ್ವ ಸಿದ್ಧತೆಗಾಗಿ ಮುಂಚಿತವಾಗಿ ಮಹಾದೇವ್ ದೇಸಾಯಿ ಆಗಿರ್ಬೋದು, ಸಿ ರಾಜಗೋಪಾಲಾಚಾರಿ ಆಗಿರ್ಬೋದು, ಗಂಗಾಧರ ದೇಶಪಾಂಡೆ ಅವರು ಬೆಂಗಳೂರಿಗೆ ಬರ್ತಾರೆ. ಬೇಕಾದಂಥ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಈ ಸಮಯದಲ್ಲಿ ಮೈಸೂರಿನ ಸಂಸ್ಥಾನದ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಗಿರ್ತಾರೆ. ಮೈಸೂರು ಸಂಸ್ಥಾನದ ದಿವಾನರಾಗಿ ಮಿರ್ಜಾ ಇಸ್ಮಾಯಿಲ್ ಅವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ.
ಹೇಳ್ತಾರೆ. ಸ್ಪೆಷಲಿ ಆ ಸಮಯದಲ್ಲಿ ನಂದಿ ಬೆಟ್ಟ ಗೊತ್ತು ನಿಮಗೆ, ಮೈಸೂರು ಸಂಸ್ಥಾನಕ್ಕೆ ಸೇರಿರುವಂಥ ಪ್ರದೇಶದಲ್ಲಿತ್ತಲ್ವ. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನಂದಿ ಗಿರಿಧಾಮದಲ್ಲಿ ಕನ್ನಿಂಗ್ಹ್ಯಾಮ್ ಭವನ ಅಂತೇನಿತ್ತಲ್ವ, ಅಥವಾ ಅದಕ್ಕೆ ಓಕ್ಲ್ಯಾಂಡ್ ಭವನ ಅಂತ ಕೂಡ ಕರೆಯಲಾಗುತ್ತೆ. ಓಕೆ, ಕನ್ನಿಂಗ್ಹ್ಯಾಮ್ ಭವನದಲ್ಲಿ ಗಾಂಧೀಜಿಯವರು ವಾಸ್ತವ್ಯಕ್ಕೆ ಬೇಕಾದಂಥ ಸಕಲ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಮಹಾತ್ಮ ಗಾಂಧೀಜಿಯವರು ನಂದಿ ಬೆಟ್ಟದಲ್ಲಿ ಯಾವ ಭವನದಲ್ಲಿ ವಾಸವಾಗಿದ್ರು ಅಂತ ಕೇಳ್ಬೋದು, ಕನ್ನಿಂಗ್ಹ್ಯಾಮ್ ಅಥವಾ ಓಕ್ಲ್ಯಾಂಡ್ ಭವನ ಅಂತ ಹೇಳೋದು. ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ವಾಸ್ತವ್ಯಕ್ಕೆ ಬೇಕಾದಂಥ ಸಕಲ ಸಿದ್ಧತೆಯನ್ನು ಕಲ್ಪಿಸ್ಕೊಡ್ತಾರೆ ಅಂತ ಹೇಳ್ಬೋದು. ಸ್ಪೆಷಲಿ ಈ ಫೋಟೋದಲ್ಲಿ ಬಂದಾಗ ನೀವು ಗಾಂಧೀಜಿಯವರು ವಾಸವಾಗಿದ್ದಂಥ ನಂದಿ ಬೆಟ್ಟದಲ್ಲಿ ವಾಸವಾಗಿದ್ದಂಥ ಕನ್ನಿಂಗ್ಹ್ಯಾಮ್ ಭವನವನ್ನು ಅಬ್ಸರ್ವ್ ಮಾಡ್ಬೋದಾಗಿದೆ. ಆ ಭವನದ ಮುಂಭಾಗದಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ಸ್ಟ್ಯಾಚ್ಯೂವನ್ನು ಕೂಡ ನೀವು ನೋಡ್ಬೋದು, ಅಥವಾ ಇದರಲ್ಲಿ ಇನ್ನೂ ಚೆನ್ನಾಗಿ ನೀವು ಅಬ್ಸರ್ವ್ ಮಾಡ್ಬೋದಾಗಿದೆ. ಇವತ್ತಿಗೂ ಕೂಡ ನೀವು ನಂದಿ ಬೆಟ್ಟಕ್ಕೆ ಹೋದರೆ ಈ ಭವನವನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಆದರೆ ಇವತ್ತು ಈ ಭವನಕ್ಕೆ ಗಾಂಧಿ ನಿಲಯ ಅನ್ನುವಂಥ ಹೆಸರನ್ನು ಇಡಲಾಗಿದೆ. ಅಲ್ಲಿ ನೀವು ಫೋಟೋದಲ್ಲಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ತದೆ, ಗಾಂಧಿ ನಿಲಯ ಅನ್ನುವಂಥ ಟೆಕ್ಸ್ಟ್ ಕೂಡ ನಿಮಗೆ ಕಾಣಿಸ್ತಾ ಇದೆ. ನಂದಿ ಬೆಟ್ಟಕ್ಕೆ ಹೋದರೆ ಇವತ್ತಿಗೂ ಕೂಡ ನೀವು ಈ ಭವನವನ್ನು ನೋಡ್ಬೋದಾಗಿದೆ. ಓಕೆ, ಸ್ಪೆಷಲಿ ನಂದಿ ಬೆಟ್ಟಕ್ಕೆ ರಿಲೇಟೆಡ್ ಆಗಿ ಒಂದು ಮ್ಯಾಪ್ ಕಾಣಿಸ್ತಾ ಇದೆ ನಿಮಗೆ. ಅಲ್ಲಿ ರೆಡ್ ಸರ್ಕಲ್ ಏನೇನು ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ನೀವು ನಂದಿ ಬೆಟ್ಟ ಅಬ್ಸರ್ವ್ ಮಾಡ್ಬೋದು. ಆ ಸರ್ಕಲ್ನ ಬದಿಯಲ್ಲೇ ನೀವು ನಂದಿ ಊರೇನಿದೆ ಅಲ್ವಾ, ನಂದಿ ಗ್ರಾಮ ಏನಿದೆ ಅಲ್ವಾ, ಆ ಗ್ರಾಮವನ್ನು ಅಬ್ಸರ್ವ್ ಮಾಡ್ಬೋದು. ಸರ್ಕಲ್ ಒಳಗಡೆ ಬಂದಾಗ ನಂದಿ ಬೆಟ್ಟದ ತಪ್ಪಲಿನಲ್ಲಿ ಸುಲ್ತಾನ್ ಪೇಟೆ ಅನ್ನುವಂಥ ಒಂದು ಪ್ಲೇಸ್ ಕೂಡ ನಿಮಗೆ ಕಾಣಿಸ್ತಾ ಇದೆ. ಸುಲ್ತಾನ್ ಪೇಟೆ ಅನ್ನೋದು ಕೂಡ ಒಂದು ವಿಲೇಜ್ ನೇಮ್, ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದಾಗಿದೆ. ಓಕೆ, ಈ ಮ್ಯಾಪಲ್ಲಿ 2 ಪ್ಲೇಸ್ ಇಂಪಾರ್ಟೆಂಟ್. ಒಂದು ನಂದಿ ಬೆಟ್ಟ ಇಂಪಾರ್ಟೆಂಟ್ ಆಗುತ್ತೆ, ನಂದಿ ಬೆಟ್ಟದ ತಪ್ಪಲಿನಲ್ಲಿರುವಂಥ ಸುಲ್ತಾನ್ ಪೇಟೆ ಅನ್ನುವಂಥ ವಿಲೇಜ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ 1927ರಲ್ಲಿ ಮಹಾತ್ಮ ಗಾಂಧೀಜಿಯವರು ಮತ್ತು ಕಸ್ತೂರ್ಬಾ ಗಾಂಧಿ ಆಗಿರ್ಬೋದು ಮತ್ತು ಹಮ್ಜಾ ಹುಸೇನ್ ಅವರು ಏನು ಮಾಡ್ತಾರೆ ಅಂದರೆ ಸುಲ್ತಾನ್ ಪೇಟೆಗೆ ಬಂದು ತಲುಪ್ತಾರೆ. ಸುಲ್ತಾನ್ ಪೇಟೆ ಅನ್ನೋದು ನಂದಿ ಬೆಟ್ಟದ ತಪ್ಪಲಿನಲ್ಲಿರುವಂಥ ಒಂದು ವಿಲೇಜ್ ಅಂತ ಗುರುತಿಸೋದು. ಸುಲ್ತಾನ್ ಪೇಟೆಗೆ ಬಂದು ತಲುಪ್ತಾರೆ. ಸುಲ್ತಾನ್ ಪೇಟೆ ಯುವಕರು ಏನು ಮಾಡ್ತಾರೆ ಅಂದರೆ ಇವರನ್ನು ಡೋಲಿಯಲ್ಲಿ ಹೊತ್ತುಕೊಂಡು ನಂದಿ ಬೆಟ್ಟದ ಮೇಲ್ಭಾಗಕ್ಕೆ ಕರೆದುಕೊಂಡು ಹೋಗ್ತಾರೆ. ಸ್ಪೆಷಲಿ ಮಹಾತ್ಮ ಗಾಂಧೀಜಿಯವರಿಗೆ ಜಯಘೋಷ ಹಾಕುತ್ತಾ ಸುಮಾರು 1775 ಮೆಟ್ಟಿಲುಗಳನ್ನು ಹತ್ತಿಕೊಂಡು ಮಹಾತ್ಮ ಗಾಂಧೀಜಿಯವರನ್ನು ನಂದಿ ಬೆಟ್ಟದ ಮೇಲ್ಭಾಗಕ್ಕೆ ಅವರು ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಮಹಾತ್ಮ ಗಾಂಧೀಜಿಯವರ ಕಿರಿಯ ಮಗ ದೇವದಾಸ್ ಕೂಡ ಈ ಸಂದರ್ಭದಲ್ಲಿ ಅವ್ರ ಜೊತೆ ಇದ್ರು ಅನ್ನುವಂಥ ವಿಚಾರ ಕೂಡ ನಮಗೆ ಇತಿಹಾಸದಲ್ಲಿ ತಿಳಿದು ಬರುತ್ತೆ. ಸುಮಾರು ಈ ಸಮಯದಲ್ಲಿ 45 ದಿನಗಳ ಕಾಲ ಮಹಾತ್ಮ ಗಾಂಧೀಜಿಯವರು ನಂದಿ ಬೆಟ್ಟದಲ್ಲಿ ವಿಶ್ರಾಂತಿ ಪಡ್ಕೊಳ್ತಾರೆ. ಅಂದರೆ 1927 ಏಪ್ರಿಲ್ 20ರಿಂದ 1927 ಜೂನ್ 5ನೇ ತಾರೀಕುವರೆಗೂ ಕೂಡ ಮಹಾತ್ಮ ಗಾಂಧೀಜಿಯವರು ಸುಮಾರು 45 ದಿನಗಳ ಕಾಲ ನಂದಿ ಬೆಟ್ಟದಲ್ಲಿ ವಿಶ್ರಾಂತಿ ಪಡ್ಕೊಂಡಿರೋದನ್ನು ನಾವು ನೋಡ್ಬೋದಾಗಿದೆ. ಓಕೆ, ಆರೋಗ್ಯ ಸುಧಾರಿಸುವಂಥ ಸಮಯದಲ್ಲಿ ಅಥವಾ ಆರೋಗ್ಯ ಸುಧಾರಿಸಿದ ನಂತರ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ, ಮೈಸೂರು ಸಂಸ್ಥಾನದಲ್ಲೇ ವಾಸ ಆಗಿದ್ರು ಅವರು ಈ ಸಮಯದಲ್ಲಿ ಬಂದಾಗ. ಹಾಗಾಗಿ ಮೈಸೂರು ಸಂಸ್ಥಾನದ ಅನೇಕ ಜಿಲ್ಲೆಗಳಲ್ಲಿ ಮತ್ತೆ ಖಾದಿ ಪ್ರಚಾರದ ಕಾರ್ಯಕ್ರಮವನ್ನು ಕೈಗೊಳ್ತಾರೆ ಅವರು. ಸ್ಪೆಷಲಿ ಖಾದಿ ಪ್ರಚಾರ ಕಾರ್ಯದ ಫಲವಾಗಿ ಮೈಸೂರು ಜಿಲ್ಲೆಯ ಬದನವಾಳುವಿನಲ್ಲಿ ಖಾದಿ ಗ್ರಾಮೋದ್ಯೋಗ ಕೇಂದ್ರ ಸ್ಥಾಪನೆ ಆಗುತ್ತೆ. ಇದು ಮೈಸೂರು ಸರ್ಕಾರ ಸ್ವತಃ ತಾನೇ ಆರಂಭಿಸಿದಂಥ ಒಂದು ಖಾದಿ ಕೇಂದ್ರವಾಗಿತ್ತು. ಹಾಗಾಗಿ ಎಕ್ಸಾಮಲ್ಲಿ ಕೇಳ್ಬೋದು ನಿಮಗೆ, ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ಲೇಸ್ ಆಗಿದೆ. ಅಷ್ಟೇ ಅಲ್ಲ, 1926ರಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರಾಗಿ ಅಧಿಕಾರ ವಹಿಸಿಕೊಳ್ತಾರೆ. ಈ ಸಂದರ್ಭದಲ್ಲಿ ಗಾಂಧೀಜಿಯವರ ರಚನಾತ್ಮಕ ಕಾರ್ಯಕ್ರಮವನ್ನು ತಮ್ಮ ಕಾರ್ಯಕ್ರಮವೆಂದೇ ಮೈಸೂರು ಸರ್ಕಾರ ಅಳವಡಿಸಿಕೊಳ್ಳುತ್ತೆ. ಆಲ್ರೆಡಿ ಈ ವಿಷಯವನ್ನು ನಾವು ಸೆಕೆಂಡ್ ಪಾರ್ಟಲ್ಲಿ ಕೂಡ ನಾವು ಡಿಸ್ಕಷನ್ ಮಾಡಿದ್ದೇವೆ. ಅಷ್ಟೇ ಅಲ್ಲ, ಮೈಸೂರು ಸಂಸ್ಥಾನ ತನ್ನ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಹಿಂದಿಯನ್ನು ಒಂದು ಐಚ್ಛಿಕ ವಿಷಯನಾಗಿ ಬೋಧಿಸಲು ಕೂಡ ಅವಕಾಶ ಕಲ್ಪಿಸಿಕೊಡುತ್ತೆ. ಈ ಎಲ್ಲ ಕಾರಣಕ್ಕಾಗಿ ಅಂದರೆ ಖಾದಿ ಪ್ರಚಾರ ಕಾರ್ಯಕ್ರಮದಲ್ಲಿ ಬಂದಾಗ ಬದನವಾಳುವಿನಲ್ಲಿ ಖಾದಿ ಗ್ರಾಮೋದ್ಯೋಗ ಕೇಂದ್ರ ಮೈಸೂರು ಸರ್ಕಾರವೇ ಸ್ಥಾಪನೆ ಮಾಡಿರುತ್ತೆ. ಅಷ್ಟೇ ಅಲ್ಲ, ಗಾಂಧೀಜಿಯವರ ರಚನಾತ್ಮಕ ಕಾರ್ಯಕ್ರಮವನ್ನು ಕೂಡ ತನ್ನ ಕಾರ್ಯಕ್ರಮ ಅಂತ ಮೈಸೂರು ಸರ್ಕಾರ ಒಪ್ಕೊಂಡಿರುತ್ತೆ, ಅಳವಡಿಸ್ಕೊಂಡಿರುತ್ತೆ. ಹಿಂದಿಯನ್ನು ಐಚ್ಛಿಕ ವಿಷಯನಾಗಿ ಬೋಧಿಸಲಿಕ್ಕೂ ಕೂಡ ಅವಕಾಶ ಮಾಡಿಕೊಡುತ್ತಲ್ವ. ಈ ಎಲ್ಲ ಕಾರಣಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಮೈಸೂರು ಸಂಸ್ಥಾನಕ್ಕೆ ರಾಮರಾಜ್ಯ ಅಂತ ಕರೀತಾರೆ. ಇನ್ನು ಅದನ್ನೆಲ್ಲ ಕೈಗೊಳ್ಳೋಕ್ಕೆ ಕಾರಣವಾಗಿರುವಂಥ ಅಥವಾ ಅದನ್ನೆಲ್ಲ ಅನುಷ್ಠಾನಕ್ಕೆ ತಂದಿರುವಂಥ ಮೈಸೂರಿನ ಒಡೆಯರಾಗಿರುವಂಥ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ರಾಜರ್ಷಿ ಅನ್ನುವಂಥ ಬಿರುದನ್ನು ಕೂಡ ನೀಡ್ತಾರೆ. ಹಾಗಾಗಿ ಎಲ್ಲ ಅಂಶಗಳು ಕೂಡ ಇಂಪಾರ್ಟೆಂಟ್ ಆಗ್ತಾವೆ ಅಂತ ಹೇಳ್ಬೋದು. ಇಲ್ಲಿ 1927ರಲ್ಲಿ ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ಮಹಾತ್ಮ ಗಾಂಧಿಯವರು ಆಗಮಿಸಿರುವಂಥ ಭಾವಚಿತ್ರ ಅಬ್ಸರ್ವ್ ಮಾಡ್ಬೋದು. 1927ರಲ್ಲಿ ಬಂದಾಗ ಗಾಂಧೀಜಿಯವರು ಬಾಲಕ ಎಚ್ ನರಸಿಂಹ ಅವ್ರ ಜೊತೆ ಮಾತಾಡ್ತಾ ಇರುವಂಥ ಒಂದು ಭಾವಚಿತ್ರವನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದಾಗಿದೆ. ಇನ್ನು ಇದಾದ ನಂತರ 1936ರಲ್ಲಿ ಮತ್ತೊಮ್ಮೆ ಮಹಾತ್ಮ ಗಾಂಧೀಜಿಯವರು ನಂದಿ ಬೆಟ್ಟಕ್ಕೆ ಆರೋಗ್ಯ ಸುಧಾರಣೆಗಾಗಿ ಬರ್ತಾರಂತ ಹೇಳ್ಬೋದು.
ಮೊದಲಿಗೆ 1927ರಲ್ಲಿ ಬಂದರು, ಆಮೇಲೆ 1936ರಲ್ಲಿ ಎರಡನೇ ಬಾರಿ ನಂದಿ ಬೆಟ್ಟಕ್ಕೆ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಬರ್ತಾರೆ. ಸ್ಪೆಷಲಿ 1936ರಲ್ಲಿ ಮಹಾತ್ಮ ಗಾಂಧೀಜಿಯವರು ಹರಿಜನ್ ಉದ್ಧಾರ ಕಾರ್ಯಕ್ರಮದಲ್ಲಿದ್ದಾಗ, ಅಂದರೆ ಮದ್ರಾಸ್ನಲ್ಲಿದ್ದಾಗ ಅವರ ಆರೋಗ್ಯ ಹದಗೆಡುತ್ತೆ. ಈ ಸಂದರ್ಭದಲ್ಲಿ ಪುನಃ ಅವರು ತಮ್ಮ ಆರೋಗ್ಯ ಸುಧಾರಣೆಗಾಗಿ ಅಥವಾ ವಿಶ್ರಾಂತಿಗಾಗಿ ಅವರ ಪರಿವಾರದವರು ನಿರ್ಧರಿಸಿದಂತೆ ನಂದಿ ಗಿರಿಧಾಮವನ್ನೇ ಆಯ್ಕೆ ಮಾಡಿಕೊಳ್ತಾರೆ. ಅದೇ ಸೂಟಬಲ್ ಪ್ಲೇಸ್ ಅನ್ನುವಂಥ ವಿಚಾರವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಸ್ಪೆಷಲಿ 1936ರ ಮೇ 10ರಂದು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನ ಕುಮಾರಕೃಪದಲ್ಲಿ ಕೆಲ ಹೊತ್ತು ವಿಶ್ರಾಂತಿ ಪಡೆದು ಪುನಃ ನಂದಿ ಬೆಟ್ಟಕ್ಕೆ ಅವರು ಪ್ರಯಾಣವನ್ನು ಬೆಳೆಸ್ತಾರೆ. ಈ ಸಂದರ್ಭದಲ್ಲಿ ಮತ್ತೆ ಈ ಮ್ಯಾಪನ್ನು ನೀವು ಅಬ್ಸರ್ವ್ ಮಾಡಬೇಕು. ಅಗೇನ್ ಸುಲ್ತಾನ್ಪೇಟೆ ಯುವಕರು ಅವರನ್ನು ಡೋಲಿಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಅವರು ಸಿದ್ಧರಾಗಿದ್ದರು, ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಕೂಡ ಮಾಡ್ಕೊಂಡಿರ್ತಾರೆ. ಆದರೆ ಈ ಬಾರಿ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ ಅಂದರೆ, ನಂದಿ ಬೆಟ್ಟದ ಸಮೀಪದಲ್ಲಿರುವಂಥ ಕುಡುವತ್ತಿ ಅನ್ನುವಂಥ ಗ್ರಾಮ ಇದೆ, ಅಲ್ಲಿಂದ ಮಣ್ಣಿನ ರಸ್ತೆ ಮೂಲಕ ಕಾಲ್ನಡಿಗೆಯಲ್ಲೇ ಬೆಟ್ಟವನ್ನು ಹತ್ತಿಕೊಂಡು ಹೋಗ್ತಾರೆ. ಓಕೆ, ಸ್ಪೆಷಲಿ ಈ ಪ್ಲೇಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಮ್ಯಾಪಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ನಂದಿ ಬೆಟ್ಟ, ಅಲ್ಲಿ ಆರೋ ಮಾರ್ಕಿಂದ ಕುಡುವತ್ತಿ ಅನ್ನುವಂಥ ಪ್ಲೇಸ್ ಕೂಡ ಹೈಲೈಟ್ ಮಾಡಲಾಗಿದೆ. ಮೇಲ್ಭಾಗದಲ್ಲಿ ಅದರ ಅಪೋಸಿಟ್ ಪ್ಲೇಸಲ್ಲಿ ಬಂದಾಗ ಸುಲ್ತಾನ್ಪೇಟೆ ಇರೋದು ಕಂಡು ಬರ್ತಾ ಇದೆ. ಓಕೆ, ಎರಡನೇ ಬಾರಿ ಮಹಾತ್ಮ ಗಾಂಧೀಜಿಯವರು ನಂದಿ ಬೆಟ್ಟಕ್ಕೆ ಹೋಗೋಷ್ಟೊತ್ತಿಗೆ ವಿದ್ಯುತ್ ಸಂಪರ್ಕ ಕೂಡ ಕಲ್ಪಿಸ್ಕೊಡ್ಲಾಗಿತ್ತು, ನೀರಿನ ಸೌಕರ್ಯ ಕೂಡ ಕಲ್ಪಿಸ್ಕೊಡ್ಲಾಗಿತ್ತು. ಮತ್ತು ಈ ಮೊದಲು ಏನವರು ಕನ್ನಿಂಗ್ಹ್ಯಾಮ್ ಭವನದಲ್ಲಿ ವಾಸ ಆಗಿದ್ರಲ್ವ, ಸೇಮ್ ಅದೇ ಭವನದಲ್ಲಿ ಅವರು ವಾಸ್ತವಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಈ ಸಮಯದಲ್ಲೂ ಕೂಡ ಕಲ್ಪಿಸ್ಕೊಡ್ಲಾಗುತ್ತೆ. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ಅವರ ಯೋಗಕ್ಷೇಮವನ್ನು ವಿಚಾರಿಸಲಿಕ್ಕೆ ಸರ್ ಸಿ ವಿ ರಾಮನ್ ಅವರು ಕೂಡ ಅವರಿಗೆ ಭೇಟಿ ಆಗಿರೋದನ್ನು ಕೂಡ ನಾವು ಕರ್ನಾಟಕ ಇತಿಹಾಸದಲ್ಲಿ ನೋಡ್ಬೋದಾಗಿದೆ. ಓಕೆ, ಫೈನಲಿ 1936ರ ಮೇ 31ನೇ ತಾರೀಕು ನಂದಿ ಬೆಟ್ಟದಿಂದ ಮಹಾತ್ಮ ಗಾಂಧೀಜಿ ಹೊರಡ್ತಾರೆ. ನಂದಿ ಬೆಟ್ಟದಿಂದ ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಕೋಲಾರ, ಬಂಗಾರಪೇಟೆ ಮೂಲಕ ಬೆಂಗಳೂರಿನತ್ತ ಮಹಾತ್ಮ ಗಾಂಧೀಜಿಯವರು ಪ್ರಯಾಣ ಬೆಳೆಸ್ತಾರೆ. ಇಲ್ಲಿ ಆ ಸಮಯದಲ್ಲಿ ಅವರು ಹೋಗಿರುವಂಥ ರೂಟ್ ಮ್ಯಾಪನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ನಂದಿ ಬೆಟ್ಟದಿಂದ ಚಿಕ್ಕಬಳ್ಳಾಪುರ, ಅಲ್ಲಿಂದ ಚಿಂತಾಮಣಿ ಆಗಿರ್ಬೋದು, ಕೋಲಾರ, ಬಂಗಾರಪೇಟೆಯಿಂದ ಬೆಂಗಳೂರಿಗೆ ಹೋಗಿರೋದು ಕಂಡುಬರುತ್ತೆ. ಬೆಂಗಳೂರಿಗೆ ಹೋದ ನಂತರ ಜೂನ್ 10ರವರೆಗೂ ಬೆಂಗಳೂರಿನಲ್ಲಿ ಇರ್ತಾರೆ. ಜೂನ್ 11ನೇ ತಾರೀಕು ಪುನಃ ಅವರು ಮದ್ರಾಸ್ಗೆ ತೆರಳುತ್ತಾರೆ. ಓಕೆ, ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಬೆಂಗಳೂರಿಗೆ ಮತ್ತು ಮೈಸೂರು ಸಂಸ್ಥಾನಕ್ಕೆ ಮಹಾತ್ಮ ಗಾಂಧೀಜಿಯವರ ಕೊನೆಯ ಭೇಟಿ ಆಗಿತ್ತಿದ್ದು. ಹಾಗಾಗಿ ಎಲ್ಲ ಡೇಟ್ಸ್ಗಳನ್ನ ನಾನು ನಿಮಗೆ ಇಲ್ಲಿ ಹೇಳ್ತಾ ಇರೋದು. ಟೋಟಲ್ ಕರ್ನಾಟಕಕ್ಕೆ ಅಂತ ಹೇಳ್ತಾ ಇಲ್ಲ ನಾನು ಬಂದಾಗ, ಆ ಸಮಯದಲ್ಲಿದ್ದಂಥ ಮೈಸೂರು ಸಂಸ್ಥಾನ ಆಗಿರ್ಬೋದು ಅಥವಾ ಬೆಂಗಳೂರು ಲೋಕಲ್ ಸಿಟಿಗೆ ಬಂದಾಗ ಮಹಾತ್ಮ ಗಾಂಧೀಜಿಯವರ ಕೊನೆಯ ಭೇಟಿ ಇದಾಗಿತ್ತಂತ ಹೇಳ್ಬೋದು. ಇದಾದ ನಂತರವೂ ಕೂಡ ಕರ್ನಾಟಕಕ್ಕೆ ಬರ್ತಾರೆ, ಬೆಳಗಾವಿಗೆ ಬರ್ತಾರೆ. ಆದರೆ ಮೈಸೂರು ಏರಿಯಾ ಬೆಂಗಳೂರು ಅಂತ ಬಂದಾಗ ಇದು ಗಾಂಧೀಜಿಯವರ ಕೊನೆಯ ಭೇಟಿ ಅಂತ ಕೂಡ ಗುರುತಿಸಲಾಗುತ್ತೆ. 1927ರಲ್ಲಿ ಬಂದಾಗ 45 ದಿನಗಳವರೆಗೆ ಅವರು ವಾಸ ಆಗಿದ್ದರು ನಂದಿ ಬೆಟ್ಟದಲ್ಲಿ. 1936ರಲ್ಲಿ ಬಂದಾಗ 20 ದಿನಗಳವರೆಗೆ ವಾಸ ಆಗಿದ್ದರು. ಒಟ್ಟು 65 ದಿನಗಳ ಕಾಲ ಗಾಂಧೀಜಿಯವರು ನಂದಿ ಬೆಟ್ಟದಲ್ಲಿ ಅವರು ವಾಸ ಆಗಿರೋದು ಅಥವಾ ಅಲ್ಲಿ ಅವರು ಉಳ್ಕೊಂಡಿರೋದು ಕಂಡುಬರುತ್ತೆ. ಸ್ಪೆಷಲಿ ಎರಡನೇ ಭೇಟಿಯ ಸಂದರ್ಭದಲ್ಲಿ ಗಾಂಧೀಜಿಯವರ ಜೊತೆ ಇದ್ದಂಥ ಪ್ರಮುಖ ವ್ಯಕ್ತಿ ಅಂದರೆ ನಿಟ್ಟೂರು ಶ್ರೀನಿವಾಸರಾಯರಾಗಿದ್ದರು. ಅವರ ಹೆಸರನ್ನು ಕೂಡ ನೀವು ನೆನಪಿಟ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. PSI ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್, ಕರ್ನಾಟಕದಲ್ಲಿ ಗಾಂಧೀಜಿ ಅತ್ಯಂತ ಹೆಚ್ಚು ಸಮಯ ತಂಗಿದ್ದ ವರ್ಷ ಯಾವುದಂತ ಕೇಳಿದ್ದಾರೆ. 1927, 34, 36, 37 ಅಂತ ಕೊಟ್ಟಿದ್ದಾರೆ. 27ರಲ್ಲಿ ಬಂದಿದ್ರು, 36ರಲ್ಲಿ ಬಂದಿದ್ರು ಅಂತ ಗೊತ್ತಾಯಿತು. 27ರಲ್ಲಿ 45 ದಿನಗಳವರೆಗೂ ವಾಸವಾಗಿದ್ದರು. ಹಾಗಾಗಿ 1927 ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದಾಗಿದೆ. ಇನ್ನು ಕರ್ನಾಟಕಕ್ಕೆ, ಒಟ್ಟಾರೆ ಕರ್ನಾಟಕ ಅಂತ ಬಂದಾಗ ಗಾಂಧೀಜಿಯವರ ಕೊನೆಯ ಭೇಟಿ ಅಂದರೆ 1937ರ ಏಪ್ರಿಲ್ ತಿಂಗಳಲ್ಲಿ ಬೆಳಗಾವಿ ಜಿಲ್ಲೆಯ ಹುದಲಿಗೆ ಭೇಟಿ ಕೊಟ್ಟಿರ್ತಾರೆ ಅವರು. ಬೆಳಗಾವಿ ಜಿಲ್ಲೆಯ ಹುದಲಿ ಅನ್ನುವಂಥ ಪ್ಲೇಸು, ಇಲ್ಲಿ ಖಾದಿ ವಸ್ತು ಪ್ರದರ್ಶನಾಲಯವನ್ನು ಉದ್ಘಾಟಿಸಲಿಕ್ಕೆ ಆಗಮಿಸಿರ್ತಾರೆ. ಇದು ಕರ್ನಾಟಕಕ್ಕೆ ಗಾಂಧೀಜಿಯವರ ಕೊನೆಯ ಭೇಟಿ ಅಂತ ಗುರುತಿಸಲಾಗುತ್ತೆ. ಹಾಗಾಗಿ ಎಲ್ಲ ಅಂಶಗಳು ಸ್ವಲ್ಪ ಇಂಪಾರ್ಟೆಂಟ್ ಅಂತ ಗುರುತಿಸ್ಬೋದು. ನಿಮಗೆಲ್ಲ ಗೊತ್ತಿರುವ ಹಾಗೆ 1948ರಲ್ಲಿ ಗಾಂಧೀಜಿಯವರ ಹತ್ಯೆ ಆಗುತ್ತೆ. ಈ ಸಂದರ್ಭದಲ್ಲಿ ಅವರು ವಾಸವಾಗಿ ಹೋಗಿದ್ದಂತಹ ಕನ್ನಿಂಗ್ಹ್ಯಾಮ್ ಭವನ ಏನಿದೆ ಅಲ್ವಾ ನಂದಿ ಬೆಟ್ಟದಲ್ಲಿ, ಈ ಭವನದಲ್ಲಿ ಭಜನೆ ಮತ್ತು ಶ್ರದ್ಧಾಂಜಲಿ ಸಭೆಯನ್ನು ಕೂಡ ಏರ್ಪಡಿಸಲಾಗಿತ್ತು. ಅಷ್ಟೇ ಅಲ್ಲ, ಗಾಂಧೀಜಿಯವರ ಭೇಟಿಯ ಸ್ಮರಣಾರ್ಥವಾಗಿ ಕನ್ನಿಂಗ್ಹ್ಯಾಮ್ ಭವನಕ್ಕೆ ಗಾಂಧಿ ನಿಲಯ ಅಂತ ಮರುನಾಮಕರಣ ಮಾಡಲಾಗುತ್ತೆ. ಇವತ್ತು ನೀವು ನಂದಿ ಬೆಟ್ಟಕ್ಕೆ ಹೋದರೆ ಗಾಂಧಿ ನಿಲಯ ಅಂತಲೇ ಹೆಸರಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಈ ಭವನದ ಬಳಿ ಗಾಂಧೀಜಿಯವರ ಸ್ಟ್ಯಾಚ್ಯೂವನ್ನು ಕೂಡ ಪ್ರತಿಷ್ಠಾಪಿಸಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಮೈಸೂರಿನ ಮುಖ್ಯಮಂತ್ರಿ ಆ ಸಮಯದಲ್ಲಿ 48ರ ಸಮಯದಲ್ಲಿ ಬಂದ KC ರೆಡ್ಡಿ ಅವರಾಗಿದ್ರಲ್ವ, ಅವರು ಗಾಂಧೀಜಿಯವರ ಭೇಟಿಯ ನೆನಪಿಗಾಗಿ ಅವರ ಚಿತಾಭಸ್ಮವನ್ನು ಕೋಲಾರಕ್ಕೆ ತರಿಸಿ ಕೋಲಾರದ ಅಂತರ್ಗಂಗೆ ಮತ್ತು ನಂದಿ ಬೆಟ್ಟದಲ್ಲಿರುವಂಥ ಅಮೃತ ಸರೋವರದಲ್ಲಿ ವಿಸರ್ಜನೆ ಕೂಡ ಮಾಡಿಸಿದರು. ಓಕೆ, ಇವೆಲ್ಲವೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಅಂತ ಗುರುತಿಸ್ಬೋದು. ಅದರ ಜೊತೆಗೆ ಕರ್ನಾಟಕದ ಜೊತೆ ಗಾಂಧೀಜಿಯವರ ಬಾಂಧವ್ಯವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ. ಇತ್ತೀಚೆಗೆ
ಪ್ರಜಾವಾಣಿ ಪತ್ರಿಕೆ ನೀವು ಅಬ್ಸರ್ವ್ ಮಾಡಿದ್ರೆ ಗಾಂಧೀಜಿಯವ್ರಿಗೆ ರಿಲೇಟೆಡ್ ಸಾಕಷ್ಟು ವಿಷಯಗಳು ಪತ್ರಿಕೆಯಲ್ಲಿ ಪ್ರಕಟ ಆಗಿರೋದು ಕಂಡುಬರುತ್ತೆ, ಎಸ್ಪೆಷಲಿ ಗಾಂಧಿ ಜಯಂತಿ ಆಸ್ಪಾಸಿನ ಅವಧಿಯಲ್ಲಿ ಬಂದಾಗ. ಅದರಲ್ಲಿ ಒಂದು ನಿಮಗೆ ಕ್ಯೂರಿಯಾಸಿಟಿ ಸಲುವಾಗಿ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇರೋದು ನಂದಿಯಿಂದ ಗಾಂಧಿ ಬರೆದ ಪತ್ರಗಳಂತ. ಅಂದರೆ ನಂದಿ ಬೆಟ್ಟದಲ್ಲಿ ವಾಸ್ತವ್ಯ ಆಗಿದ್ದಂಥ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಪತ್ರಗಳನ್ನು ಗಾಂಧೀಜಿಯವರು ಬರಿತಾ ಇದ್ರು ಮತ್ತು ಸಾಕಷ್ಟು ಪತ್ರಗಳು ಗಾಂಧೀಜಿಯವ್ರಿಗೆ ಬರ್ತಾ ಇದ್ದು ಅನ್ನುವಂಥ ವಿಷಯವನ್ನು ಈ ಪತ್ರಿಕೆಯಲ್ಲಿ ಪ್ರಕಟ ಆಗಿರೋದು ಕಂಡುಬರುತ್ತೆ. ಸ್ಪೆಷಲಿ ಗಾಂಧೀಜಿಯವರು ಎಲ್ಲಿದ್ದಾರೆ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ, ಎಷ್ಟೋ ಜನರಿಗೆ ಅವರಿಗೆ ಪತ್ರ ಬರೆಯುವಂಥ ವ್ಯಕ್ತಿಗಳಿಗೆ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಟು ಅಡ್ರೆಸ್ಸಲ್ಲಿ ಬಂದಾಗ ಸುಮಾರು ಜನ ಮಹಾತ್ಮ ಗಾಂಧೀಜಿ ಅಂತ ಅಷ್ಟೇ ಬರಿತಾ ಇದ್ರು, ಕೆಲವೊಬ್ಬರು ಮಹಾತ್ಮ ಗಾಂಧೀಜಿ ಡೆಲ್ಲಿ ಅಂತ ಬರಿತಾ ಇದ್ರು, ಕೆಲವೊಬ್ಬರು ಟು ಅಡ್ರೆಸ್ ಬರೆಯುವಂಥ ಪ್ಲೇಸಲ್ಲಿ ಗಾಂಧೀಜಿಯವ್ರ ಚಿತ್ರವನ್ನೇ ಇಳಿಸ್ತಾ ಇದ್ರು. ಹಾಗಾಗಿ ಅಂಚೆ ಇಲಾಖೆ ಏನು ಮಾಡ್ತಾ ಇತ್ತು ಅಂದರೆ ಗಾಂಧೀಜಿಯವರು ದೇಶದ ಯಾವುದೇ ಭಾಗದಲ್ಲಿದ್ದರೂ ಕೂಡ ಅವರು ಎಲ್ಲಿದ್ದಾರೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ ಅವರಿಗೆ ಬರುವಂಥ ಪತ್ರವನ್ನು ತಲುಪಿಸಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ರು. ಅಂದರೆ ಗಾಂಧೀಜಿಯವರ ಬರೆದ ಪತ್ರದಲ್ಲಿ ನಂದಿ ಬೆಟ್ಟದ ಬಗ್ಗೆ ಕೂಡ, ಅಂದರೆ ಅವರು ವಾಸ ಮಾಡಿರುವಂಥ ನಂದಿ ಬೆಟ್ಟದ ಬಗ್ಗೆ ಕೂಡ ಉಲ್ಲೇಖ ಆಗಿರೋದು ಕಂಡುಬರುತ್ತೆ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಪತ್ರಿಕೆಗಳ ಇಮೇಜನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದಾಗಿದೆ. ಇನ್ನು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ನೂ ಕೆಲವೊಂದು ವಿಷಯಗಳನ್ನು ಕೂಡ ಇಲ್ಲಿ ನೀವು ನೋಡ್ಬೋದಾಗಿದೆ. ನೆಕ್ಸ್ಟ್ ಒನ್ ಗಾಂಧೀಜಿಯವರ ಹರಿಜನೋದ್ಧಾರ ಕಾರ್ಯಕ್ರಮ ಕೂಡ ಕರ್ನಾಟಕಕ್ಕೆ ರಿಲೇಟೆಡ್ ಆಗಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಂದಿ ಬೆಟ್ಟಕ್ಕೆ ರಿಲೇಟೆಡ್ ಆಗಿ ಅವರ ವಿಷಯಗಳನ್ನ ನಾವು ಕ್ಲಿಯರ್ ಮಾಡ್ಕೊಂಡಿದ್ದೇವೆ. ನೆಕ್ಸ್ಟ್ ಒನ್ ಗಾಂಧೀಜಿಯವರ ಹರಿಜನೋದ್ಧಾರ ಕಾರ್ಯಕ್ರಮ ಅಂತ ಬಂದಾಗ ಗಾಂಧೀಜಿಯವರ ಅಸ್ಪೃಶ್ಯತಾ ನಿವಾರಣೆಗಾಗಿ 1932ರಲ್ಲಿ ಒಂದು ಸತ್ಯಾಗ್ರಹ ಆರಂಭಿಸ್ತಾರೆ. ಈ ಸತ್ಯಾಗ್ರಹದಲ್ಲಿ ಅತ್ಯಂತ ಮಹತ್ವದ ಕಾರ್ಯಕ್ರಮಗಳು ಕರ್ನಾಟಕಕ್ಕೆ ಸಂಬಂಧಿಸಿದಂತ ನೋಡ್ತಾ ಹೋದರೆ ಸಿರಿಸಿಯ ಮಾರಿಕಾಂಬಾ ದೇವಾಲಯಕ್ಕೆ ಮತ್ತು ಬೆಂಗಳೂರಿನ ಬಸವಣ್ಣ ಗುಡಿಗೆ ಹರಿಜನರಿಗೆ ಪ್ರವೇಶ ನೀಡಬೇಕೆಂಬುದಾಗಿತ್ತು. ಹಾಗಾಗಿ ಈ ವಿಚಾರ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹರಿಜನೋದ್ಧಾರ ಕಾರ್ಯಕ್ರಮದ ಭಾಗವಾಗಿ 1934-36ರಲ್ಲಿ ಕರ್ನಾಟಕದಲ್ಲಿ ಮಹಾತ್ಮ ಗಾಂಧೀಜಿಯವರು ಪ್ರವಾಸ ಮಾಡ್ತಾರೆ. ಸಾರ್ವಜನಿಕರಿಂದ ಹರಿಜನ ನಿಧಿಯನ್ನು ಸಂಗ್ರಹಿಸ್ತಾರೆ. ಅಷ್ಟೆಲ್ಲ ಸರ್ದಾರ್ ವೀರಣ್ಣ ಗೌಡರು ಹುಬ್ಬಳ್ಳಿಯಲ್ಲಿ ಹರಿಜನ ಮಹಿಳೆಯರಿಗಾಗಿ ಔದ್ಯೋಗಿಕ ತರಬೇತಿ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಿದ್ರು ಅನ್ನೋಂಥ ವಿಷಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. 1934ರಲ್ಲಿ ಸೇಡಬಾಳದಲ್ಲಿ ಹರಿಜನ ಚಮ್ಮಾರನೊಬ್ಬ ಗಾಂಧೀಜಿಯವರಿಗೆ ತಾನು ತಯಾರಿಸಿದಂತಹ ಪಾದರಕ್ಷೆಗಳನ್ನು ಉಡುಗೊರೆಯಾಗಿ ನೀಡ್ತಾನೆ. 1934ರಲ್ಲಿ ಮಹಾತ್ಮ ಗಾಂಧೀಜಿಯವರು ಬೆಂಗಳೂರಿಗೆ ಬಂದಾಗ ಕೆಂಗೇರಿಯಲ್ಲಿರುವಂಥ ಗುರುಕುಲಾಶ್ರಮದಲ್ಲಿ ವಾಸ ಮಾಡಿರ್ತಾರೆ ಅವರು. ಅಷ್ಟೇ ಅಲ್ಲ, ಈ ಆಶ್ರಮದಲ್ಲಿ ಹರಿಜನರಿಗೆಂದು ತೆಗೆದ ಬಾವಿಯನ್ನು ಉದ್ಘಾಟನೆಯನ್ನು ಮಾಡಿ ತಾವೇ ನೀರನ್ನು ಸೇದಿ ಎಲ್ಲರಿಗೂ ನೀಡುತ್ತಾರೆ ಅನ್ನುವಂಥ ವಿಷಯ ಕೂಡ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲ ವಿಷಯಗಳು ಕೂಡ ನಿಮಗೆ ಸಾಮಾಜಿಕ ಬದಲಾವಣೆ ಚಳವಳಿಯಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಆ್ಯಂಗಲಲ್ಲೂ ಕೂಡ ನಿಮಗೆ ಎಕ್ಸಾಮಲ್ಲಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಎಲ್ಲ ವಿಷಯಗಳು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸ್ಪೆಷಲಿ ಹರಿಜನೋದ್ಧಾರ ಕಾರ್ಯಕ್ರಮದಲ್ಲಿ ಬಂದಾಗ ಮೈಸೂರು ಸಂಸ್ಥಾನದಲ್ಲಿ ಕೂಡ ಪ್ರವಾಸ ಮಾಡಿರ್ತಾರೆ. ಆ ಸಮಯದಲ್ಲಿ ಬಂದಾಗ ಹಾಸನದಿಂದ ಹೊಳೆ ನರಸೀಪುರಕ್ಕೆ ಪ್ರಯಾಣಿಸುವಾಗ ಅವರೊಡನೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಕೂಡ ಅವ್ರ ಜೊತೆ ಇರ್ತಾರೆ ಅನ್ನುವಂಥ ವಿಚಾರ ಕೂಡ ನಮಗೆ ಇತಿಹಾಸದಿಂದ ತಿಳಿದು ಬರುತ್ತೆ. ಹಾಗಾಗಿ ಎಲ್ಲ ವಿಷಯಗಳು ಕೂಡ ಕರ್ನಾಟಕಕ್ಕೆ ರಿಲೇಟೆಡ್ ಆಗಿ ಬಂದಾಗ ಇಂಪಾರ್ಟೆಂಟ್ ಅಂತ ಗುರುತಿಸೋದು. ಇಲ್ಲಿ ಇನ್ನೊಂದು ವಿಷಯ ಅಂದರೆ 1928ರ ಗಣಪತಿ ಘಟನೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಸ್ಪೆಷಲಿ 1928ರಲ್ಲಿ ಈ ಗಲಾಟೆ ನಡೆಯುತ್ತೆ. ಗಣಪತಿ ಗಲಾಟೆ ಅಂದರೆ ಗಣಪತಿ ಉತ್ಸವ ಅಥವಾ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಉತ್ಸವ ಅಲ್ಲ, ಇದು ಆ್ಯಕ್ಚುಲಿ ಬಂದಾಗ ಶಾಲೆಯಲ್ಲಿ ಗಣಪತಿ ಮೂರ್ತಿಯ ಪ್ರತಿಷ್ಠಾಪನೆ ಅದಕ್ಕೆ ರಿಲೇಟೆಡ್ ಆಗಿ ನಡೆದಿರುವಂಥ ಒಂದು ಇನ್ಸಿಡೆಂಟ್ ಅಂತ ಹೇಳೋದು. ಅಂದರೆ ನಾನು ಇದನ್ನು ಭಾಳ ಡಿಟೇಲ್ ಆಗಿ ಡಿಸ್ಕಷನ್ ಮಾಡ್ತಿಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ಒಂದು 2-3 ಸ್ಲೈಡಲ್ಲಿ ಈ ವಿಚಾರ ನಿಮ್ಮ ಜೊತೆ ನಾನು ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ. ಬೆಂಗಳೂರಿನ ಸುಲ್ತಾನ್ಪೇಟೆ ರಸ್ತೆಯಲ್ಲಿ ಒಂದು ಶಾಲೆ ಇತ್ತು. ಈ ಶಾಲೆ ಪ್ರಜಾಪ್ರತಿನಿಧಿ ಸಭೆ ಅಂತ ಕೇಳಿರ್ತೀರಿ ನೀವು. ಮೈಸೂರಿನಲ್ಲಿ 1881ರಲ್ಲಿ ಅಸ್ತಿತ್ವಕ್ಕೆ ಬಂದಿರ್ತಲ್ವ. ಆ ಸಭೆಯ ಅಧ್ಯಕ್ಷರಾದಂಥ ಮೊಹಮ್ಮದ್ ಅಬ್ಬಾಸ್ ಖಾನರ ಮನೆಯ ಮುಂಭಾಗದಲ್ಲಿತ್ತು. ಸ್ಪೆಷಲಿ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಈ ಶಾಲೆಯಲ್ಲಿದ್ದ ಗಣೇಶನ ಮೂರ್ತಿ ಕಾಣೆ ಆಗುತ್ತೆ. ಅಂದರೆ ಅದಕ್ಕೆ ಮಂಟಪ ನಿರ್ಮಿಸುವಂಥ ಪ್ರಯತ್ನದ ಭಾಗವಾಗಿ ಕೆಲವೊಂದು ಬೆಳವಣಿಗೆಗಳಾಗಿರ್ತವೆ, ಗಣೇಶನ ಮೂರ್ತಿ ಕಾಣೆ ಆಗುತ್ತೆ ಅಂತ ಸುದ್ದಿ ಹರಡುತ್ತೆ. ಅಬ್ಬಾಸ್ ಖಾನರ ಮೇಲೆ ಸುಮಾರು ಜನರಿಗೆ ಅನುಮಾನ ಉಂಟಾಗುತ್ತೆ. ಯಾಕಂದರೆ ಅವರ ಮನೆ ಎದುರೇ ಆ ಶಾಲೆ ಇರೋದ್ರಿಂದ ಅವರೇ ಏನಾದರೂ ಇದಕ್ಕೆ ರಿಲೇಟೆಡ್ ಆಗಿ ಕೆಲಸ ಮಾಡಿರ್ಬೋದು ಅನ್ನುವಂಥ ಒಂದು ಅನುಮಾನ ವ್ಯಕ್ತವಾಗುತ್ತೆ. ಇದಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಮತೀಯ ಗಲಭೆಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಸ್ಪೆಷಲಿ ಮಿರ್ಜಾ ಇಸ್ಮಾಯಿಲರು ಈ ಸಮಯದಲ್ಲಿ ಮೈಸೂರಿನ ದಿವಾನರಾಗಿರೋದ್ರಿಂದ ಮತೀಯ ವ್ಯಾಖ್ಯಾನ ಇನ್ನೂ ಸ್ವಲ್ಪ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಸ್ಪೆಷಲಿ ಇದು ಗಲಭೆಯ ಸ್ವರೂಪ ಪಡೆದುಕೊಳ್ಳುತ್ತೆ, ಮತೀಯ ಗಲಭೆಯ ಸ್ವರೂಪವನ್ನೇ ಪಡೆದುಕೊಳ್ಳುತ್ತೆ ಅಂತ ಕೂಡ ಹೇಳ್ಬೋದು. ಗಲಭೆಗೆ ಕಾರಣರನ್ನುವಂಥ ಕಾರಣಕ್ಕಾಗಿ ತಗಡೂರು ರಾಮಚಂದ್ರ ರಾಯರನ್ನಾಗಿರ್ಬೋದು, ಎಚ್ ಕೆ ವೀರಣ್ಣಗೌಡ, ವೀರಕೇಸರಿ ಸೀತಾರಾಮ ಶಾಸ್ತ್ರಿ ಮುಂತಾದವರ ಮೇಲೆ ಮೊಕದ್ದಮೆ ಕೂಡ ಹೂಡಲಾಗುತ್ತೆ. ಫೈನಲ್ ಆಗಿ ಸರ್ಕಾರ ಏನು ಮಾಡುತ್ತೆ, ಈ ಗಲಾಟೆಯ ವಿಚಾರಣೆ ನಡೆಸಲಿಕ್ಕೆ, ಯಾಕೆ ಈ ಗಲಾಟೆ ನಡೆಯಿತು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿ ವರದಿ ಸಲ್ಲಿಸಲಿಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಫಾರ್ಮ್ ಮಾಡುತ್ತೆ. ಈ ಸಮಿತಿ ತನ್ನ ವರದಿಯಲ್ಲಿ ಏನು ಹೇಳುತ್ತೆ ಅಂದರೆ, ಜನರು ಜವಾಬ್ದಾರಿ ಸರ್ಕಾರವನ್ನು ಸಾಕಾರಗೊಳಿಸಿಕೊಳ್ಳಲು ಇಂತಹ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ವರದಿಯನ್ನು ಸರ್ಕಾರಕ್ಕೆ ಕೊಡುತ್ತೆ. ಆದರೆ ಸರ್ಕಾರ ಈ ವರದಿಯನ್ನು ಬಹಿರಂಗಗೊಳಿಸಲಿಕ್ಕೆ ಬಯಸೋದಿಲ್ಲ.
ಆದರೆ BN ಗುಪ್ತಾ ಮತ್ತು HK ವೀರಣ್ಣಗೌಡರ ಪ್ರಯತ್ನದ ಫಲವಾಗಿ ಈ ವರದಿ ಏನಾಗುತ್ತೆ ಅಂದರೆ ಪತ್ರಿಕೆಗಳಲ್ಲಿ ಪ್ರಕಟಗೊಳ್ಳುತ್ತೆ. ಪತ್ರಿಕೆಯಲ್ಲಿ ಪ್ರಕಟಗೊಳ್ಳೋದ್ರ ಮೂಲಕ ಜವಾಬ್ದಾರಿ ಸರ್ಕಾರದ ಹೋರಾಟಕ್ಕೆ ಸಾಕಷ್ಟೊಂದು ಪುಷ್ಟಿ ದೊರಕುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇದಕ್ಕೆ ರಿಲೇಟೆಡ್ ಆಗಿ ಇಷ್ಟು ವಿಚಾರ ನನ್ನ ಪ್ರಕಾರ ಸಾಕು ಅನಿಸುತ್ತೆ. ಇನ್ ಕೇಸ್ ಅವಶ್ಯಕತೆ ಅನಿಸಿದ್ರೆ ನೀವು ಕರ್ನಾಟಕ ಹಿಸ್ಟ್ರಿ ಬುಕ್ ತೆಗೆದ್ರೆ ಸಿಗುತ್ತೆ, ಇನ್ನು ಸ್ವಲ್ಪ ನೀವು ಅಧ್ಯಯನ ಮಾಡ್ಕೋಬೋದಾಗಿದೆ. ಓಕೆ, 2017 KS ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ನು. 1928 ಬೆಂಗಳೂರಿನ ಗಲಭೆಯಲ್ಲಿ ಕಂಡು ಬಂದಿರುವಂಥ ಗಣಪತಿ ಗಲಭೆ ಮತ್ತು ಹಿಂದೂ ಮುಸ್ಲಿಂ ಸರಣಿ ಸಂಘರ್ಷಣೆಗಳು, ಅಂದರೆ ಇದು ಕೋಮು ಸ್ವರೂಪ ಪಡೆದುಕೊಳ್ಳುತ್ತೆ ಅಂತ ನಾವು ಹೇಳಿದೆವಲ್ವ, ಆ ರೀತಿ ಬಂದಿರುವಂಥ ಕ್ವಶನ್ನು. ಬೆಂಗಳೂರು ನಗರದಲ್ಲಿ ಶಾಲೆ ಆವರಣದಲ್ಲಿ ಒಂದು ಗಣೇಶನ ಪ್ರತಿಮೆಯ ಮೇಲೆ ಕಮಾನನ್ನು ನಿರ್ಮಿಸುವ ಸಂದರ್ಭದಲ್ಲಿ ಉಂಟಾಗಿದ್ದು, ಮೈಸೂರು ಮಹಾರಾಜರು ಘಟನೆಯ ಬಗ್ಗೆ ವಿಚಾರಣೆ ನಡೆಸಲಿಕ್ಕೆ ಸಮಿತಿಯೊಂದನ್ನು ನೇಮಕ ಮಾಡಿದ್ರು. ಆ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು ಅಂತ ಸರ್ ಮಿರ್ಜಾ ಇಸ್ಮಾಯಿಲ್, ಸರ್ ಎಂ ವಿಶ್ವೇಶ್ವರಯ್ಯ, KT ಭಾಷಾ ಮತ್ತು ಅಲಿಯಾನ್ ಬ್ಯಾನರ್ಜಿ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಗೊತ್ತು ನಿಮಗೆ, ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ಈ ಕಮಿಟಿಯನ್ನು ರಚನೆ ಮಾಡಲಾಗಿರುತ್ತೆ ಅಂತ ಹೇಳ್ಬೋದು. ಆ ಕಮಿಟಿ ಏನು ರಿಪೋರ್ಟ್ ಕೊಟ್ಟಿತ್ತು ಅನ್ನೋದು ಕೂಡ ನಾವು ಡಿಸ್ಕಷನ್ ಮಾಡ್ತೇವೆ. ಓಕೆ, ಇದಿಷ್ಟು ಕರ್ನಾಟಕದ ಸ್ವತಂತ್ರ ಚಳವಳಿಗೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಇನ್ಫಾರ್ಮೇಷನ್ ಆಗಿತ್ತು. ನೆಕ್ಸ್ಟ್ ಭಾಗ 4ರಲ್ಲಿ ಬಂದಾಗ ನಾವು ಮೈಸೂರು ಕಾಂಗ್ರೆಸ್ ಬಗ್ಗೆ, ಶಿವಪುರ ಧ್ವಜ ಸತ್ಯಾಗ್ರಹ, ವಿದುರಾಶ್ವತ್ಥ ಘಟನೆ ಆಗಿರ್ಬೋದು, ಈಸೂರು ಘಟನೆ ಆಗಿರ್ಬೋದು, ಮತ್ತು ಚಲೆಜಾವ್ ಚಳವಳಿಗೆ ರಿಲೇಟೆಡ್ ಆಗಿ, ಮತ್ತು ಅರಮನೆ ಸತ್ಯಾಗ್ರಹ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ನಡೆದಿರುವಂಥ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಚರ್ಚೆ ಮಾಡೋಣ. ಯಾರು ಮೊದಲನೇ ಮತ್ತು 2ನೇ ವಿಡಿಯೋ ನೋಡಿರೋದಿಲ್ವೋ ಅವರು ಆ 2 ವಿಡಿಯೋಗಳನ್ನ ನೋಡ್ಕೊಂಡು ಈ ವಿಡಿಯೋ ನೋಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಂಟೆಂಟನ್ನು ಅರ್ಥ ಮಾಡ್ಕೊಳ್ಬೋದಾಗಿದೆ. ಮತ್ತು ಭಾಳಷ್ಟು ಅಥೆಂಟಿಕ್ ಸೋರ್ಸಿಂದ ನಾನು ಇನ್ಫಾರ್ಮೇಷನ್ ತೆಗೆದುಕೊಂಡಿದ್ದೀನಿ. ಕೆಲವೊಂದು ಏನಾದರೂ ತಪ್ಪುಗಳು ಅನಿಸಿದ್ರೆ ನೀವು ಮತ್ತೆ ನಿಮ್ಮಲ್ಲಿರುವಂಥ ಅಥೆಂಟಿಕ್ ಸೋರ್ಸಿಂದ ಒಂದು ಕರೆಕ್ಷನ್ ಮಾಡಿಕೊಂಡ್ರೆ ಖಂಡಿತ ನೀವು ಅದ್ರ ಬಗ್ಗೆ ಕ್ಲಾರಿಟಿ ಪಡ್ಕೊಳ್ಬೋದಾಗಿದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.